ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ಇಂದಿನ ಪೋಷಕರು ಮಕ್ಕಳ ಪರೀಕ್ಷಾ ಅಂಕಗಳ ಹಿಂದೆ ಬೆನ್ನಟ್ಟಿ ಹೋಗ್ತಕ್ಕಂಥದ್ರ ಪರಿಣಾಮ ಏನಾಯಿತು ಅಂತ ಆ ಚರ್ಚಾಗೋಷ್ಠಿಯಲ್ಲಿ ಇರ್ತಕ್ಕಂಥ ಅತಿಥಿಗಳು ವಾದ ಮಾಡ್ತಾ ಇದ್ರು. ಇಲ್ಲ, ಮಕ್ಕಳ ಅಂಕಕ್ಕಿಂತ ನಮಗೆ ಜೀವನ ಮುಖ್ಯ, ಅಂಕಗಳೇ ಮಾನದಂಡವಾಗಿ ಮಕ್ಕಳನ್ನ ಉಪಯೋಗಿಸಬಾರ್ದು ಅನ್ನೋ ವಿಷಯದ ಬಗ್ಗೆ ನಮ್ಮ ಇಬ್ಬರು ಅತಿಥಿಗಳು ಕೂಡ ಮಾತಾಡ್ತಾ ಇದ್ರು. ಈ ಅಂಕ ಮುಖ್ಯನಾ, ಜೀವನ ಮುಖ್ಯನಾ, ಅಥವಾ ಅಂಕದಿಂದ ಏನೇನು ಉಪಯೋಗ ಆಗುತ್ತೆ, ಅಥವಾ ಜೀವನ ಅಂಕಗಳು ಇಲ್ಲದೆ ಇದ್ದಾಗ ಜೀವನ ಹೇಗೆ ಅವ್ರ ಒಂದು ಸ್ಫೂರ್ತಿತವಾಗಿ ಮುಂದೆ ಬರುತ್ತೆ ಅನ್ನೋದ್ರ ಎರಡೂ ವಿಷಯಗಳನ್ನು ಮಾತಾಡ್ತಾ ಹೋದ್ವು. ಅದ್ರ ಮುಂದುವರೆದ ಭಾಗವಾಗಿ ನಾನು ಈಗ ಮತ್ತೆ ಅದನ್ನು ಕೇಳ್ತಾ ಹೋಗ್ತಿದ್ದೀನಿ. ಸರ್, ಈಗ ಜೀವನ ಮುಖ್ಯ ಅನ್ನೋ ವಿಷಯ ಬಗ್ಗೆ ಮಾತಾಡಲಿಕ್ಕೆ ಆರ್ ಸತೀಶ್ ಅವ್ರನ್ನ ನಾನು ಹೀಗೆ ಕೇಳ್ತಾ ಇದ್ದೀನಿ. ಸರ್, ಈಗ ಅಂಕಕ್ಕಿಂತನೇ ಜೀವನ ಮುಖ್ಯ ಅನ್ನೋ ವಿಷಯದ ಬಗ್ಗೆನೇ ನೀವು ಮಾತಾಡ್ತಾ ಇದ್ರಿ. ಮತ್ತೆ ಅದನ್ನು ಅಂಕ ಬೇಡ, ಜೀವನನೇ ಮುಖ್ಯ ಮಕ್ಕಳಿಗೆ ಅನ್ನೋ ವಿಷಯವನ್ನು ಮತ್ತೆ ಹೇಗೆ ನೀವು ಸಮರ್ಥನೆ ಮಾಡ್ಕೊಳ್ತೀರಾ? ಕಳೆದ ಸಂಚಿಕೆಯಲ್ಲಿ ಮಾತಾಡ್ತಿರ್ಬೇಕಾದ್ರೆ ಕೊಟ್ರೇಶ್ ಸರ್ ಅವರು ಮಾತು ಹೇಳಿದ್ರು ಅಂತ ಕಾಣುತ್ತೆ. ಏನಂತ ಅಂದರೆ, ಯಾರೋ ಒಬ್ಬ ರೈತ ತಾಲೂಕು ಆಫೀಸಿಗೋ ಅಥವಾ ಯಾವುದೋ ಜಿಲ್ಲಾಧಿಕಾರಿ ಆಫೀಸಿಗೆ ಹೋಗ್ತಾನೆ. ಅಲ್ಲಿ ಅವರಿಗೆ ಓಡಾಡ್ಸೋದು ನೋಡಿ ನನ್ನ ಮಗನೂ ಕೂಡ ಈ ಮಟ್ಟಿಗೆ ಬರಬೇಕು, ನನ್ನ ಥರದ ಸ್ಥಿತಿ ಅವನಿಗೆ ಬರಬಾರ್ದು ಅಂತ ಅಂದ್ಕೊಳ್ತಾನೆ ಅಂತ ಅಂಕಗಳ ಹಿಂದೆ ಹೋದರೆ ಮಾತ್ರ ನನ್ನ ಮಗನೂ ಕೂಡ ಆ ಸ್ಥಾನವನ್ನು ಅಲಂಕರಿಸಬಲ್ಲ ಅಂತ ಒಂದು ಕಲ್ಪನೆ ಮಾಡಿ ಒಂದು ಕತೆ ಹೇಳಿದ್ರು ಅವರು. ನಾನು ಹೇಳ್ತೀನಿ ಸರ್, ವಾಸ್ತವನ ಇರ್ಬೋದು. ಅಂಕಗಳು ಜೀವನ ರೂಪಿಸೋಕ್ಕೆ ಒಂದು ಮಾನದಂಡ ಅಲ್ಲ. ಎರಡನೇದು, ಒಂದು ಅಂಕಗಳ ಬೆನ್ನಿ ಹತ್ತು ಹೋಗಿದ್ದೆ ಆದರೆ, ಅಂಕಗಳ ಬೆನ್ನತ್ತು ಹೋಗಿದ್ದಾಗ ಅಹಂಕಾರ ಮೈಗೂಡುತ್ತೆ. ಯಾಕೆ ಅಂತ ಹೇಳ್ತೀನಿ ನೋಡಿರಿ. ಅಂಕಗಳ ಈಗ ಅಂಕಗಳ ಬೆನ್ನತ್ತಿ ಹೋಗದೇ ಇರ್ತಕ್ಕಂಥ ವ್ಯಕ್ತಿ ಏನು ಮಾಡ್ತಾನೆ, ನಾನು ಅಂಕ ಗಳಿಸೋಕ್ಕೂ ಸಾಧ್ಯ ಆಗಿಲ್ಲ, ನಾನು ಜೀವನ ರೂಪಿಸ್ಕೋಬೇಕು ಅಂತ ಯಾವ ಕೆಲಸಕ್ಕೂ ತಯಾರಾಗ್ತಾನೆ. ಹೌದು, ಮಾಡ್ತಾನೆ. ಆದರೆ ಅಂಕವನ್ನೇ ಹೆಚ್ಚಾಗಿ 100ಕ್ಕೆ 100 ಅಂಕ ತೊಗೊಂಡಿರ್ತಕ್ಕಂಥ ಕೊಟ್ರೇಶ್ ಅವ್ರ ಮಗ, 95 ಅಂಕ ತೊಗೊಳ್ತಕ್ಕಂಥ ಕೊಟ್ರೇಶ್ ಅವ್ರ ಮಗಳು ಒಂದು ಸ್ಟಿಕ್ ಆನ್ ಆಗ್ತಾರೆ ಅವರು, ನಾನು ಡಾಕ್ಟ್ರೇ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು ಅಂತ. ಅವ್ರಿಗೆ ಕೂಲಿ ಕೆಲಸ ಮಾಡೋಕ್ಕೆ ಹೋಗಲ್ಲ, ಗದೆ ಕೆಲಸಕ್ಕೆ ಹೋಗಲ್ಲ ಅವರು. ದೇ ಎಕ್ಸ್ಪೆಕ್ಟೆಡ್ ವೈಟ್ ಕಾಲರ್ ಜಾಬ್. ಅವ್ರಿಗೆ ವೈಟ್ ಕಾಲರ್ ಜಾಬೇ ಬೇಕು ಅವ್ರಿಗೆ. ನಾನು ಮುಗಿಸ್ತೀನಿ ಸರ್, ಯಾಕೆ ಭಯ ಬೀಳ್ತಾ ಇದ್ದೀರಿ? ಆಗ್ಲೇ ಭಯ ಬೀಳ್ಬೇಡಿ, ಭಯ ಆಗಿ ಬೀಳ್ತಾ ಇದ್ರಿ ಮೇಡಮ್. ನಾನು ಪ್ರಶ್ನೆ ಉತ್ತರ ಕೊಡ್ತೀನಿ, ಹೇಳ್ತೀರಂತೆ. ಅಂಕಗಳ ಬೆನ್ನತ್ತು ಹೋದಾಗ ನಿರೀಕ್ಷೆಗಳು ಜಾಸ್ತಿ ಆಗ್ತಾವೆ. ಅಹಂಕಾರ ಪದವನ್ನು ವಾಪಸ್ ನಾನು ಯಾಕೆ ಬಳಸ್ತೀನಿ ಅಂತ ಕೇಳಿ ಸರ್. ಫಸ್ಟ್ 95, 100 ಅಂಕದ ಬೆನ್ನತ್ತು ಹೋಗಿರ್ತಕ್ಕಂಥ ವಿದ್ಯಾರ್ಥಿ ಇರ್ಬೋದು, ಅಥವಾ ಯಾವುದೇ ಆ ಅಂಕವನ್ನೇ ಗಳಿಸ್ಬೇಕು ಅಂತ ಹೇಳ್ತಕ್ಕಂಥ ಪೋಷಕರು ಇರ್ಬೋದು. ಅವರು ಅದೇ ಗತಿಯಲ್ಲಿ ಮಕ್ಕಳನ್ನು ಬೆಳೆಸ್ತಾರೆ. ಆ ಮಕ್ಕಳು ಒಂದು ವೇಳೆ ಉದ್ಯೋಗ, ಎಷ್ಟು ಜನಕ್ಕೆ 95 ಅಂಕ ತಗೊಂಡವ್ರಿಗೆ ಉದ್ಯೋಗ ಸಿಕ್ಕಿದ್ದಾರೆ? ತಾಲೀಮು ಕೌಶಲ್ಯ ವಿಚಾರ ಬಂದಿರಲಿ. ನಾನು ಅಂಕ ತಗ್ತಾ ಇದ್ದೀನಿ. ಅಂಕ 95, 100 ಅಂಕ ತೊಗೊಂಡಿರೋರು, ಡಿಸ್ಟಿಂಕ್ಷನ್ ತೊಗೊಂಡವರು, ಅಥವಾ ಟಾಪ್ ಸ್ಕೋರ್ ಆಗಿ ಯೂನಿವರ್ಸಿಟಿಗೆ ನಿರುದ್ಯೋಗಿಗಳಾಗಿ ಆಚೆ ಬಂದಿದ್ದಾರೆ. ವಿಶ್ವವಿದ್ಯಾಲಯಗಳು ಇವತ್ತು ನಿರುದ್ಯೋಗಿಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಕಾರ್ಖಾನೆಗಳಾಗಿವೆ. ಅವು ಜೀವನ ರೂಪಿಸ್ತಕ್ಕಂಥ ಮಾಧ್ಯಮವನ್ನು ಪರಿಚಯ ಮಾಡ್ತಾ ಇಲ್ಲ. ಇವತ್ತು ಸರ್ಕಾರನೂ ಕೂಡ, ಆಯಿತು ನಿಮ್ಮ ವಿಚಾರಕ್ಕೆ ಬರ್ತೀನಿ, ಇವಾಗ ಸರ್ಕಾರ ವಿಶ್ವವಿದ್ಯಾಲಯಗಳು ನಿರುದ್ಯೋಗಿಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಕಾರ್ಖಾನೆಗಳಾಗಿದ್ದಾವೆ ಅಂತ ಹೇಳ್ತೀನಿ. ಎಷ್ಟು ಜನ ವಿಶ್ವವಿದ್ಯಾಲಯದಿಂದ ಆಚೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಉನ್ನತ ಅಂಕ, ನೀವು ಹೇಳ್ತಕ್ಕಂಥ ಉನ್ನತ ಅಂಕ ತೊಗೊಂಡು ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಕೆಲಸ ಸಿಕ್ಕಿದೆ? ಈಗ ನಮ್ಮ ಕರ್ನಾಟಕ ಸರ್ಕಾರನೇ ಇರಲಿ, ಭಾರತ ಸರ್ಕಾರನೇ ಒಂದು ನಿಯಮ ಮಾಡ್ತಾ ಇದೆ. ಏನು? ವೃತ್ತಿ ಶಿಕ್ಷಣಕ್ಕೆ ಆದ್ಯತೆ ಕೊಡಿ. ನೀವೇನು ಪುಸ್ತಕದ ಬದನೆಕಾಯಿನ ಕಲಿಸ್ತಕ್ಕಂಥ ಜಾಗ ಇದೆಯಲ್ಲ, ಅಲ್ಲಿ ಉದ್ಯೋಗವನ್ನು ಅವ್ರು ಸ್ವಉದ್ಯೋಗ ಮಾಡ್ತಕ್ಕಂಥ ವೃತ್ತಿ ಶಿಕ್ಷಣನೂ ಕೂಡ ಒಂದು ಮಾಧ್ಯಮ, ಒಂದು ಪುಸ್ತಕ ಪರಿಚಯ ಮಾಡಿ ಅಂತ ಹೇಳ್ತಾ ಇದೆ. ಯಾಕೆ ಹೇಳ್ತಾ ಇದೆ ಹೇಳ್ರಿ? ಒಂದು ವೇಳೆ ಈ ಅಂಕದಿಂದ ಅವನು ಬದುಕು ಸಾಗಕ್ಕಾಗಲ್ಲ ಅಂತಂದಾಗ ಅಲ್ಲಿ ಕಲ್ತಿರ್ತಕ್ಕಂಥ ವೃತ್ತಿ ಶಿಕ್ಷಣದ ಏನೋ ಬದುಕನ್ನು ಕಟ್ಕೊಳ್ತಾನ ಅವನು. ಅವಾಗ ಅಂಕದ ಹಿಂದೆ ಹೋಗಲ್ಲ ಅವನು. ಸರ್, ನನ್ನ ಪೂರ್ತಿ ಸರ್, ಅದು ವೃತ್ತಿನೇ, ಅದು ವೃತ್ತಿನೇ, ಅದು ಆಪರೇಷನ್ ಮಾಡೋದು ವೃತ್ತಿನೇ, ಅದು ಅವನು ಅದೇ ಕಲಿಯಕ್ಕೆ ಹೋಗಿರ್ತಾನೆ. ಕಲಿಸಿ ಅಂತಿದ್ದಾರೆ. ಸರ್, ನನಗೆ ಬಿಡಿ ಸರ್, ಯಾಕೆ ಬಿಡಲ್ಲ ನೀವು? ಯಾಕೆ ಭಯ ಬೀಳ್ತೀರಿ? ಅಲ್ಲ, ಬಹುಶಃ ನೀವು ಕೊಟ್ಟಿರ್ತಕ್ಕಂಥ BEd, MBBS, ಇಂಜಿನಿಯರಿಂಗ್ ಅವ್ರ ವೃತ್ತಿಪರ ಶಿಕ್ಷಣ ಆಗಿರ್ಬೋದು, ಅದ್ರ ಬಗ್ಗೆ ತಕರಾರಿಲ್ಲ ಅವ್ರದ್ದು, ಬೇರೆ ಇರ್ಬೋದು, ಕೇಳೋಣ. ಶಿಕ್ಷಣ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ITI ಕಾಲೇಜ್ಗಳು, ಡಿಪ್ಲೊಮಾ ಕಾಲೇಜ್ಗಳು ಜಾಸ್ತಿ ಸ್ಥಾಪನೆ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಅಂಕಗಳು ಕಲ್ತಿ ಬದುಕನ್ನು ರೂಪಿಸಕ್ಕೆ ಆಗಲ್ಲ ಅಂತ ಅಂದಾಗ, ಅಲ್ಲಿ ಕಲ್ತಿರ್ತಕ್ಕಂಥ ಯಾವುದೋ ಒಂದು ಉದ್ಯೋಗದಿಂದ, ಒಂದು ಕಾರ್ಪೆಂಟ್ರಿ ಕಲ್ತಿರ್ತಾನೆ, ಒಂದು ಎಲೆಕ್ಟ್ರಿಷಿಯನ್ ಕಲ್ತಿರ್ತಾನೆ, ಅಥವಾ ವೆಲ್ಡಿಂಗ್ ಕಲ್ತಿರ್ತಾನೆ, ಅವನು ಬದುಕು ರೂಪ್ಕೊಳ್ತಾನೆ.
ಅವನ ಅಂಕ ಹೋಗಲ್ಲ ಅಲ್ಲಿ. ಅದು ತಾಳಿ ಅಂಕಗಳಿಲ್ವಾ? ತಾಳಿ ಮೇಡಮ್ ಹೇಳ್ತೀನಿ, ಹೇಳ್ತಾರೆ, ಒಂದು ವೇಳೆ ಅಂಕ ಅವನು ಗಳಿಸಿ ಆಯ್ತು, ನಿಮ್ಗೆ ಅಂಕನೇ ಬರ್ತೀನಿ, ನಿಮ್ಮ ಅಂಕದಿಂದನೇ ಹೋಗ್ರಿ ನೀವು, ಅಂಕ ಬರ್ತದೆ. ಅಲ್ಲಿ ITI ಅಲ್ಲಿ ಡಿಪ್ಲೊಮಾ ಅಂಕ ಕೊಡ್ತಾರೆ, ಆ ಅಂಕಕ್ಕೂ ಅವನಿಗೆ ಉದ್ಯೋಗ ಸಿಕ್ಕಿಲ್ಲ ಅಂತಂದಾಗ ಬದುಕು ಅವನಿಗೆ ಕಲ್ಸತ್ತೆ ಅಲ್ಲಿ ಕಲ್ತಿರ್ತಕ್ಕಂಥ ಉದ್ಯೋಗದಿಂದ. ಗೌರ್ಮೆಂಟ್ ಡಾಕ್ಟರ್ ನಮಗೆ ಮಾತಾಡಕ್ಕೆ ಬಿಡಲ್ಲ. ಡಾಕ್ಟರ್ ಆಗ್ತಾನೆ ಅವನು, ಇಂಜಿನಿಯರ್ ಅಷ್ಟೇನೆ, ಗೌರ್ಮೆಂಟ್ ಇಂಜಿನಿಯರ್ ಆಗ್ಲಿಲ್ಲ ಅಂದ್ರೆ ಖಾಸಗಿ ಇಂಜಿನಿಯರ್ ನಿಮ್ಮ ಪಾಳಿ ಬಂದಾಗ ಅಷ್ಟೇನೆ, MSc ಗೌರ್ಮೆಂಟ್ ಎಂಪ್ಲಾಯ್ ಆಗ್ಲಿಲ್ಲ ಅಂದ್ರೆ ಅವ್ನು ಖಾಸಗಿ ಶಿಕ್ಷಕ. ನಿಮ್ಮ ಪಾಳಿ ಬಂದಾಗ ಮಾತಾಡಿ ಉತ್ತರ ಕೊಡ್ತೀರಂತೆ. ನನ್ನ ಪಾಳಿ ಇದೆ, ನನಗೆ ಹೇಳ್ತಾ ಇದ್ದೀನಿ. ಆಮೇಲೆ ಏನು ಹೇಳಿದ್ರಿ ಇವಾಗ, ಒಂದು ಮಾತು ಹೇಳಿದ್ರಿ ನೀವು. ಈಗ ನನ್ನ ಮಗ ಅಲ್ಲೆಲ್ಲ ಹೋಗಿರ್ತಾನೆ, ನಾವೆಲ್ಲ ಹೋದಾಗ ಯಾರೋ ಒಬ್ಬ ರೈತನ ಮಗ ಎಲ್ಲ ಹೋದಾಗ IAS ಆಫೀಸರ್ ನೋಡಿದಾಗ ಅವನಿಗೆ ಜೀವನೋತ್ಸವ ಬರುತ್ತೆ, ನನ್ನ ಮಗನಿಗೂ ಆ ಮಟ್ಟಿಗೆ ಮಾಡಬೇಕು ಅಂತ. ಎಷ್ಟು ಜನ IAS ಆಫೀಸರ್ ಬೇಡ, ಏನೂ ವಿದ್ಯೆ ಕಲಿತಾರೆ, ಏನೂ ವಿದ್ಯೆ ಡಿಗ್ರಿ ಕಾಲೇಜಲ್ಲಿ ಪ್ರೈಮರಿ ಸ್ಕೂಲ್ಗೆ ಮೆಟ್ಲು ಹತ್ತದೇ ಇರ್ತಕ್ಕಂಥ ಎಷ್ಟೋ ಜನ ವ್ಯಕ್ತಿಗಳು ಬದುಕನ್ನು ರೂಪಿಸ್ಬಿಟ್ಟು ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ. ಅಂಥ ಉನ್ನತ ಸ್ಥಾನಕ್ಕೆ ಹೋದವ್ರಿಗೆ IAS ಅಧಿಕಾರಿಗಳೇ ಸೆಲ್ಯೂಟ್ ಹೊಡಿರ್ತಕ್ಕಂಥ ಉದಾಹರಣೆಗಳಿದೆ. ನಾನು ಪಟ್ಟಿ ಕೊಡ್ತೀನಿ. ಯಾಕ್ರಿ ಮಧ್ಯೆ ಬರ್ತೀರಿ ನೀವು? ಯಾಕೆ ಮಧ್ಯೆ ಬರ್ತೀರಿ ನೀವು? ಯಾಕೆ ಮಧ್ಯೆ ನಾನು ಪಟ್ಟಿ ಕೊಡ್ತೀನಿ ನೋಡ್ರಿ, ನಾನು ಪಟ್ಟಿ ಕೊಡ್ತೀನಿ. ಶಿಕ್ಷಣದಿಂದ ಪ್ಲೀಸ್ ನೋಡು ಬರ್ರಿ ಬಿಲ್ ಗೇಟ್ಸ್ ಏನ್ ಓದಿದ ನಮ್ಮ ಅವನು ಡಿಗ್ರಿ ಕಾಲೇಜ್ ಮೆಟ್ ಹತ್ತಿಲ್ಲ, ಅವನು ಒಬ್ಬ ಮೈಕ್ರೋಸಾಫ್ಟ್ ಕಂಪನಿಯ CEO. ಎಷ್ಟು ಜನ ಬಿಲ್ ಗೇಟ್ಸ್ ಇದ್ದಾರೆ? ಒಬ್ಬರೇ ಬಿಲ್ ಗೇಟ್ಸ್. ಹೇಳ್ಕೊಡ್ದ ಪಟ್ಟಿ ಮಾಡ್ಕೊಳ್ಳಿ, ಪಟ್ಟಿ ಮಾಡ್ಕೊಳ್ಳಿ. ಅವ್ರು ಪಟ್ಟಿ ಕೊಡ್ತಿದ್ದಾರೆ ಅಂದ್ರೆ ನೀವು ಯಾಕೆ ಅವಸರ ಮಾಡ್ತೀರಿ? ಬರ್ಕೊಳ್ರಿ, ಪೆನ್ನು ಪೆನ್ಸಿಲ್ ಬರ್ಕೊಳ್ರಿ. ಆಮೇಲೆ ರಿತೀಶ್ ಅಗರ್ವಾಲ್ ವರಾವೆಲ್ ಯಾಕೆ ಸರ್ ಮಾತಾಡಕ್ ಬಿಡಲ್ಲ ನೀನು? ಎಲ್ಲ ಪಟ್ಟಿ ಮಾಡ್ಕೊಳ್ರಿ ನೀವು. ರಿತೀಶ್ ಅಗರ್ವಾಲ್ ವರಾವೆಲ್ ಸ್ಟೇಟ್ಸ್ ಕಂಪನಿಯ CEO ಅವನು. ಗೌತಮ್ ಅದಾನಿ ಅವರು ಕೂಡ ಒಂದು ಒಳ್ಳೆ ಉದ್ಯೋಗದಲ್ಲಿದ್ದಾರೆ. ಮೈಕಲ್ ಟೆಲ್ಸ್ ಅವರು ಕೂಡ ಒಳ್ಳೆ ಉದ್ಯೋಗದಲ್ಲಿದ್ದಾರೆ. ಆಮೇಲೆ ಮಾರ್ಕ್ ಜುಗರ್ಬರ್ಗ್ಸ್ ಫೇಸ್ಬುಕ್ ಅನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ. ಎಲ್ಲರೂ ಕೂಡ FB ಅಂತ ನೋಡ್ತಿರಲ್ಲ, ಸ್ಟೇಟಸ್ ತೆಗೆದು ಹಾಕ್ತಿರಲ್ಲ ನೀವು, ಅದನ್ನ ಯಾರೇ ಮಾಡಿದವನು ಅನ್ಎಜುಕೇಟೆಡ್ ಅಂತ ಡಿಗ್ರಿ ಕಾಲೇಜ್ ಹದ್ದೇ ಇರ್ತಕ್ಕಂಥವ್ನು. ಅವನ ಅಂಕಗಳ ಬೆನ್ನಿದ್ದು ಹೋಗಿಲ್ಲಮ್ಮ, ಬೆನ್ನಿಗೆ ಹೋಗಿಲ್ಲ. ಆಮೇಲೆ ನಮ್ಮ ಭಾರತೀಯರಿಗೆ ತಗೊಳ್ರಿ, ಭಾರತೀಯರು ಎಷ್ಟು ಜನ ಕೇಳ, ಅಜೀಮ್ ಇಕ್ಬಾಲ್. ಆಮೇಲೆ ನಮ್ಮ ರಾಜಕಾರಣಿಗಳು ಇದನ್ನ ತಗೊಳ್ರಿ, ನೀವು ಹೇಳಿರ್ತಕ್ಕಂಥ ಉದಾಹರಣೆ ತಾಳ್ರಿ. ಸ್ಮೃತಿ ಇರಾನಿ ಒಳ್ಳೆ ಟಿವಿ ಆಂಕರ್ ಅವರು ಒಂದು ಕಾಲದಲ್ಲಿ, ಅವ್ರೇನು ಡಿಗ್ರಿ ಮಾಡಿರಲಿಲ್ಲ, ಆದ್ರೆ ಇವತ್ತು ರಾಜಕಾರಣಿ. ಅದಕ್ಕೆ ಅರ್ಹತೆ ಬೇಕಿಲ್ಲ ಸರ್. ಈಗ ಪೋಷಕರ ದೃಷ್ಟಿಯಲ್ಲಿ ಮಾತಾಡ್ತಿಲ್ಲ ನೀವು, ವಿಷಯದ ಅವರು ಅಂಕಗಳು ಇಲ್ದೇನೆ ಜೀವನವನ್ನ ಕಟ್ಕೋಬಹುದು ಅನ್ನೋದಕ್ಕೆ ಉದಾಹರಣೆಗಳನ್ನ ಪೋಷಕರ ದೃಷ್ಟಿಯಲ್ಲಿ ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು ಅಂತ ವಿಷಯ ಇರೋದೇ ಅದು. ಪೋಷಕರ ದೃಷ್ಟಿಯಲ್ಲಿ ಮಕ್ಕಳು ಅಲ್ಲ, ಅಂಕಗಳೇ ನನ್ನ ಜೀವನ, ನಿಮ್ದು ಅಂಕ ನಂದು ಜೀವನ. ಎಲ್ಲಿ ಹೋಗ್ತಿದ್ರಿ ನೀವು? ನಿಮ್ದು ಅಂಕ ನಂದು ಜೀವನ ಸರ್. ಆಯ್ತು. ಸ್ಮೃತಿ ಇರಾನಿ ಅವರು ಒಬ್ಬ ಒಳ್ಳೆ ಟಿವಿ ಆಂಕರ್. ಆಮೇಲೆ ಇವತ್ತು ರಾಜಕಾರಣಿ IAS ಆಫೀಸರ್ ಸೆಲ್ಯೂಟ್ ಹೊಡ್ತೇನೆ ಅವ್ರಿಗೆ, ಮುಗಿಸ್ತೀನಿ ಅವ್ರು ಕೂಡ ಸೆಲ್ಯೂಟ್ ಹೊಡ್ತೇನೆ. ಐಶ್ವರ್ಯ ರೈ, ಜಗತ್ ಸುಂದರಿ, ಅಮಿತಾಬ್ ಬಚ್ಚನ್ ಸೊಸೆ, ಅವರು ಡಿಗ್ರಿ ಕಂಪ್ಲೀಟ್ ಮಾಡಿಲ್ಲ. ಜೀವನವನ್ನ ಎಲ್ಲಿ ರೂಪಿಸ್ಕೋಬಹುದು ಅನ್ನೋಕೆ ಬೆನ್ನು ಹತ್ಕೊಂಡಿದ್ರು ಅವರು, ಅಂಕಗಳ ಬೆನ್ನು ಹತ್ತಿಲ್ಲ ಅವರು. ಆಮೇಲೆ ಆಲ್ಬರ್ಟ್ ಐನ್ಸ್ಟೈನ್ ಖ್ಯಾತ ವಿಜ್ಞಾನಿ, ಅವನಿಗೆ ಶಾಲೆಯಲ್ಲಿ ದೊಡ್ಡ ವಿದ್ಯಾರ್ಥಿಯಿಂದ ಆಚೆ ಕಳಿಸಿದವರು. ಅಂಕಗಳು ತೆಗ್ದಿಲ್ಲ ಅಂತ, ಅಂಕಗಳು ತೆಗಿಯಕ್ಕೆ ಲಾಯಕ್ ನೀನ್ ಇಲ್ಲ ಅಂತ ಕಳಿಸಿದವ್ರು ಮನೆಗೆ ಅವನಿಗೆ, ಆಲ್ಬರ್ಟ್ ಐನ್ಸ್ಟೈನ್ಗೆ. ಇವತ್ತು ಯಾವ ಮಟ್ಟಿಗೆ ಇದ್ದಾನೆ? ಅವನದೇ ಪುಸ್ತಕ ಓದ್ತಾ ಇದ್ದೀರಾ ನೀವು? ಅವ್ರದ್ದೇ ಉದಾಹರಣೆ ನಿಮ್ಮ ವಿದ್ಯಾರ್ಥಿಗಳಿಗೆ ಕೊಡ್ತೀರಾ? ಅವ್ರು ಮಾಡಿರ್ತಕ್ಕಂಥ ಪ್ರಯೋಗನೇ ನಿಮ್ಮ ವಿದ್ಯಾರ್ಥಿಗೆ ಹೇಳ್ತೀರಾ ನೀವು ಶಿಕ್ಷಕರು? ಆಮೇಲೆ ಅಜಿಮ್ ಪ್ರೇಮ್ಜಿ ವಿಪ್ರೋ ಕಂಪ್ನಿಯ CEO, ಅವ್ರೇನು ಸರ್ ಡಿಗ್ರಿ ಮಾಡಿದಾರೆ ಸರ್? ಅಂಕಗಳು ಹಿಂದೆ ಹೋದ್ರ ಸರ್ ಅವರು? ಸಚಿನ್ ತೆಂಡೂಲ್ಕರ್ ರೀ, ಕೂತ್ಕೊಂಡು ಆರಾಮಾಗಿ ಕೂತ್ಕೊಂಡು ನೀವು TV ನೋಡ್ತೀರಾ, ಅವರು ಒಳ್ಳೆಯ ಸ್ಕೋರ್ಗಳನ್ನ ನೋಡ್ತಾ ಇರ್ತೀರಾ. ಅವರು ಡಿಗ್ರಿ ಮಾಡಿದಾರ, ಜೀವನ ರೂಪಿಸ್ಕೊಟ್ಟಿಲ್ಲ. ಇಲ್ಲಿ ನನ್ನ ವಾದ ಇಷ್ಟೇ ಸರ್, ಜೀವನ ರೂಪಿಸ್ಕೊಳ್ಳೋಕ್ಕೆ ನಿಮ್ಮ ಅಂಕಗಳು ಬೇಡ. ಅಂಕಗಳು ಕೇವಲ ಅಂಕಪಟ್ಟಿಗೆ ಮಾತ್ರ ಸೀಮಿತ. ಆ ಅಂಕಗಳ ಆಧಾರದ ಮೇಲೆ ಅಂಕಗಳಲ್ಲಿರೋಷ್ಟು ಸಂಬಳ ಬರಲ್ಲ ನಮಗೆ, ನಮ್ಮ ಜೀವನ ರೂಪಿಸ್ಕೊಳ್ಳೋಕ್ಕಾಗಲ್ಲ. ಅಲ್ಲಿ ನಮ್ಮ ಜೀವನ ರೂಪಿಸ್ಕೊಳ್ಳೋಕ್ಕೆ ಸಾಕಷ್ಟು ದಾರಿಗಳಿದ್ದಾವೆ. ಅವಿದ್ಯಾವಂತರು ಅಂಕಗಳ ಬೆನ್ನಿಂದೆ ಹೋಗದೆ ಇರೋರು ಕೂಡ ಜೀವನ ರೂಪಿಸ್ಕೊಂಡಿದ್ದು ಉದಾಹರಣೆ ಇದೆ. ಇದನ್ನು ನೀವು ಒಪ್ಕೊಳ್ಳಿ. ನೋಡಿ, ಯಾವಾಗ ಮಧ್ಯೆ ಹೇಳ್ತಾ ಇದ್ರಿ, ಈಗ ಅವ್ರು ಪಟ್ಟಿನೂ ಕೊಟ್ಟಿದ್ದಾರೆ, ನಮ್ಮ ಕೊಟ್ರ ಸರ್ ಕೂಡ ಬರ್ಕೊಂಡಿದ್ದಾರೆ, ನೀವು ಕೂಡ ಬರ್ಕೊಂಡಿದ್ದೀರಿ. ಈಗ ನೀವು ಪಟ್ಟಿ ಕೊಡಿ, ನಿಮಗೂ ಅವಕಾಶ ಕೊಡ್ತೀನಿ. ಈಗ ಪಾಪ ಅವ್ರ ಅಂಕಗಳು ಇಲ್ದೇನೆ
ಜೀವನವನ್ನು ರೂಪಿಸಿ ಯಾರು ಅಂಕವನ್ನು ಪಡ್ಕೊಂಡಿರ್ತಕ್ಕಂಥವ್ರು ಕೂಡ ಸಲ್ಯೂಟ್ ಮಾಡ್ತಾ ಇದ್ದಾರೆ ಅವರಿಗೆ. ಅದು ಕಣ್ಣ ಮುಂದೆ ಇರತಕ್ಕಂಥ ಪ್ರತ್ಯಕ್ಷ ಸಾಕ್ಷಿ. ಅದಕ್ಕೆ ಉತ್ತರವಾಗಿ ನೀವು ಪಟ್ಟಿಯನ್ನು ಕೊಡ್ಬೋದು. ಹೇಳಿ ಶಬರಿನಾ ಮೇಡಮ್ ಅವರೇ. ಸರ್, ಈಗ ಅವ್ರು ಹೇಳಿದರು ಅಂಕ ಗಳಿಸ್ತಲೆ ಅದಾದರೂ ಇದಾದರೂ ಅಂತ. ನಾನು ಬಸವಟಿಯ ಪ್ರೇಕ್ಷಕರಲ್ಲಿ ನಾನು ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ದಯಮಾಡಿ ಸತೀಶ್ ಸರ್ ಮತ್ತು ಲತಾಮಣಿ ಮೇಡಮ್ ಹೇಳಿದಂತೆ ನೀವು ಮಕ್ಕಳ ಅಂಕಗಳನ್ನು ಗಮನ ಕೊಡದೇ ಇರಬೇಡ್ರಿ, ಕಡೆಗಣಿಸ್ಬೇಡ್ರಿ. ನೀವು ನಿಮ್ಮ ಮಕ್ಕಳ ಭವಿಷ್ಯ ಅಂಕಗಳ ಮೇಲೆ ರೂಪಿತ ಆಗಿರೋದು. ಸರ್, ಒಂದು KS ನಿಸಾರ್ ಅಹಮದ್ ಒಂದು ಮಾತು ಹೇಳ್ತಾರೆ, ಕಟ್ಟಡಗಳ ಭದ್ರತೆ ಇದೆಯಲ್ಲ ಕಣ್ಮರೆಯಾಗಿರುವ ಅಡಿಪಾಯದಲ್ಲಿದೆ, ಮೆರುಗು ನೀಡುವ ಗೋಪುರದಲ್ಲಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ವಿದ್ಯಾರ್ಥಿ ಜೀವನದಲ್ಲಿದ್ದಾಗ ಅಂಕಗಳ ಕಡೆ ಗಮನ ಕೊಟ್ಟರೆ ಅವರ ಭವಿಷ್ಯ ಭದ್ರ ಬುನಾದಿ ಆಗುತ್ತೆ ಸರ್. ಅದು ಆವಾಗ ನಾವು ಅವ್ರ MBBS ಆಗ್ತಾನೋ ಅಥವಾ ಇಂಜಿನಿಯರ್ ಆಗ್ತಾನೋ ಅದು ಗೋಪುರ. ಅದು ಅವನಿಗೆ ಅಂಕಗಳ ಮೂಲಕ ಭದ್ರ ಬುನಾದಿ ಹಾಕಿದರೆ ಅವರ ಜೀವನ ಇದೆಯಲ್ಲ ಗೋಪುರ ಎಲ್ಲರಿಗೂ ಕಾಣೋ ಥರ ಕಾಣಿಸುತ್ತೆ. ಆದರೆ ಅದೇ ಪೋಷಕರು ಏನಾದರೂ ನೀವು ಅಂಕಗಳ ಕಡೆಗಣಿಸಿ ಏನಾದರೂ ಹೋಗಿದ್ರೆ ನಿಮಗೆ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಲಿಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ದಯಮಾಡಿ ನಾನು ಅವರಿಬ್ಬರ ಮಾತುಗಳನ್ನು ಕಡೆಗಣಿಸ್ಬೇಕು. ನೀವು ಆಲೋಚನೆ ಮಾಡ್ಬೇಕು. ನೀವು ಯಾಕೆ ಅಂದರೆ ಹೇಳ್ತಿದ್ದೀನಿ, ಒಂದು ಸರ್ ಅವ್ರು ಏನು ಕೌಶಲ ಅಂತ ಆಗ್ಲಿಂದ ಬಡ್ಕೊಂತಾನೆ ಇದ್ದಾರೆ. ಅಲ್ಲ, ಒಂದು ನಿಮಿಷ ಹೇಳ್ತಿರೋದು ಅದೇ. ಅವಾಗ ಅದನ್ನೇ ಇದು ಮಾಡಿದ್ರ ಕೌಶಲ ಅನ್ನೋ ಮುಂಚೆಯಿಂದ ಹೇಳ್ತಾನೆ ಬರ್ತಾ ಇದ್ರಿ ನೀವು. ಕೌಶಲ್ಯಕ್ಕೆ ಮಾತ್ರ ಬದ್ಧರಾಗಿದ್ದಾರೆ ನೀವು. ಅಲ್ಲ ಸರ್, ನೀವು ಅದನ್ನ ಅನ್ಕೋಬೇಡ್ರಿ. ನೀವು ಕಳೆದ ಎಪಿಸೋಡ್ ಹಿಡ್ಕೊಳ್ಳಿಲ್ಲ. ರೈತ ಅಂತ ಹಿಡ್ಕೊಳ್ಳಿಲ್ಲ ನೀವು. ಅಂಕಗಳನ್ನು ಗಳಿಸದಲ್ಲೇ ಉದ್ಧಾರ ರೈತನ ಉದಾಹರಣೆ ಯಾವ್ದು ಕೊಟ್ರಿ ನೀವು? ರೈತನ ಉದಾಹರಣೆ ಯಾವ್ದು ಎದ್ರಲ್ಲಿ ತಗೊಂಡ್ರಿ ನೀವು? ಕಳೆದ ಎಪಿಸೋಡ್ ಇಲ್ಲಿ ತಗೊಂಡ್ರೆ ರೈತನ ಉದಾಹರಣೆ ಒಂದ್ ನಿಮಿಷ ಬಿಡಿ ಸಾಕಷ್ಟೇ. ಇದು ನಿಮ್ ಪಾಳಿ ಅಲ್ಲ ಸತೀಶ್ ಸರ್, ಇದು ನಿಮ್ ಪಾಳಿ ಅಲ್ಲ, ನನ್ನ ಪಾಳಿ ಇದು. ಇನ್ನೊಂದೇನು ಅಂದ್ರೆ, ಈಗ ಸರ್ ಇವ್ರು ಹೇಳ್ತಾರೆ ಒಂದು ಸಿನಿಮಾ ರಂಗ ಅಷ್ಟೇ ಏನೋ ರಜನಿಕಾಂತ್ ಉದಾಹರಣೆ ಕೊಡ್ಬೋದಾಗಿತ್ತು ಅವರು, ಏನೋ ಡಾಕ್ಟರ್ ರಾಜ್ಕುಮಾರ್ದು ಉದಾಹರಣೆ. ಒಂದ್ ನಿಮಿಷ ಸರ್, ಆಯ್ತಾ? ಈಗ ನಾನು ಹೇಳ್ತೀನಿ ಸರ್. ಈಗ ಒಂದು ಮಾಸ್ಟರ್ ಮಂಜುನಾಥ್ ನಮಗೆಲ್ಲ ಗೊತ್ತು, ಬಾಲನಟ. ಅವರೊಂದು ಸಂದರ್ಶನದಲ್ಲಿ ಹೇಳ್ತಾರೆ ಸರ್, ಅವ್ರ ಬಗ್ಗೆ ಸಂದರ್ಶನ ಮಾಡಿದಾಗ ಕೊನೆಯಲ್ಲಿ ಅವ್ರೊಂದು ಮಾತು ಕೇಳ್ತಾರೆ ಸಂದರ್ಶನ ಮಾಡೋರು, ಸರ್ ನೀವು ಬಾಲನಟರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂತ. ಅವಾಗ ಅವ್ರೊಂದು ಮಾತು ಹೇಳ್ತಾರೆ, ಕೇಳಿಸ್ಕೊಳ್ರಿ ನೀವಿಬ್ರು ದಯಮಾಡಿ. ಯಾರು ಕೂಡ ನಾನು ಪೋಷಕರನ್ನು ಕುರಿತೇ ಹೇಳ್ತಾರೆ ಸರ್ ಅವ್ರು, ನಾನು ನೋಡಿದ್ದೀನಿ ಅದನ್ನು. ಪೋಷಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ನಿಮ್ಮ ಮಕ್ಕಳಲ್ಲಿ ಅಭಿನಯ ಕೌಶಲ್ಯ ಇರ್ಬೋದು. ನಾನು ಚೆನ್ನಾಗಿ ಬಾಲನಟನಾಗಿ ಹೆಸರು ತಗೊಂಡೆ, ನಾನು ಇಲ್ಲ ಅಂತಲ್ಲ. ಆದರೆ ನಾನು ಅಲ್ಲಿ ಬದುಕು ಕಟ್ಟಿಕೊಳ್ಳುವಲ್ಲಿ ನಾನು ಅಷ್ಟು ಸಫಲನಾಗಿಲ್ಲ. ಯಾಕಂದರೆ ಒಂದು ಕೌಶಲ ಆಗಿರಲಿ, ಒಂದು ಅಭಿನಯ ಆಗಿರಲಿ, ಆ ಕ್ಷಣಕ್ಕೆ ಮಾತ್ರ ಅದು, ಆ ಕ್ಷಣಕ್ಕೆ ಖುಷಿ ಕೊಡುತ್ತೆ. ಬದುಕನ್ನು ಕಟ್ಕೊಡೋಕ್ಕೆ ಸಾಧ್ಯ ಇಲ್ಲ. ಅವ್ರು ಹೇಳಿದರು, ಯಾರು ಕೂಡ ಮಕ್ಕಳನ್ನ ಶಿಕ್ಷಣದಿಂದ ವಂಚಿತರನ್ನಾಗಿ ಅವ್ರಿಗೇನೋ ಒಂದು ಕೌಶಲ್ಯ ಇದೆ. ಈಗ ಭಾಳ ಕಡೆ ನೋಡ್ತಿದ್ದೆ ಸರ್ ಮಾಧ್ಯಮಗಳಲ್ಲಿ, ಶಿಕ್ಷಣ ಬಿಡಿಸಿ ಮತ್ತೇನೋ ಯಾವುದೋ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಆ ಕ್ಷಣದ ಖುಷಿ ಅವರಿಗೆ ಲೈಫ್ ಲಾಂಗ್ ಅವರು ಅದನ್ನು ಭದ್ರ ಜೀವನ, ಭದ್ರ ಬುನಾದಿನೂ ಆಗ್ತಾ ಇಲ್ಲ. ಅದು ಜೊತೆಗೆ ಒಂದು ಉಜ್ವಲ ಭವಿಷ್ಯ ಕೂಡ ಅದರಿಂದ ಸಿಗ್ತಾ ಇಲ್ಲ. ಮಕ್ಕಳನ್ನ ಶಿಕ್ಷಣ ಪಡಿಸ್ರಿ, ಒಂದು ಹಂತದವರೆಗೂ PUC ಡಿಗ್ರಿ ಇದೆಲ್ಲ ಮುಗಿಸಿದ ಮೇಲೆ ನೆಕ್ಸ್ಟ್ ಏನು ಬೇಕು ಅದು ಕೌಶಲ ಅವರಲ್ಲಿರುವ ಪ್ರತಿಭೆಗೆ ನೆಕ್ಸ್ಟ್ ನೀವು ಅವಕಾಶ ಮಾಡಿಕೊಟ್ರೆ ವಿನಃ ಶಿಕ್ಷಣವನ್ನು ಕುಂಠಿತಗೊಳಿಸ್ಬೇಡ್ರಿ, ಓದೋ ಟೈಮಲ್ಲಿ ಓದಲಿ ಮಕ್ಕಳು ಅಂತ ಅವ್ರು ಒಂದು ಮೆಸೇಜ್ ಕೊಡ್ತಾರೆ ಸರ್. ಅದೊಂದು ಮೆಸೇಜ್ ಸಾಕು. ನಾನು ಇನ್ನೊಂದೇನು ಹೇಳಿ, ಸತೀಶ್ ಸರ್ ಮತ್ತು ಲತಾಮಣಿ ಮೇಡಮ್ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಸಿನಿಮಾ ನಟರು ನಾನು ಉದಾಹರಣೆ ತಗೊಳ್ತೀನಿ ಸರ್. ಈಗ ನಾವು ಎಷ್ಟೋ ಪೋಷಕ ನಟರು ಇದ್ದಾರಲ್ಲ, ಯಾರೋ ಹೀರೋಗಳು ಬಿಡ್ರಿ, ಬೇಕಾದಂಗೆ ಅವರು ದುಡ್ಡು ತಗೊಳ್ತಾರೆ ಹೋಗ್ತಾರೆ ಏನ್ರಿ. ಏನು ಸಹ ಕಲಾವಿದ್ರು ಇದ್ದಾರಲ್ಲ, ಆ ಕಲಾವಿದರು ಬದುಕು ಕಟ್ಕೊಳಕ್ಕಂತಾನೆ ಅಭಿನಯಕ್ಕೆ ಬಂದಿರ್ತಾರೆ ಸರ್. ಅವ್ರು ಬದುಕು ಕಟ್ಕೊಳಕ್ಕಂತ ಬಂದು ಕೊನೆಯ ಅಂತಿಮ ಕಾಲದಲ್ಲಿ ಇದೆಯಲ್ಲ, ಅವ್ರಿಗೆ ಬಂದಿರೋ ಕಾಯಿಲೆನ ತೋರಿಸ್ಕೊಳಕ್ಕೆ ದುಡ್ಡಿರಲ್ಲ ಸರ್ ಅವ್ರ ಹತ್ರ. ಮತ್ತೆ ಹೆಂಗೆ ಬದುಕು ಕಟ್ಕೊಂಡ್ರು ಅವರು? ನೀವು ಹೇಳ್ತಿರಲ್ಲ, ಕಳೆದ ಎಪಿಸೋಡಿಂದನೇ ಹೇಳ್ತಾನೆ ಇದ್ದೀರಾ, ಅವ್ರು ಬದುಕು ಹೆಂಗೆ ಕಟ್ಕೊಂಡ್ರು? ಮತ್ತು ಅಂತಿಮ ಕಾಲದಲ್ಲಿ ಅವ್ರಿಗೆ ಅನಾರೋಗ್ಯ ಅಂತ ಪರಿಸ್ಥಿತಿ ಬಂದಾಗ ಅವರೊಂದು ಹಾಕಬೇಕು, ನನಗೆ ಸಹಾಯ ಮಾಡಿ ಅಂತ. ಇಂಥ ಒಂದು ಪರಿಸ್ಥಿತಿ ಬಂದಾಗ ನಿಮ್ಮದು ಯಾಕೆ ಕೌಶಲ ಅಂತ ಹೇಳ್ತೀರಿ ನೀವು? ನಿಮ್ದು ಏನೋ ಇದು ಅಂಕಗಳಿಲ್ದಲೇ ಅವ್ರು ಅಕಸ್ಮಾತ್ ಅವರು ಅಂಕ ಗಳಿಸಿ ಅವ್ರದ್ದೊಂದು ವೃತ್ತಿ ಅಂತ ಇದ್ದಿದ್ರೆ ಆ ಪರಿಸ್ಥಿತಿ ಅವ್ರು ತಳ್ತಾ ಇರಲಿಲ್ಲ. ನಿಮ್ಮ ಕೌಶಲ ಅಂತಿದ್ದಾರೆ. ಒಂದು ಸರ್ ನಮ್ದ್ರಲ್ಲಿ ನಾನು ಹೇಳ್ತೀನಿ, ಅಂಕಗಳಿಂದ ಯಾಕೆ ಓಡ್ತಾರೆ ಅಂದರೆ, ಅಂಕಗಳು ಗಳಿಸಿದ್ರೆ ಒಂದು ನಿರ್ದಿಷ್ಟ ಅವಧಿಗೆ ಮಾತ್ರ ನಾವು ದುಡಿಬೋದು ಸರ್. ನೆಕ್ಸ್ಟ್ ಅವನಿಗೆ ವಿರಾಮ ಬೇಕು. ಇವ್ರದ್ದು ಹಂಗಲ್ಲ, ಇವತ್ತು ದುಡಿದ್ರೆ ಊಟ ಇವತ್ತು ಅಂಥ ಪರಿಸ್ಥಿತಿ. ಅದು ಅಂಕಗಳು ಬೆನ್ನಿತ್ತು ಹೋದರಿಗೆ ಅಂಥ ಪರಿಸ್ಥಿತಿ ಬರಲ್ಲ. ಅಂಕಗಳೇನು ಬೇಡ ಅಂತಿರಲ್ಲ, ನಿಮ್ಮ ಅಂಥವ್ರಿಗೆ ಅಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ದಯಮಾಡಿ ಪೋಷಕರೇ ಯಾರು ಕೂಡ ತಮ್ಮ ಮಕ್ಕಳನ್ನು ಅಂಕ ಗಳಿಕೆ ಕಡೆನೇ ಗಮನ ಕೊಡ್ರಿ. ಅದನ್ನು ಮಾತ್ರ ದಯಮಾಡಿ ಯಾವುದೇ ಕಾರಣಕ್ಕೂ ಕಡೆಗಣಿಸ್ಬೇಡ್ರಿ. ಈಗ ಅವರು ಅಂಕಗಳ ಕಡೆನೇ ಗಮನ ಕೊಡಿ ಅಂತಂದು ಹೇಳಿದ್ರು.
ಸಾಮಾನ್ಯವಾಗಿ ನಾವು ಇತ್ತೀಚಿನ ದಿನಪತ್ರಿಕೆಗಳಲ್ಲಿ ನೋಡ್ತಾ ಬಂದಾಗ ಎಷ್ಟೋ ಜನ ಒಂದು ವರ್ಷಕ್ಕೂ PUC ರಿಸಲ್ಟನ್ನು ತೆಗೆದುಕೊಳ್ಳಿ, SSLC ರಿಸಲ್ಟನ್ನು ತೆಗೆದುಕೊಳ್ಳಿ, ಪೋಷಕರ ಅಂಕಗಳಿಕೆಗೆ ಒತ್ತಡಕ್ಕೆ ಮಣಿದಿರ್ತಕ್ಕಂಥ ಎಷ್ಟೋ ಜನ ಇವತ್ತು ಕೆರೆನೋ ಬಾವಿನೋ ಪಾಲಾಗಿರ್ತಕ್ಕಂಥ ಎಕ್ಸಾಂಪಲ್ಸ್ಗಳು ಪ್ರತಿ ವರ್ಷನೂ ಕೂಡ ರಿಸಲ್ಟ್ ಯಾವಾಗ ಬರುತ್ತೋ ಅವಾಗೆಲ್ಲ ಅಂಥ ಎಕ್ಸಾಂಪಲ್ಸ್ಗಳನ್ನು ನೋಡ್ತಾ ಹೋಗ್ತೀವಿ, ಓದ್ತಾ ಹೋಗ್ತೀವಿ. ಆಮೇಲೆ ಎಷ್ಟೋ ಇಂತಹ ಒಂದು ಇನ್ಸಿಡೆಂಟನ್ನು ತೆರೆಗಟ್ಟಲಿಕ್ಕೋಸ್ಕರ ಎಷ್ಟೋ ಶಾಲಾ ಕಾಲೇಜುಗಳು ಏನು ಮಾಡ್ತೀವಿ ಇವತ್ತು ಓರಿಯೆಂಟೇಷನ್ ಪ್ರೋಗ್ರಾಮ್ ಅಂತ ಮಾಡ್ತಿದ್ದಾರೆ. ಯಾಕಂತಂದರೆ ಪೋಷಕರಿಗೆ ನೀವು ನಿಮ್ಮ ಮಕ್ಕಳ ಅಂಕಗಳನ್ನು ತೆಗಿದೇ ಇದ್ದರೆ, ನನ್ನ ಅಂಕಗಳು ತೆಗಿಬೇಡಿ ಅಂತಂದು ಇಲ್ಲಿ ಸಮಾಜಕ್ಕೆ ಸಂದೇಶ ಕೊಡ್ತಾ ಇಲ್ಲ, ಅಂಕಗಳನ್ನು ತೆಗಿದೇ ಇದ್ದಾಗ ನೀವು ನಿಮ್ಮ ಮಕ್ಕಳ ಮೇಲೆ ಒತ್ತಡವನ್ನು ಹಾಕಬೇಡಿ. ಅಂಕಗಳ ಹೊರತಾಗಿಯೂ ಕೂಡ ಜೀವನ ಇದೆ, ಹಾಗಂತ ನಾನು ಇಲ್ಲಿ ಅಂಕಗಳನ್ನು ತೆಗಿಬೇಡಿ ಅಂತ ಹೇಳಿಲ್ಲ, ಅಂಕಗಳು ಇಲ್ಲದೆ ಜೀವನನೂ ಕೂಡ ಇದೆ ಅಂತಕ್ಕಂಥದ್ದು ಒಂದು ವಿಚಾರವನ್ನು ತಿಳಿಸ್ತಾ ಈಗ ಶಬರಿನಾ ಮೇಡಮ್ ಹೇಳ್ತಾ ಇದ್ರು, ಅಂಕಗಳನ್ನು ತೆಗಿಲಿಕ್ಕೆ ಜಾಸ್ತಿ ಒತ್ತಡ ಕೊಡಿ, ಯಾಕಂದರೆ ಇಂದಿನ ಸಮಾಜ ಆ ಥರ ಇದೆ. ವಾಸ್ತವ, ಅದು ಒಪ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ಪ್ರತಿರೋಧವಾಗಿ ನೀವು ಏನು ಉತ್ತರ ಹೇಳಕ್ಕೆ ಬಯಸ್ತೀರಾ? ನಮ್ಮ ಎದುರಾಳಿ ಮಿತ್ರರು ಶಬರಿನಾ ಮೇಡಮ್ ಹೇಳಿದ್ರು, ಸಿನಿಮಾ ನಟರ ಉದಾಹರಣೆ ಕೊಟ್ಟು, ಪೋಷಕ ನಟರ ಉದಾಹರಣೆ ಕೊಟ್ಟು ಹೇಳಿದ್ರು, ಅಂತಿಮ ಕಾಲದಲ್ಲಿ ಅವರು ಬೆಗ್ ಮಾಡ್ತಾ ಇದ್ದಾರೆ ಅಂತ. ಅದರಲ್ಲಿ ಯಾರು ಅತಿ ಹೆಚ್ಚು ಅಂಕ ಗಳಿಸದೇ ಇರೋರೇ ಇದ್ದಾರೆ ಅಂತ ನೀವು ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಅಂಕ ಗಳಿಸಿರೋರು ಕೂಡ ಆ ಒಂದು ಸ್ಥಾನದಲ್ಲಿ ಇರ್ಬೋದು, ಅವರ ಮಕ್ಕಳೇ ಕೂಡ ಆ ಒಂದು ಹಂತಕ್ಕೆ ತಳ್ಳಿರೋರು ಇರ್ಬೋದು. ಅವರ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸನ ಗಳಿಸಿ ಅಷ್ಟೇ ಹೆಚ್ಚು ಅಂಕಗಳನ್ನು ಗಳಿಸ್ಕೊಂಡಿದ್ದು ಹೊರದೇಶಗಳಿಗೆ ಹೋಗಿ ತನ್ನ ತಂದೆ ತಾಯಿ ಏನು ಆಸೆ ಪಟ್ಟರು, ನನ್ನ ಮಗ ಹೀಗಿರಬೇಕು, ನನ್ನ ಮಗಳು ಹೀಗಿರಬೇಕು ಅಂತ ಏನು ಆಸೆ ಪಟ್ಟರು ಆ ಸ್ಥಾನದಲ್ಲೇ ಹೋಗಿದ್ರು ಕೂಡ ತಂದೆ ತಾಯಿ ಈ ಹಂತಕ್ಕೆ ಬಂದಾಗ ಆ ಮಕ್ಕಳು ಬಂದು ನೋಡದೇ ಇರೋ ಸ್ಥಿತಿಲೂ ಅವ್ರು ಇರ್ಬೋದು. ಯಾವುದೋ ಒಂದು ಉದಾಹರಣೆ ಹೇಳಿದ್ರಲ್ಲ, ವ್ಯಕ್ತಿಗತ ದೌರ್ಬಲ್ಯಗಳಿಂದ ಹಂಗಾಗಿರ್ಬೋದು. ಅವ್ರದ್ದು ವ್ಯಕ್ತಿಗತ ದೌರ್ಬಲ್ಯಗಳಿಂದ ಏನಾದರೂ ಆ ಸ್ಥಾನಕ್ಕೆ ಆ ಒಂದು ಸ್ಥಿತಿಗೆ ಬಂದಿರಬಹುದು. ಅಲ್ಲಿ ಅಂಕಗಳದಲ್ಲ, ಜೀವನದ ಅಲ್ಲ ಅಲ್ಲಿ. ಹಾಗೆ ಸರ್ ಹೇಳಿದ್ರು ಮಕ್ಕಳು ಉನ್ನತ ಅಭ್ಯಾಸಗಳನ್ನ ಮಾಡಬೇಕು ಅಂತ. ಆ ಉನ್ನತ ಅಭ್ಯಾಸನ ಬಯಸ್ತಾರಲ್ವಾ ಪೋಷಕರು, ಎಲ್ಲ ಮಕ್ಕಳನ್ನು ತೆಗಿತಾರೆ, ಅಂಕಗಳನ್ನ ತೆಗಿತಾರೆ, ಫಾರಿನ್ ಎಜುಕೇಶನ್ ಸಿಗುತ್ತೆ, ಹೋಗ್ತಾರೆ, ಹೊರದೇಶಗಳಿಗೆ ಹೋಗ್ತಾರೆ, ಹೋಗಿ ಅಲ್ಲಿ ತಮ್ಮ ಜೀವನವನ್ನ ಸೆಟ್ಲ್ ಮಾಡ್ಕೋಬಹುದು. ನೀವು ಹೇಳಿದಂತ ಅಂಕಗಳ ಬೆನ್ನಟ್ಟಿ ಹೋಗಿ ತಮ್ಮ ಜೀವನನ ಸೆಟ್ಲ್ ಮಾಡ್ಕೋಬಹುದು. ಆದ್ರೆ ಇಲ್ಲಿ ಆ ಕನಸು ಕಟ್ಟಿ ಆ ಕನಸಿನ ಗುರಿಯತ್ತ ಸಾಗಿಸಿದಂತ ತಂದೆ ತಾಯಿನ ಅವ್ರು ನೋಡ್ತಾ ಇದ್ದಾರ, ಆ ಮಕ್ಕಳು ಆ ತಂದೆ ತಾಯಿನ ಸಾಕ್ತಾ ಇದ್ದಾರ, ಅದನ್ನು ನೀವು ನೋಡ್ಬೇಕಾಗತ್ತೆ. ಅದೇ ಮಕ್ಕಳು ಯಾವುದೋ ಕಡಿಮೆ ಅಂಕನೇ ಬರಲಿ, ಹೆಚ್ಚು ಅಂಕನೇ ಬರಲಿ, ಆದ್ರೆ ತಾನು ಕಲಿತ ವಿದ್ಯೆನಲ್ಲಿ ಅಂಕಕ್ಕಷ್ಟೇ ಅವನು ಬೆಲೆ ಕೊಡದೆ ತಾನೇನ್ ಕಲಿತೆ ಅದನ್ನ ಅವನು ಅದರ ಸಾರವನ್ನ ಅಳವಡಿಸ್ಕೊಂಡಿದ್ದಿದ್ರೆ ತಂದೆ ತಾಯಿಗೆ ಆ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅದಕ್ಕೆ ನಾ ಹೇಳ್ತಾ ಇದ್ದೀನಿ, ಅಂಕಕ್ಕೆ ಟೊಂಕ ಕಟ್ಟಿ ನಿಲ್ಲಬೇಡವೋ ಮೂಢ, ನೀನೊಮ್ಮೆ ಜ್ಞಾನದ ಕಣ್ ತೆರೆದು ನೋಡ, ಒಂದೊಂದೇ ಅಂಕಕ್ಕೆ ಉರುವೊಡೆಯಬೇಡ, ಪಾಠದ ಸಾರವನ್ನು ಬದುಕಿಗೆ ಅರ್ಥೈಸಿ ನೋಡ, ಅದನ್ನು ಅನುಸರಿಸಿ ನೋಡ, ಆಗ ಅಂಕದ ಜೊತೆಗೆ ಜೀವನ ಬರುತ್ತೆ. ಆ ಅಂಕ ಇರ್ಲಿ ಇಲ್ಲದೆ ಇರ್ಲಿ ಜೀವನ ಕಟ್ಕೋತಾನೆ, ಸುಸಂಸ್ಕೃತನಾಗ್ತಾನೆ, ಸಮಾಜದ ಉತ್ತಮ ಪ್ರಜೆ ಆಗ್ತಾನೆ. ಸೊ ಅಂಕಕ್ಕಿಂತ ಅಲ್ಲಿ ಅವನ ಜೀವನ ಹೇಗೆ ರೂಪಿಸ್ಕೋತಾನೆ, ಅಂಕ ಇರ್ಲಿ ಬಿಡ್ಲಿ, ಅವನ ಜೀವನ ಹೇಗೆ ಸಾಕ್ತಿದೆ, ಅದರಿಂದ ಸಮಾಜಕ್ಕೆ ಏನು ಒಳಿತಾಗ್ತಿದೆ, ಅವನ ಕುಟುಂಬಕ್ಕೆ ಏನು ಒಳಿತಾಗ್ತಿದೆ ಅನ್ನೋದು ಮುಖ್ಯ ಅಂತ ನನ್ನ ವಾದ. ನೋಡಿ, ಅಂಕಗಳ ಹಿಂದೆ ಬೀಳಬೇಡಿರ ಓ ಮೂಢರೆ ಅಂತ ಒಂದು ಫಸ್ಟ್ ಸ್ಟ್ರೈನಲ್ಲೇ ಹೇಳ್ಬಿಟ್ಟಿದ್ರೆ, ಹಾಗಾಗಿ ನಿಮ್ಮನ್ನ ಪರೋಕ್ಷವಾಗಿ ಚಾಟಿ ಬೀಸಿದ್ದಾರೆ ಅಂತಾನೆ ಹೇಳ್ಬೋದು. ಕೊಟ್ರೇಶ್ ಸರ್ ನೋಡಿ ಆ ಚಾಟಿಯನ್ನ ಹೇಗೆ ತಪ್ಪಿಸ್ಕೊಳ್ತಾರೆ ಅಂತ ಏನ್ ಹೇಳ್ತೀರಾ ಸರ್? ಇರ್ಲಿ ಸರ್, ಅವರು ಅಲ್ಲಿ ಕೂತಾಗ ಹೇಳಲೇಬೇಕಲ್ವಾ, ಏನ್ ಮಾತಾಡ್ಬೇಕು ನಾವು ಮಾತಾಡ್ತೀವಿ. ಇಲ್ಲ, ಇದು ನೈಜ ಸ್ಥಿತಿ. ಇವರು ದೊಡ್ಡ ಭ್ರಮೆಯಲ್ಲಿ ಇದ್ದಾರೆ, ನಾನು ಕೇಳಿದ ಇವರಲ್ಲಿ ಉತ್ತರನೇ ಇಲ್ಲ. ಎಷ್ಟೊಂದು ಭ್ರಮೆ ಕೇಳ್ತಾ ಇದಾರಲ್ಲ. ಒಂದವರು ಕೆಲವು ಉದಾಹರಣೆ ಕೊಟ್ಕೊಂತ ಬಂದ್ರು, ಪಟ್ಟಿ ಕೆಲವೊಂದಲ್ಲ, ಪಟ್ಟಿ ಈಗ ಆಯ್ತಾ, ನೀವು ಉದಾಹರಣೆ ಅಷ್ಟೊಂದು ಕೊಟ್ಕೊಂಬಂದ್ರಿ. ಈಗ ಅದೇ ರೀತಿ ಓದ್ಯಂತರಿದ್ದಾರೆ. ಈಗ ಯಾವುದೇ ಬೇಡ, ನಾನು ಅಂಬೇಡ್ಕರ್ ವಿಷಯ ತಗೊಂತೀನಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಇದೇ ಓದಿನ ಬೆನ್ನತ್ತಿ ಹೋಗದೆ ಇದ್ದಿದ್ರೆ, ಬೆನ್ನತ್ತಿ ಅಂದ್ರೆ ಓದಿನ ಬೆನ್ನತ್ತಿನ ಬಗ್ಗೆ ಹೇಳ್ತಲ್ಲ ನಾನು. ನೀವು ಅವ್ರ ಮೆರಿಟ್ ಬಂದಿದ್ದಕ್ಕೆ ಮೈಸೂರು ರಾಜರು ಅವ್ರನ್ನೇ ಸರ್ ನಿಮ್ಮ ಮಾತನ್ನ ಎಲ್ಲರ ಗೌರವ. ಮತ್ತೆ ಇಲ್ಲಿನ ಅಲ್ಲ, ಸ್ವಲ್ಪ ಕರೆಕ್ಷನ್ ಅಲ್ಲ ಸರ್, ಅವ್ರಿಗೆ ಮೆರಿಟ್ ಬಂದಿದ್ದಕ್ಕೆ ಫಾರಿನ್ ಓದಕ್ ಅವ್ರಿಗೆ ಸ್ಕಾಲರ್ಶಿಪ್ ಸಿಗೋದು. ಅಂಬೇಡ್ಕರ್ ಸ್ಕಾಲರ್ಶಿಪ್ ಅಲ್ಲಿ ಓದ್ತಾರೆ. ಯಾಕೆ ಓದ್ತಾರೆ? ಅವ್ರ ಮೆರಿಟ್ ವಿದ್ಯಾರ್ಥಿ ಆಗಿರೋದ್ರಿಂದ ಅಂಬೇಡ್ಕರ್ಗೆ ಸ್ಕಾಲರ್ಶಿಪ್ ಬರುತ್ತೆ.
ಸುಮ್ಮನೆ ಬರಲ್ಲ. ಅಂಬೇಡ್ಕರ್ ಅವರು ಹೇಳ್ತೀನಿ ಅಂಕಗಳ ಕೇಳಿ. ಬೆನ್ನತ್ತಿ ಹೋದರೆ ಏನೋ ಪದ ಬಳಸ್ಕೊಳ್ರಿ. ಯಾವ್ದು? ಸರ್ ಅದು ಇಲ್ಲ ಸಾಧ್ಯನೇ ಇಲ್ಲ. ನೀವ್ ಹೆಂಗ್ ಬಿಲ್ಗೇಟ್ಸ್ ಕೊಟ್ರು ಹಂಗೆ ಓದಿಗೆ ಮೆರಿಟ್ಗೆ ಅಂಕದ ಎಷ್ಟು ಅವ್ರ ಅಂಕ ಗಳಿಕೆಯಲ್ಲಿ ಅಷ್ಟೇ ಯಾರು ಜಾಣರಾಗಿದ್ರು ಅಂಬೇಡ್ಕರ್. ಹಂಗಾಗಿ ಜಗತ್ತಲ್ಲಿ ಜಗತ್ತಲ್ಲಿ ಇವತ್ತು ಹೆಚ್ಚಿಗೆ PhD ಪಡೆದಿರೋದಂತಂದ್ರೆ ನಾವು ಅಂಬೇಡ್ಕರ್ ಹೇಳ್ತೀವಿ. 28-30 PhD ಗಳನ್ನ ಜಾಗತಿಕವಾಗಿ ಅಂಬೇಡ್ಕರ್ ಪಡಿತಾರೆ. ಯಾಕೆ ಪಡಿತಾರೆ? ಅವರಲ್ಲಿನ ಜ್ಞಾನ ವಲಯ. ಸುಮ್ನೆ ಮೆರಿಟ್ ಇಲ್ದೇ PhD ಕೊಡಲ್ಲ, ಅವ್ರ ಸಂಶೋಧನೆ ಮಾಡ್ಲಿಲ್ದಲ್ಲಿ PhD ಕೊಡಲ್ಲ. ನಿರ್ಮಾಪಕರವರು ಅದನ್ನ ಹೇಳ್ತೀನಿ ಸ್ವಾಮಿ, ಅದನ್ನ ಹೇಳ್ತೀನಿ. ನೀವು ಬಿಲ್ ಗೇಟ್ಸ್ ಹೇಳಿದ್ರಲ್ಲ, ಯಾರು ಬಂದು IAS ಆಫೀಸರ್ ಬಂದಲ್ಲಿ ಸೆಲೆಕ್ಟ್ ಹೊಡಿಬೇಕಂದ್ರಲ್ಲ, ಅಂಬೇಡ್ಕರ್ ಇದ್ರಲ್ಲ, ಅವರು ಜ್ಞಾನದಿಂದ ಅವರು ಮೆರಿಟ್ ಆಗಿ ಅವರು ವಿದೇಶಕ್ಕೂ ಹೋಗಿ ಓದಿ ಬೃಹತ್ ಸಂವಿಧಾನ ಕೊಟ್ಟಿರೋದ್ರಿಂದ ಇವತ್ತು ನಾವು ನೀವು ವಾಕ್ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾ ಇದೀವಿ. ಇದು ಹೆಚ್ಚು ಓದ್ಯಂತರ ಕೊಡುಗೆ. ಮತ್ತೆ ಸರ್ ಎಂ ಹೇಳ್ತೀನಿ, ಸರ್ ಎಂ ಹೆಚ್ಚಿಗೆ ಓದಿ ಇಂಜಿನಿಯರಿಂಗ್ ಅಲ್ಲಿ ಸಂಶೋಧನೆ ಮಾಡಿದ್ದಕ್ಕೇನೆ ಮತ್ತೆ ಯಾವುದೋ ಸಾಮಾಜಿಕ ಕೆಲಸಗಳ ಜೊತೆಗೆ ನಮಗೆ KRS ಅಂತ ಬೃಹತ್ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರು ಸರ್ ಎಂ. ಮತ್ತೆ ಅಬ್ದುಲ್ ಕಲಾಂ ಅವರು ಇದೇ ಮೆರಿಟ್ ವಿದ್ಯಾರ್ಥಿ. ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಮೆರಿಟ್ ಅಲ್ಲಿ ಓದಿದ್ರಿಂದನೇ ಬಾಹ್ಯಾಕಾಶದಲ್ಲಿ ದೊಡ್ಡ ಕ್ರಾಂತಿಯನ್ನ ಮಾಡಿದೀವಿ ನಮ್ಮ ಭಾರತ. ಅದೇ ರೀತಿ ಅವರು ಇಡೀ ದೇಶವನ್ನ ವಿಜ್ಞಾನದತ್ತ ಕೊಂಡೊಯ್ತಾರೆ, ವೈಚಾರಿಕತೆಯತ್ತ ಕೊಂಡೊಯ್ತಾರೆ. ರಾಷ್ಟ್ರಪತಿ ಆದಾಗ ಯಾಕೆ ಅವ್ರಿಗೆ ಗೊತ್ತಿತ್ತು ಮೆರಿಟ್ ಅಂದ್ರೆ ಏನು, ಓದುವಿಕೆ ಅಂದ್ರೆ ಏನು, ಅದ್ರ ಪ್ರಜ್ಞೆ ಅವರಲ್ಲಿ ಇತ್ತು ಅಂತ. ಹಾಗೆ ತಂತ್ರಜ್ಞಾನ ಮತ್ತು ಬಾಹ್ಯಾಕಾಶದಲ್ಲಿ ನಾವೆಲ್ಲ ಇವತ್ತು ಮುಂದುವರೆದಿದ್ದೀವಿ. ಇವತ್ತು ಇಲ್ಲಿ ಕೂತ್ಕೊಂಡ್ಬಿಟ್ಟು ನಾವು ಏನಾರ ಮಾತಾಡಿದ್ದನ್ನು ಇಡೀ ಜಗತ್ತೇ ವೀಕ್ಷಣೆ ಮಾಡ್ತಾ ಇದೆ. ಇದೇ ಬಸವ ವಾಹಿನಿ ಮೂಲಕ. ಯಾರ ಕೊಡುಗೆ ಇದು? ತಂತ್ರಜ್ಞಾನದ ಕೊಡುಗೆ. ಯಾರು ಇದನ್ನ ನಮಗೆ ಮೆಸೇಜ್ ತಂತ್ರಜ್ಞಾನದಲ್ಲಿ ಕೆಲಸ ಮಾಡೋರು ಅಂಕ ತಗೊಂಡವ್ರು ಖಂಡಿತ. ಈಗ ನಾನು ಹೇಳ್ತೀನಿ, ಉದಾಹರಣೆ ಕೊಡ್ತೀನಿ. ಈಗ ಜಿಲ್ಲಾ ಹಂತದಲ್ಲಿ ಒಂದು ಕಟ್ಟಡ, ಯಾವ್ದಾರ ಒಂದು ಕಟ್ಟಡ ಕಾಮಗಾರಿ ಆಗುತ್ತೆ, ಯಾರು ಮಾಡೋದು? ಒಬ್ಬ ರೈತ ಮಾಡ್ತಾನೋ, ಬಂದು ಡಿಸ್ಟ್ರಿಕ್ಟ್ ಇಂಜಿನಿಯರ್ ಮಾಡ್ತಾನೋ? ಯಾರು ಮಾಡ್ತಾರೆ ಹೇಳಿ? ಅಲ್ಲ, ಈಗ ಹೆಚ್ಚಿನ ಅಂಕಗಳನ್ನ ತೆಗೆದುಕೊಂಡಿರೋರೇ ತಂತ್ರಜ್ಞಾನ ಮುಂದುವರೆದೆ. ಇವತ್ತು ಬೇಲೂರು, ಹಳೆಬೀಡು, ಹಂಪಿ ಅಂತ ಟೆಂಪಲ್, ಕುಜರಾಯಿ ಅಂತ ಟೆಂಪಲ್ಗಳು ಅಲ್ಲಿ ತಂತ್ರಜ್ಞಾನದ ಬಗ್ಗೆ ತಂತ್ರಜ್ಞಾನದ ವಿಷಯಕ್ಕೆ ಬರ್ತಾನೆ. ಇವತ್ತಿಗೂ ಕೂಡ ಹೆಚ್ಚು ಅಂಕವನ್ನು ಪಡೆದಿರ್ತಕ್ಕಂಥ ವಿಜ್ಞಾನಿಗಳಿಗೂ ಕೂಡ ಭೇದಿಸಲಾಗದ ಎಷ್ಟೋ ರಹಸ್ಯಗಳು ನಮ್ಮ ಹಿರಿಯರು ಅನಕ್ಷರಸ್ಥರು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಆ ವಿಷಯವನ್ನು ಒಪ್ಪಿಸಿ ಶಿಲ್ಪಕಲೆ ಒಂದು ಉದಾಹರಣೆ ಅಷ್ಟೇ ನಾನು ಕೊಟ್ಟಿರೋದು. ಒಂದು ಉದಾಹರಣೆ ಈಗ ಒಂದು ಇಂಜಿನಿಯರ್ ಕೊಟ್ಟೆ ನಾನು. ಜಿಲ್ಲಾ ಹಂತದ ಒಂದು ಕಾಮಗಾರಿ ಆಗ್ಲಿಕ್ಕೆ ಡಿಸ್ಟ್ರಿಕ್ಟ್ ಇಂಜಿನಿಯರ್ ಕೆಲಸವನ್ನ ಮಾಡ್ತಾರೆ. ರಾಜ್ಯ ಹಂತದಲ್ಲಿ ಯಾವ್ದಾರ ಒಂದು ಕಾಮಗಾರಿ ಆಗ್ಬೇಕು ಅಂತಂದ್ರೆ ಏನು ಗೌರ್ಮೆಂಟ್ ಆಫ್ ಕರ್ನಾಟಕ ಇಂಜಿನಿಯರ್ಸ್ ಯಾರು ಇರ್ತಾರೆ ಅವ್ರು ಮಾಡ್ತಾರೆ. ಈ ಇಂಜಿನಿಯರ್ಸ್ ಹೆಂಗ್ ಅಪಾಯಿಂಟ್ ಆದ್ರು? IAS ಮೆರಿಟ್ ಬಂದಿರೋದಕ್ಕೆ ಆ ಪೊಸಿಷನ್ ಅಲ್ಲಿ ಅವ್ರು ಬಂದು ಕೂತಿದ್ದು. ಡಿಸ್ಟ್ರಿಕ್ಟ್ ಸರ್ಜನ್ ಯಾವ್ದೋ ಒಂದು ಇಮಿಡಿಯೇಟ್ ಆಗಿ ಹೆಲ್ತ್ ಏನೋ ಇಶ್ಯೂ ಆಗಿ ಇರುತ್ತೆ, ಯಾವ್ದೋ ಒಂದು ಹೃದಯ ಕಸಿ ಆಗ್ತಾ ಇರುತ್ತೆ, ಮೆದುಳು ಕಸಿ ಆಗ್ತಾ ಇರುತ್ತೆ, ಕಿಡ್ನಿ ಕಸಿ ಆಗ್ತಾ ಇರುತ್ತೆ. ಯಾರು ಸ್ವಾಮಿ ಮಾಡೋದು? ಬಂದು ಇದೇ ಮೆರಿಟ್ ಪಡೆದು ಅಪಾಯಿಂಟ್ ಆಗಿರ್ತಕ್ಕಂಥ ಸರ್ಜನ್ಗಳೇ ಮಾಡೋದು. ಮೆರಿಟ್ ಯಾಕೆ ಇಂಪಾರ್ಟೆಂಟ್ ಅಲ್ಲ? ಮೆರಿಟ್ ಇಲ್ದಲ್ಲಿ ಯಾವ ಡಾಕ್ಟರ್ನ ಅಪಾಯಿಂಟ್ ಮಾಡ್ತೀರಿ ನೀವು? ಯಾವ ಇಂಜಿನಿಯರ್ನ ಅಪಾಯಿಂಟ್ ಮಾಡ್ತೀರಿ ನೀವು? ಯಾವ IAS ಆಫೀಸರ್ನ ಅಪಾಯಿಂಟ್ ಮಾಡ್ತೀರಿ? ಯಾವ KAS ಆಫೀಸರ್ನ ಅಪಾಯಿಂಟ್ ಮಾಡ್ತೀರಿ? IPS ಆಫೀಸರ್ನ ಅಪಾಯಿಂಟ್ ಮಾಡ್ತೀರಿ? ಎಲ್ಲ ನೇಮಕಾತಿಗಳಿಗೂ ಮೆರಿಟೇನೆ ಇಂಪಾರ್ಟೆಂಟು. ಆಯಾ ಕ್ಷೇತ್ರದ ನಿರ್ದಿಷ್ಟ ಕ್ಷೇತ್ರದ ಹೆಚ್ಚಿನ ಯಾರಿಗೆ ಜ್ಞಾನ ವಲಯ ಇರುತ್ತೆ ಅವರು ಆಯಾ ಕ್ಷೇತ್ರದಲ್ಲಿ ಮೆರಿಟ್ ಅನ್ನು ತೆಗೆದುಕೊಳ್ತಾರೆ. ಆಯಾ ಕ್ಷೇತ್ರದಲ್ಲಿ ಅವರು ನೇಮಕಾತಿಯನ್ನು ಹೊಂದ್ತಾರೆ. ಅದ್ರ ಮೂಲಕ ಅವ್ರ ಜೀವನ ಕಟ್ಟಿಕೊಳ್ಳೋದ್ರ ಜೊತೆಗೆ ಇಡೀ ಸಮಾಜದ ಜೀವನವನ್ನು ಕಟ್ತಾರೆ. ನೀವೇನ್ ಜೀವನ ಅಂತ ಹೇಳ್ತಾ ಇದ್ದೀರಲ್ವಾ, ಇದೇ ಮೆರಿಟ್ ಸ್ಟೂಡೆಂಟ್ಗಳು, ಇದೇ ಡಾಕ್ಟರ್ BR ಅಂಬೇಡ್ಕರ್ ಮೆರಿಟ್ ಸ್ಟೂಡೆಂಟ್ ಇಡೀ ಒಂದು ಭಾರತದ ಭವಿಷ್ಯವನ್ನು ಕಟ್ತಾರೆ ಸಂವಿಧಾನದ ಮೂಲಕ. ಇದೇ ಸರ್ ಎಂ ಮೆರಿಟ್ ಸ್ಟೂಡೆಂಟ್ ಇಡೀ ಒಂದು ಕರ್ನಾಟಕದ ಚರಿತ್ರೆಯನ್ನು ಅಜರಾಮರಗೊಳಿಸ್ತಾರೆ. ಇದೇ ಡಾಕ್ಟರ್ ಅಬ್ದುಲ್ ಕಲಾಂ ಮೆರಿಟ್ ಸ್ಟೂಡೆಂಟ್ ಇಡೀ ಬಾಹ್ಯಾಕಾಶದಲ್ಲಿ ದೊಡ್ಡ ಕ್ರಾಂತಿಯನ್ನ ಮಾಡ್ತಾರೆ. ಯಾಕೆ ಮೆರಿಟ್ ನಮಗೆ ಇಂಪಾರ್ಟೆಂಟ್ ಅಲ್ಲ? ಇವೆಲ್ಲ ಉದಾಹರಣೆ ಇಟ್ಟುಕೊಂಡು ಪ್ರತಿಯೊಬ್ಬ ಪೋಷಕನು ಸಹ ನನ್ನ ಮಗನು ಈ ಮಟ್ಟಕ್ಕೆ ಹೋಗ್ಬೇಕು, ನನ್ನ ಮಗನು ಈ ದೇಶಕ್ಕೆ ಒಂದು ಕೊಡುಗೆ ಆಗಬೇಕು. ಈಗ ಯಾವುದೇ ಬೇಡ, ಒಂದು ಸೈನಿಕ, ನಾನು ಇದು ದೊಡ್ಡ ಹುದ್ದೆ ಹೇಳಲ್ಲ, ಸೈನಿಕನು ಬಹುದೊಡ್ಡ ಹುದ್ದೆ. ನನಗೆ ದೇಶ ಪ್ರೇಮ ಬಂದಾಗ ಸೈನಿಕರಿಗೆ ಒಂದು PUC ಆಗಬೇಕು. PUC ಆದ ತಕ್ಷಣಕ್ಕೆ ತಗೊಂಡ್ಬಿಡ್ತಾರ? ಅಲ್ಲಿ ಮೆರಿಟ್ ನೋಡಲ್ವಾ? ನಾನು ಸಮರ್ಥ ಇದ್ದೀನಿ ಸರ್. ದೈಹಿಕ ಪರೀಕ್ಷೆಗಳೆಲ್ಲ ಮೆರಿಟ್ ಜೊತೆಗೆ ದೈಹಿಕ ಸೈನ್ಯದ ವಿಷಯಕ್ಕೆ ಬಂದಾಗ ಮಾತ್ರ ಸೈನ್ಯದ ವಿಷಯ ನಾನು ಹೋಗಿದ್ದೆ. ನಾನು 2 ಸಲ ವಾಪಸ್ ಬಂದಿದ್ದೀನಿ. ದೈಹಿಕ ಸೇನೆ ನೇಮಕಾತಿ ನಾನು ವಾಪಸ್ ಬಂದಿದ್ದೀನಿ. ನಾನು ಐಟಲ್ಲಿ ವಾಪಸ್ ಬಂದಿದ್ದೀನಿ, ಅಂಕದ್ದಲ್ಲ. ಅಲ್ಲಿನ ಅಂಕನೂ ಇಂಪಾರ್ಟೆಂಟೇ. ಈಗ
ಪ್ರಕಾಶ್ ಅವರು ನಾವು ಇಬ್ರು ಹೋಗಿದ್ವಿ, ಇಬ್ರು ಹೈ ಜಂಪ್ ಪಾಸ್ ಮಾಡಿದ್ವಿ, ಇಬ್ರು ಲಾಂಗ್ ಜಂಪ್ ಅಷ್ಟೇ ಹಾರಿದ್ವಿ, ಇಬ್ರು ರನ್ನಿಂಗ್ ರೇಸ್ ಮಾಡಿದ್ವಿ, ಇಬ್ರು ವೇಟ್ ಅಂಡ್ ಫಿಟ್ ಸರಿಯಾಗಿದ್ವಿ. ಎಲ್ಲ ಸರಿಯಾಗಿದ್ದಾಗ ನೆಕ್ಸ್ಟ್ ಯಾವ್ದು ನೋಡ್ತಾರೆ? ನಾನು ಅಂಕ ಇಲ್ಲ ಅಂತ ವಾಪಸ್ ತಾಡ್ರಿ ಬಂದೆ ಸರ್, ಅದನ್ನ ಅಲ್ಲಿಗೆ ಬಂದೆ ನಾನು. ಯಾವ್ದು ನೋಡ್ತಾರೆ ನೆಕ್ಸ್ಟ್? ಏನೋ ಇದೇ ಅಂಕ ಹಿಡ್ಕಂತಾರೆ. ನನಗಿಂತ 1 ಮಾರ್ಕ್ ಇವ್ರದ್ದು ಇತ್ತು ಅಂತಂದ್ರೆ ಅವರು ಅಪಾಯಿಂಟ್ ಆಗ್ತಾರೆ. ಎಷ್ಟೋ ಜನ ಸರ್ ಅರ್ಧರ್ಧ ಮಾಸಲ್ಲಿ ಅಪಾಯಿಂಟ್ ಅರ್ಧ ಮಾರ್ಕ್ಸ್ ಅಲ್ಲ, ಪಾಯಿಂಟ್ ಸಮಥಿಂಗ್ ಅಲ್ಲಿ ತಮ್ಮ ಭವಿಷ್ಯವನ್ನ ಕಳ್ಕೊಂಡಿದ್ದಾರೆ. ಅಂಕಗಳ ಬೆಲೆ ಯಾರನ್ನ ಕೇಳ್ಬೇಕಂದ್ರೆ ಈಗ IAS ಇಂದ KAS ಇಂದ ಅವ್ರನ್ನ ಕೇಳ್ಬೇಕು. ಪಾಯಿಂಟ್ ಸಮಥಿಂಗ್ ನಾಗ ಅಪಾಯಿಂಟ್ ಅಲ್ಲಿ ತಪ್ಪಿಸ್ಕೊಂಡಿರ್ತಾರಲ್ಲ, ಅವ್ರು ಕೇಳ್ರಿ. ವೇದನೆಯನ್ನು ಅವ್ರ ವೇದನೆ ಕೇಳಿದ್ರೆ ನಿಮಗೆ ಅಂಕಗಳ ಬೆಲೆ ಅಂದ್ರೆ ಏನಂತ ಏನು? ಗೊತ್ತಾಗುತ್ತೆ. ಅಯ್ಯೋ ನಾನು ಸ್ವಲ್ಪ ಪಾಯಿಂಟ್ ಕಷ್ಟಪಟ್ಟು ಓದಿದ್ರೆ ಉದ್ಯೋಗ ಕಳ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡವ್ರ ಕಡೆ ನಾವು ನೋಡ್ತೀವಿ. ಅದಲ್ಲ ಅಲ್ಲ, ಯಾವ್ದೋ ನೋಡಿದವ್ರಿಗೆ ಅಲ್ಲ. ಈಗ ಹೆಚ್ಚು ಮಕ್ಕಳು ಅಂಕಾದ್ರೆ ಯಾವ್ದು ಎಲ್ಲ ಅಪಾಯಿಂಟ್ ಆಗದೆ ಇರ್ತಕ್ಕಂಥ ಮಕ್ಕಳೆಲ್ಲವೂ ಆತ್ಮಹತ್ಯೆಗೆ ಹೋಗ್ತಾವಂತನ? ನಾನು ಉತ್ತರ ಕೊಡ್ತೀನಿ ನಿಮ್ಗೆ. ಅಲ್ಲ, ಈಗ ಹೇಳಿದ್ರಲ್ಲ ಅದಕ್ಕೆ ಹೇಳ್ತಾ ನಾನು ಇದ್ದೀನಿ. ಹೇಳ್ತೀನಿ ಆಮೇಲೆ. ಅಲ್ಲಿ ಈಗ ಹೇಳಿದ್ರಲ್ಲ ಅಲ್ಲ, ಅವ್ರು ಏನ್ ಹೇಳಿದ್ರು, ಅವ್ರು ಹೇಳಿದಷ್ಟೇ ಯಾರಾದ್ರೂ ಅಂಕಗಳನ್ನ ಗಮನ ಕೊಡಬೇಕು ಅಂತಂದ್ರೆ ಯಾರಿಗೆ ಕೇಳಬೇಕು, ಅಂಕಗಳ ಮಹತ್ವವನ್ನು ಯಾರಿಗೆ ಕೇಳಬೇಕು ಅಂತಂದ್ರೆ ಶಬರಿನ ಮೇಡಮ್ ಹೇಳ್ತಾ ಇದ್ದಾರೆ. 1.5 ಅಲ್ಲಿ 0.1 ಹೌದು ಸರ್, ಹೌದು. ಈಗ ನಾನು ಹೇಳಿದ 1 ಮಾರ್ಕ್ ಪಾಯಿಂಟ್ ಸಮಥಿಂಗ್ ಅಲ್ಲಿ ಹೋಗ್ತಾರೆ. ಈಗ 67.3 ನಿಲ್ತಂದ್ರೆ 67.29 ಇದ್ದನು 3.2 ಇದ್ದನು ಅಪಾಯಿಂಟ್ ಆಗಲ್ಲ ಸರ್. ಅವಾಗ ಅವ್ರು ಅನ್ಕೊಂತಾರೆ ಎಲ್ಲಿ ಸ್ವಲ್ಪ ಹೋದ್ರಿ ಇನ್ನು 1 ಮಾರ್ಕ್ಸ್ ತೆಗೆದಿದ್ರೆ ನಾನು ಅಪಾಯಿಂಟ್ ಆಗ್ತಾ ಇದ್ನಲ್ವಾ, ನಾನು ಗೌರ್ಮೆಂಟ್ ಜಾಬ್ ಆಗ್ತಾ ಇದ್ನಲ್ವಾ. ಪ್ರತಿಯೊಬ್ಬ ಪೋಷಕನಿಗೂ ನನ್ನ ಮಗ ಗೌರ್ಮೆಂಟ್ ಜಾಬ್ ತಗೋಬೇಕಂಬದಿರುತ್ತೆ, ಖಂಡಿತ ಇರುತ್ತೆ, ಎಲ್ಲ ಒಂದು ಕಡೆಗೆ ಇದ್ದೇ ಇರುತ್ತೆ. ಈಗಿನ ಪೋಷಕರುಗಳಿಗೆ ನಾನು ಹೇಳೋದು, ಈಗ ಒಂದು ಸ್ಪರ್ಧಾತ್ಮಕ ಪೋಷಕರೇ, ಹಳ್ಳಿ ರೈತನಿಂದ ಹಿಡಿದು ಎಲ್ಲರಿಗೂ ನನ್ನ ಮಗನು ಗೌರ್ಮೆಂಟ್ ಸರ್ವೆಂಟ್ ಆಗಬೇಕು. ಅವ್ರಿಗೊಂದು ಇರುತ್ತೆ, ಒಂದು ಕನಸು ಇರುತ್ತೆ. ನನ್ನ ಗೌರ್ಮೆಂಟ್ ಸರ್ವೆಂಟ್ ಆದ್ರೆ 60 ವರ್ಷಕ್ಕೆ ಸುಮ್ಮನೆ ಆಗಲ್ವಲ್ಲ, ಆಮೇಲೆ ಪಿಂಚಣಿ ಬರುತ್ತೆ, ಅವನು ಆರಾಮಾಗಿರ್ತಾನೆ. ಅಕಸ್ಮಾತ್ ಏನಾರ ಆಯ್ತು ಅಂತಂದ್ರೆ ಹೆಂಡತಿ ಕೆಲಸ ಸಿಗುತ್ತೆ, ಮಕ್ಕಳಿಗೂ ಕೆಲಸ ಸಿಗುತ್ತೆ, ಮಕ್ಕಳಿಗೆ ಕೆಲಸ ಅವರಿಂದ ಇವರಿಗೆ ಯೋಚನೆ ಮಾಡಬೇಕು ಸರ್. ಯಾಕೆ ಮಾಡಬಾರ್ದು? ಜೀವನ ಅಂತ ಹೇಳ್ತಿರ ಮತ್ತೆ ಯಾಕೆ ಯೋಚನೆ ಮಾಡಬಾರ್ದು? ರಿಟೈರ್ಡ್ ಆದ್ಮೇಲೆ ಹೇಳ್ತಿಲ್ಲ ನಾವು, ಇನ್ ಸರ್ವಿಸ್ ಅಲ್ಲಿ ಮನೆ ಯಜಮಾನ ಸರ್ ಏನ ಆಯ್ತು ದಿಢೀರ್ ಅಂತ ಏನ ಆಯ್ತು, ಯಾರು ಸರ್ ಹೊಣೆ? ಯಾರು ಹೊಣೆ? ಅದೇ ಮೆರಿಟ್ ಅಲ್ಲಿ ಅಪಾಯಿಂಟ್ ಆಗಿರೋ ಗೌರ್ಮೆಂಟ್ ಜಾಬ್ ಹೋಲ್ಡರ್ಸ್ ಆದ್ನೆ ಅಂದ್ರೆ ಅವ್ನು ಹೆಂಡ್ತಿಗೋ ಮಕ್ಕಳಿಗೆ ಅದು ಬರುತ್ತೆ, ಅವ್ರ ಜೀವನವನ್ನ ಸಾಗಿಸ್ತಾರೆ. ಜೀವನ ಅಂತ ಏನ್ ಈಗ ಹೇಳ್ತಿದ್ರು, ಅದೇ ಗೌರ್ಮೆಂಟ್ ಎಂಪ್ಲಾಯಿ ಇಲ್ಲ ಅಂತಂದ್ರೆ ಯಾರು ಕೊಡ್ತಾರೆ? ಅವ್ರ ಮನೆಗೆ ಕೊಡ್ತಾರೆ. ಅವ್ರ ಜೀವನ ಭದ್ರತೆ ಏನಿರುತ್ತೆ? ಈ ಜೀವನ ಭದ್ರತೆಗಾಗಿನೇ ಇವತ್ತಿನ ಪೋಷಕರು ಮೆರಿಟ್ ಮೇಲೆ ನಮ್ಮ ಮಕ್ಕಳು ಬರಬೇಕು, ಒಳ್ಳೆ ಜಾಬಿಗೆ ಹೋಗ್ಬೇಕು, ಅವ್ರ ಭವಿಷ್ಯವನ್ನ ಚೆನ್ನಾಗಿ ಇರಬೇಕು. ಈಗ ಅವ್ರು ಹೇಳಿದ್ರು ಲತಮಣಿಯವರು ಮಾತಾಡ್ತಾರೆ ತಂದೆ ತಾಯಿ ಬಗ್ಗೆ, ಅದು ಮೆರಿಟ್ ಅಲ್ಲ, ಆ ಮಗು ತಿಳ್ಕೋಬೇಕು. ಇನ್ನೊಂದು ಮಗುವನ್ನ ನಾವು ಬೆಳೆಸುವಾಗನೇ ನಾವು ಬೆಳೆಸ್ಬೇಕು, ಸಮಾಜದ ಕೆಲಸನೇ ಇದೆ. ಸಂಸ್ಕಾರವನ್ನು ಬೆಳೆಸ್ತಕ್ಕಂಥದ್ದು, ಹಿರಿಯರಿಗೆ ಗೌರವ ಕೊಡ್ತಕ್ಕಂಥದ್ದು, ಸಂಬಂಧಗಳನ್ನ ಗೌರವಿಸಬೇಕಾದಂತು, ಇದು ಮೆರಿಟ್ಗೆ ಇದಕ್ಕೆ ಸಂಬಂಧ ಪಡಲ್ಲ. ಇನ್ನೊಂದು ಸರ್ ಮತ್ತೆ ಅವರೊಂದು ಹೇಳಿದ್ರು, ಮೆರಿಟ್ ಬಂದರೆಲ್ಲ ತಂದೆ ತಾಯಿನ ಗೌರವಿಸಲ್ಲ ಅಂದ್ರು. ಈಗ ಮೆರಿಟ್ ಇಲ್ಲದೆ ಇರೋರೆಲ್ಲ ಗೌರವಿಸ್ತಾರ? ಎಷ್ಟು ಜನ ಹೊರಗಾಕಿಲ್ಲ ಹಳ್ಳಿಗಳಲ್ಲಿ, ಇನ್ನೊಂದು ಯಾರು ಹೈಯರ್ ಆಫೀಸರ್ಸ್ಗಳು ತಂದೆ ತಾಯಿನ ಇಟ್ಕೊಂಡೇ ಇಲ್ವಾ? ಸಾಕ್ತಾ ಇಲ್ವಾ ಇವತ್ತು? ಯಾರು ಸಾಕ್ತಾ ಇಲ್ವಾ? ಆಯ್ತಾ? ಹಂಗಾಗಿ ನಾನು ಹೇಳ್ತಾ ಇದ್ದೀನಿ, ಅವ್ರು ಸುಮ್ಮನೆ ವಾದ ಮಾಡಬಹುದು, ಅವ್ರ ವಾದದಲ್ಲಿ ಯಾವುದೇ ಉರುಳಿಲ್ಲ. ನಾನು ಘಂಟಾಘೋಷವಾಗಿ ಹೇಳ್ತೀನಿ, ಇವತ್ತಿನ ಮಕ್ಕಳಿಗೆ ತಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಮೆರಿಟ್ ಬಹಳ 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 ಪೋಷಕರು ಸಹ ಆಸೆ ಪಡ್ತಾರೆ. ಬಹಳ ಮುಖ್ಯ ಅಂತ ಘಂಟಾಘೋಷವಾಗಿ ಅವರು ಒಂದು ಮಾಡಿದ್ದಾರೆ. ಯಾಕಂದ್ರೆ ಇಂದಿನ ನೀವು ಆಧುನಿಕ ಶಿಕ್ಷಣ ಪದ್ಧತಿಯನ್ನು ನೋಡಿದಾಗ ಅಂಕಗಳ ಬೆನ್ನು ಹತ್ತಿರ್ತಕ್ಕಂಥ ಶಿಕ್ಷಣ ಪದ್ಧತಿಯನ್ನು ಸ್ವತಂತ್ರ ಪೂರ್ವಕ್ಕೆ ಹೋದಾಗ ಅಲ್ಲೂ ಕೂಡ ಸಾಕಷ್ಟು ತಂತ್ರಜ್ಞಾನ ಇತ್ತು. ನಮ್ಮ ಹಿರಿಯರು, ನಮ್ಮ ಅನಕ್ಷರಸ್ಥರು ಕೆಲವೊಂದು ಎಷ್ಟೋ ಎಕ್ಸಾಂಪಲ್ಸ್ಗಳನ್ನು ಕೊಟ್ಟು ಅವರು ಕೂಡ ಕಟ್ಟಿದ್ರು. ಅವರೆಲ್ಲ ಏನು ಅವಾಗ ಅಂಕ ಪದ್ಧತಿ ಇಲ್ಲದೆ ಇದ್ರು, ಗುರುಕುಲ ಪದ್ಧತಿಯಲ್ಲಿ ತಮ್ಮ ಶಿಕ್ಷಣವನ್ನು ಕಲ್ತ್ಕೊಂಡು ಅವರವರು ಜೀವನ ಮಟ್ಟಕ್ಕೆ ಅವರವರು ಪ್ರತಿಭೆ ತಕ್ಕಂತೆ ಮಾಡ್ತಾ ಹೋದ್ರು. ಇರಲಿ, ಅದೊಂದು ಕಡೆ ವಿಷಯ ಇದ್ರೂ ಕೂಡ ಈಗ ಕೊಟ್ರೇಸ್ಟಾರ್ ಅವರು ಮತ್ತು ಶಬರಿನ ಮೇಡವರು ಘಂಟಾಘೋಷವಾಗಿ ನಾವು ಅಂಕವನ್ನು ಪಡೆದಿರ್ತಕ್ಕಂಥದ್ದಕ್ಕೆ ನಾವು ನಮ್ಮ ಮಕ್ಕಳು ಮುಂದೆ ನಮ್ಮ ಜೀವನ ಪೆನ್ಷನ್ ಸಮೇತವಾಗಿ ಎಲ್ಲ ಆ ವಿವರಣೆಗಳನ್ನು ಕೊಡ್ತಾ ಹೋದ್ರು. ನೀವೊಂದು ಪಟ್ಟಿ ಕೊಟ್ರಿ, ಅವರೊಂದು ಪಟ್ಟಿ ಕೊಟ್ರಿ, ಮುಂದಿನದನ್ನ ಏನ್ ಚರ್ಚೆ ಮಾಡ್ತೀರಾ ಸರ್? ಘಂಟಾಘೋಷವಾಗಿ ಅಂಕಗಳಿಗೆ ಬಂದ್ಬಿದ್ದವರಿಗೆ ನಾನು ಘಂಟಾಘೋಷವಾಗಿ ವಿರೋಧಿಸ್ತೀನಿ. ದೊಡ್ಡ ನಮಸ್ಕಾರ. ನಮಸ್ಕಾರ, ಅಂಕಗಳಿಗೆ ನಮಸ್ಕಾರ, ದೊಡ್ಡ ನಮಸ್ಕಾರ, ಅಂಕಗಳಿಗೆ ನಮಸ್ಕಾರ. ನಿಮಗೆಲ್ಲ ಸ್ವೀಕಾರ ಮಾಡ್ತೀವಿ. ಒಳ್ಳೆ ಅಂಕ ಬಂದಿತ್ತು ಅಂತಂದ್ರೆ ಇವತ್ತು ನೀವು ಯಾವ್ದ ಪೊಸಿಷನ್ ಆಗಿರ್ತಿದ್ರಿ, ಹಿಂಗ್ ಮಾತಾಡ್ತಾನೆ ಇರ್ಲಿಲ್ಲ ಬಿಡಿ. ಆ ಕೊರತೆಯಿಂದ ನೀವಿಬ್ರು ಡಿಪ್ರೆಸ್ ಆಗ್ಬಿಟ್ಟಂಗ್ ಮಾತಾಡ್ತಾ ಇದ್ರಿ. ಅರ್ಥ ಆಗ್ತೈತೆ, ನಿಮ್ಮ ತುಂಬಲಗಳು ಅರ್ಥ ಆಗ್ತೈತೆ ನನಗೆ. ಖಂಡಿತ
ಇಲ್ದಿದ್ರು ನಿಮ್ಮಂತ ಜೀವನನೇ ಕಟ್ಕೋಬಹುದು ಅನ್ನೋದಕ್ಕೆ ನಾವಿಬ್ರು ನಿದರ್ಶನ. ಶಿಕ್ಷಕ ವೃತ್ತಿ ಅಂಕ ಇರ್ಬೋದು, ಅಂಕ ಇಲ್ಲ. ಈಗ ನೀವು ಅಂಕವನ್ನ ಪಡ್ಕೊಂಡು ನಿಮ್ಮ ವೃತ್ತಿ ಜೀವನ ಅವರು ಕೂಡ ಅಷ್ಟೇ ಸಂತೋಷವಾಗಿದ್ದಾರೆ, ಅಷ್ಟೇ ಖುಷಿಯಾಗಿದ್ದಾರೆ. ಅವರು ಕೂಡ ಅಂಕಗಳು ಇಲ್ಲ. ಇವತ್ತಿನ ಪೋಷಕರು ಸರಿ ಈಗ ಈ ನೀವು ಘಂಟಾಘೋಷ ಘೋಷಣೆ ಮಾಡ್ಬಿಟ್ಟಿದ್ದೀರಾ ಆಲ್ರೆಡಿ. ಅಲ್ಲ ನೀವು ಅವರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತಂದ್ರೆ ಅವ್ರೇನ್ ತಿಳ್ಕೊಳ್ತಾರೆ, ನಮ್ಮ ಮಾತು ಅಲ್ಲ. ಈಗ ಹೆಂಗ ನಿಮ್ಮಿಬ್ರು ಚರ್ಚೆ ನೋಡಿದ್ರೆ ನನಗೇನ್ ಅನ್ಸ್ತದೆ ಗೊತ್ತಾಯ್ತಾ? ಅಲ್ಲಲ್ಲ, ನನಗೇನ್ ಅನಿಸ್ತಿದೆ ಗೊತ್ತಾ? ನಿಮ್ಮಿಬ್ರು ಬಾ ಇದ್ದವನು ಬದುಕಬಲ್ಲ ಅನಿಸ್ತಾ ಇದೆ ನನಗೆ. ನೋಡ, ಅವ್ರಿಗೊಂದು ಚಾನ್ಸ್ ಕೊಡೋಣ, ಅವ್ರಿಗೊಂದು ಚಾನ್ಸ್ ಕೊಡೋಣ. ಈಗ ಅವ್ರು ಜಾಸ್ತಿ ಕೊಡಿ. ಅಂಕಗಳು ಗಳಿಸ್ದಲೆ, ಶಾಲಾ ಕಾಲೇಜುಗಳಿಗೆ ಡಿಗ್ರಿಯನ್ನು ಮಾಡ್ದಲೆ ಅನೇಕ ಜನ ಮಹನೀಯರದು, ವಿದೇಶಿ ಮಹನೀಯರುಗಳು, ಸ್ವದೇಶಿ ಮಹನೀಯರುಗಳು ಎಲ್ಲರದು ಒಂದು ಪಟ್ಟಿನ ಕೊಟ್ಟೆ. ಈ ನಮ್ಮ ಕೊಟ್ರೆ ಸರ್ ಅವರು, ಅಬ್ದುಲ್ ಕಲಾಂ, ಅಂಬೇಡ್ಕರ್, ವಿಶ್ವೇಶ್ವರಯ್ಯ, ಈ ಮೂರೇ ಜನರಿಗೆ ಸಿಕ್ಕಿದವ್ರಿಗೆ ನಾನು ಮಾತಾಡಿಲ್ಲ. ನಿಮ್ಗೆ ಮೂರೇ ಜನ ಉದಾಹರಣೆ ಕೊಟ್ಟರು. ಅವ್ರು ಸಿಕ್ಕಿದ್ದೆ 3 ಜನ. ತಾಳ್ರಿ. ಯಾಕೆಂತಂದ್ರೆ ಒಂದು ವೇಳೆ ಅವ್ರ ಮಹಾನ್ ವ್ಯಕ್ತಿಗಳ ಬಗ್ಗೆ ನಂದು ನಮಸ್ಕಾರ. ಒಂದು ವೇಳೆ ಈ ಅಂಬೇಡ್ಕರ್ ಇರ್ಬೋದು, ಅಥವಾ ಕಲಾಂ ಅವರು ಇರ್ಬೋದು, ಅಥವಾ ವಿಶ್ವೇಶ್ವರಯ್ಯ, ಒಂದು ವೇಳೆ ಅವರಿಗೆ ಅಂಕಗಳಿಗೆ ತಕ್ಕಂತೆ ಉದ್ಯೋಗ ಸಿಗದೆ ಇದ್ದಿದ್ರೆ ಅವ್ರ ಬದುಕನ್ನು ರೂಪಿಸ್ತಕ್ಕಂಥ ಜಾಣ್ಮೆ ಅವ್ರಿಗಿತ್ತು. ಇತ್ತು. ಆದ್ರೆ ಆವಾಗಿನ ಸನ್ನಿವೇಶಕ್ಕೆ ಅವ್ರಿಗೆ ಅವಕಾಶಗಳು ಸಿಕ್ತು, ಅದನ್ನ ಬಳಸ್ಕೊಂಡ್ರು, ಸದುಪಯೋಗ ಪಡಿಸ್ಕೊಂಡು ಸಮಾಜಕ್ಕೂ ಒಂದು ಮಾದರಿ ಆದ್ರು, ಜಗತ್ತಿಗೆ ಒಂದು ಹೆಸರು ತಂದ್ರು. ಈಗ ಅಷ್ಟೇ ಅಂಕಗಳನ್ನು ಇದ್ರೂ ಕೂಡ ಅವಕಾಶಗಳು ಸಿಗ್ತಾ ಇಲ್ಲ ಅಂತೀರಾ? ಅಷ್ಟೇ ಅಂಕಗಳು ತಗೊಂಡ್ರು ಕೂಡ ಇವತ್ತು ಅವಕಾಶಗಳ ಕೊರತೆ ಇದೆ. ಸರ್ಕಾರಿ ಉದ್ಯೋಗನೇ ಬೇಕು ಅಂತ ಹೋಗೋರಿಗೆ ಅವಕಾಶಗಳ ಕೊರತೆ ಇದೆ. ಒಂದು ಮಾತು ತಿಳ್ಕೊಬೇಕು ಅವರು. ಆಮೇಲೆ ಇನ್ನೊಂದು ಮಾತು ಹೇಳ್ತಾ ಇದ್ರು, ಅವಾಗಲಿಂದ ಹೇಳ್ತಾ ಇದ್ರು ಅವರು, ನಾನು ಅವಕಾಶ ಇಂಥ ಮಹಾನ್ ವ್ಯಕ್ತಿಗಳು ಆಗಿದ್ದೆ ಅಂಕಗಳಿಂದ, ಇಂಥ ಮಹಾನ್ ವ್ಯಕ್ತಿಗಳು ಆಗಿದ್ದೆ ಅಂಕಗಳಿಂದ. ಘಂಟಾಘೋಷವಾಗಿ ಹೇಳ್ತೀನಿ. ಇಬ್ರು ಪಡ್ಕೊಳ್ತಾವ್ರೆ. ನಾನು ಆ ಲೆಕ್ಕಕ್ಕೆ ಹೋದ್ರೆ ನಾನು ಹೇಳ್ತೀನಿ, ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ನಿಮ್ಮ ವಿಚಾರಕ್ಕೆ ಹೋಗ್ಬಿಟ್ಟು ಆಲ್ಬರ್ಟ್ ಐನ್ಸ್ಟೈನ್ಗೆ ಹೊರಡೆಯಿಂದ ನೀನು ಬ್ಯಾಡ್ ಸ್ಟೂಡೆಂಟ್ ಅಂತ ಹೋಗಪ್ಪ ಅಂತ ಅಂದ್ಕೂಡ್ಲೆ ಅವ್ನು ಅಳ್ತಾ ಅವ್ರ ಕಡೆ ಕೂತ್ಕೊಂಡು ಆತ್ಮಹತ್ಯೆ ಮಾಡ್ಕೋಬೇಕಾಯ್ತು. ಅವರು ವಿದ್ಯೆ ಇಲ್ದಿದ್ರು ಕೂಡ ಬದುಕನ್ನು ರೂಪಿಸ್ಕೊಂಡ್ರು. ಅಲ್ಲಲ್ಲ, ರೂಪಿಸ್ಕೊಂಡ್ರು ಅಂತ ಅಂದ್ಮೇಲೆ ಉಳಿದವ್ರು ಕೂಡ ರೂಪಿಸ್ಕೊಂಡಿದ್ದಾರೆ. ನೋಡಿ ಮೇಡಮ್, ಉದಾಹರಣೆ ಕೊಟ್ಟಿನಿ ಅಂದ್ರೆ ಅಂತ ಸಾವಿರಾರು ಜನ ಇದ್ದಾರೆ. ನೀವು ಘಂಟಾಘೋಷ ಆಗಿದೆ. ಈಗ ನಿಮ್ಮ ಘಂಟಾಘೋಷ ಆಗಿದೆ, ನನ್ನ ಘಂಟಾಘೋಷ ಕೇಳ್ರಿ. ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ಒಂದ್ 3-4 ಉದಾಹರಣೆ ಕೊಡ್ರಲ್ಲ. ಈಗ ಹಳ್ಳಿ ಮನೆಯಲ್ಲಿ ನೋಡ್ರಿ, ಹಳ್ಳಿಗಳಲ್ಲಿರ್ಬಹುದು ಅಥವಾ ಪಟ್ಟಣದಲ್ಲಿ, ಇವತ್ತು ಬೆಂಗಳೂರು ಕಡೆ ರೀ ಏನೋ ಬೇರೆ ವಿದ್ಯಾಭ್ಯಾಸವನ್ನು ಸಿಗದಲ್ಲೇ ಹಳ್ಳಿ ಮನೆ ಕಡೆ ತಾವು ಗಳಿಸಿರ್ತಕ್ಕಂಥ ವಿದ್ಯಾಭ್ಯಾಸಕ್ಕೆ ತಕ್ಕಂಥ ಕೆಲಸವನ್ನು ಸಿಗದೇ ಇದ್ದಾಗ ಮೆಟ್ರೋಪಾಲಿಟನ್ ಸಿಟಿಗಳಿಗೆ ಬಂದ್ಬಿಟ್ಟು ಬದುಕನ್ನು ರೂಪಿಸ್ಕೊಂಡಿರ್ತಕ್ಕಂಥ ಉದಾಹರಣೆ ಇದೆ. ಈಗ ಇಲ್ಲಿ ಎದುರುಗಡೆ ಕೂತ್ಕೊಂಡಿರ್ತಕ್ಕಂಥ ಪ್ರಕಾಶ್ ಸರ್ಗೆ ಉದಾಹರಣೆ ಕೊಡ್ತಾ ಇದ್ದಾರೆ, ಅಧ್ಯಕ್ಷರಿಗೆ. ಅವರು ಒಂದು ಸಣ್ಣ ಹಳ್ಳಿಯಿಂದ ಬಂದಿರತಕ್ಕಂಥವ್ರು. ಅವರು ಕೂಡ ಡಬಲ್ ಡಿಗ್ರಿ, ತ್ರಿಬಲ್ ಡಿಗ್ರಿ ಮಾಡ್ಕೊಂಡು ಕೂತ್ಕೊಂಡಿದ್ರು. ಆದರೆ ಅವರಿಗೆ ಅವರ ಹಳ್ಳಿಯಲ್ಲಿ ಉದ್ಯೋಗ ಇದಾಗಿಲ್ಲ. ಬಂದ್ರು, ಇಲ್ಲಿ ಬದುಕು ಕಟ್ಕೊಂಡ್ರು. ಆರಂಭದಲ್ಲಿ ಅವರು ತಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಂಕಗಳಿಗೆ ತಕ್ಕಂತೆ ಉದ್ಯೋಗ ಮಾಡಿಲ್ಲ. ಎದುರುಗಡೆ ಹೇಳ್ತಾ ಇದ್ದೀನಿ. ಬೇರೆ ಒಂದು ಟ್ರೈನಿಂಗ್ ಮಾಡಿದ್ರು, ಅಲ್ಲಿ ಗೆದ್ದು ಬಂದಾಗ ಅವಕಾಶಗಳು ಅರಸ್ಬಂದು ಬೇರೆ ಕಡೆ ಹೋದ್ರು. ಯಾಕ್ರಿ ಅಂಕದಿಂದ ಬೀಳ್ತೀರಾ ನೀವು? ಅಂಕದಿಂದ ಯಾಕೆ ಬೀಳ್ತೀರಾ? ಮಾಸ್ ಕಾರ್ಡ್ಗಳ ಸಂಖ್ಯೆ ಆಗ್ಬೋದು, ಅದನ್ನ ರದ್ದಿಗೆ ಹಾಕಕ್ಕೆ ಅವಕಾಶ ಆಗ್ಬೋದು ಭವಿಷ್ಯದಲ್ಲಿ. ಈಗ ನಾನು ಹೇಳ್ತೀನಿ ನೋಡ್ರಿ, ನಿಮ್ಮ ಅಂಕಗಳ ಬೆನ್ನತ್ತಿ ಹೋದವನು ಅಂಕಗಳನ್ನು ಹೊರತಾಗಿ ಉದ್ಯೋಗವನ್ನು ರೂಪಿಸ್ಕೊಂಡಿದಾರಲ್ಲ, ಅವನ ಅಂಕಪಟ್ಟಿಗೆ ಗೌರವ ಕೊಡಲ್ಲ. ಇವಾಗ ಇದರಿಂದ ನೇನೇ ಉಪಯೋಗ ಆಗಿಲ್ಲ ನನಗೆ. ವ್ಯತ್ಯಾಸ ಪಡ್ತಾನೆ ಸರ್ ಅವನು. ಗೌರವ ಕೊಡೋದಲ್ಲ,
ನನ್ನ ಜೀವನ ಯಾವುದೋ ಮಟ್ಟಕ್ಕೆ ಹೋಗಿ ನಾನೇನೋ ಉನ್ನತೀಕರಣ ಆಗ್ತಾ ಐತೆ. ಅದ್ರಲ್ಲಿ ಅಂಕಗಳು ಜಾಸ್ತಿ ಒಪ್ಕೊಂಡ್ರೆ ಮಾತು. ಅಯ್ಯೋ ಕೇಳಿ ಕೇಳಿ ಅಲ್ಲ ಒಂದ್ ನಿಮಿಷ ಕೇಳಿ 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 ಅವ್ರದ್ದು ಆದ ತಕ್ಷಣ ನೆಕ್ಸ್ಟ್ ನಿಮಗೆ ಇವ್ರದ್ದು ಆದ ತಕ್ಷಣ ನೆಕ್ಸ್ಟ್ ನೀವೇ ಭ್ರಮೆಯಿಂದ ಹೊರಗೆ ಸರ್ ಫಸ್ಟ್ ನೀವು ಶಬರಿ ಮೇಡಮ್ ಹೆಂಗ್ ಒಪ್ಕೊಂಡ್ರಿ ನನ್ನ ಮಾತು ಅಂದ್ರೆ ಅಂಕಗಳ ನೋಡಿ ಇದೇ ಭ್ರಮೆ ಎಂಬುದು. ಅಲ್ಲ ಅಲ್ಲ ನೆಕ್ಸ್ಟ್ ನೀವೇ ಜಸ್ಟ್ ಒಂದ್ ನಿಮಿಷ ನೆಕ್ಸ್ಟ್ ನೀವೇ ಅಂಕಗಳ ಬೆನ್ನತ್ಬಿಟ್ಟು ಅಂಕ ಪಟ್ಟಿಗಳನ್ನ ರಾಶಿಯಾಗಿ ಇಟ್ಕೊಂಡು ಅದರಿಂದ ಕೆಲಸ ಸಿಗ್ದಲೆ ಬದುಕನ್ನು ರೂಪಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಈ ಅಂಕಪಟ್ಟಿಯಿಂದ ನನಗೆ ಎಷ್ಟು ಅಂಕಗಳ ಬೆನ್ನತ್ತಿ ಹೋಗಿದಾಗ ನಾನು ಎಷ್ಟು ಶ್ರಮವನ್ನು ಹಾಳು ಮಾಡ್ಕೊಂಡೆ, ನಾನು ಜೀವನ ಅವಾಗಲೇ ರೂಪಿಸ್ಕೊಂಡಿದ್ರೆ ಉದ್ಧಾರ ಆಗ್ತಿದ್ದೆ ಅಂತ ಅನ್ಕೊಂಡಿದ್ದು ಉದಾಹರಣೆ ಜಾಸ್ತಿ ಇದೆ ಅಂತ ಹೇಳ್ಬೇಕಾದ್ರೆ ಶಬರಿಮಣ ಹೌದು ಅಂತ. ಅಯ್ಯೋ ಸರ್ ಯಾಕೆ ಸರ್ ಹಂಗೆ ಹೇಳ್ತೀರಾ? ಅಲ್ಲ ಇರ್ಲಿ ಈಗ ಅವ್ರದ್ದು ಮಾತು ಮುಗೀತು. ಅವ್ರು ಏನ್ ಹೇಳಕ್ ಇಷ್ಟಪಡ್ತಿದ್ದಾರೆ ಅಂತಂದ್ರೆ, ನೀವು ಅಂಕಗಳನ್ನ ಪಡೆದಿರ್ತಕ್ಕಂಥವ್ರು ಎಲ್ರಿಗೂ ಕೂಡ ಕೆಲವೊಂದು ಎಕ್ಸಾಂಪಲ್ಸ್ ತೆಗೆದುಕೊಂಡು ಸರ್ಕಾರಿ ಉದ್ಯೋಗ ತಗೊಂಡು ಈಗ ಆ ಥರ ಅಂಕಗಳನ್ನ ಪಡ್ಕೊಂಡು ಎಲ್ರಿಗೂ ನೀವು ಕೆಲಸ ಕೊಟ್ಟಿದ್ದೀರಾ ಅನ್ನೋದು ಅವ್ರ ಪ್ರಶ್ನೆ. ಅಂಕಗಳ ಬೆನ್ನಿಂದೆ ಓದಿರ್ತಕ್ಕಂಥವ್ರಿಗೆ ಎಲ್ರಿಗೂ ಕೂಡ ಸಿಗ್ತಾ ಇಲ್ಲ. ಅದರಲ್ಲಿ ಸಿಗ್ತಕ್ಕಂಥ ಎಲ್ಲ ಒಂದು ಅಂಕ ನೀವು ನೋಡಿರ್ಬೋದು. ಇವತ್ತು ಒಂದು ಏನಾದರೂ ಇವ್ರ ಶಿಕ್ಷಕರ ಒಂದು ಅಪಾಯಿಂಟ್ಮೆಂಟ್ ಎಕ್ಸಾಮ್ ತೆಗೆದುಕೊಂಡ್ರು, ಎಷ್ಟು ಅಂತಂದರೆ ಇರೋದೊಂದು 1000 ಪೋಸ್ಟಿಗೆ 40 ಲಕ್ಷ ಅಪ್ಲಿಕೇಶನ್ ಬರೆದಿರ್ತವೆ. ಎಲ್ಲ ಅಂಕಿ ಒಂದೊಂದು ಪಾಯಿಂಟ್ ಸಮಥಿಂಗ್ ಅಂತಲೂ ಕೂಡ ಹೇಳಿದರು. ಆ ಸಮಥಿಂಗಿಂದ ಗೆದ್ದಿರ್ತಕ್ಕಂಥವನು ಇನ್ನೊಂದು ಸಮಥಿಂಗಿಂದ ಕಳ್ಕೊಂಡಿರ್ತಕ್ಕಂಥದ್ದು ಕೂಡ 97 ಪಾಯಿಂಟ್ ಸಮಥಿಂಗ್ ಇರುತ್ತೆ. ಆದರೂ ಅಂಕಗಳನ್ನು ಪಡ್ಕೊಂಡಿರ್ತಾನೆ, ಆದರೂ ಕೂಡ ಅವನು ಅವಕಾಶ ವಂಚಿತನಾಗಿರ್ತಾನೆ. ಮತ್ತೆ ಅವನು ಸರ್ಕಾರಿ ಒಂದು ನೌಕರಿಯಿಂದ ಹೊರ ಬಂದ್ಬಿಟ್ಟು ಮತ್ತೆ ಬದುಕನ್ನು ಕಟ್ಸ್ಕೋಬೇಕಾಗುತ್ತೆ. ಆ ದೃಷ್ಟಿಯಿಂದ ಅವ್ರು ಹೇಳಿರ್ಬೋದು. ನೋಡಿ ನೀವು ಹೇಳಿದ್ರಿ, ನಿಮಗೆ ಉತ್ತರ ಕೊಡ್ತಾ ಇದ್ದೀನಿ. 0.5 0.2 ಅಲ್ಲೆಲ್ಲ ಕಳ್ಕೊಂಡವನು ಅವಾಗ ಅವ್ನಿಗೆ ಗೊತ್ತಾಗತ್ತೆ ಅಂಕಗಳ ಮಹತ್ವ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ಹಾಗೆ 0.5 0.2 ಅಲ್ಲಿ ಉದ್ಯೋಗವನ್ನು ಕಳ್ಕೊಂಡವ್ರು ಬದುಕನ್ನು ನೋಡಿದ್ರೆ ಅವತ್ತು ಅಯ್ಯೋ ನಂದು 0.5 ಹೋಗ್ಬಿಟ್ಟು ಮನೆಗೆ ನೆನೆ ಹಾಕೊಂಡ್ಬಿಟ್ಟ. ಇಲ್ಲ ಹಂಗ್ ಮಾಡಕ್ಕಾಗಲ್ಲ. ಅಲ್ಲ ಅವರು ಕೂಡ ಬದುಕನ್ನ ಕಟ್ಕೊಂಡಿದ್ದಾರೆ. ಅವರು ಕಟ್ಕೊಂಡಿದ್ದಾರೆ. ಅವ್ರು ಮೆಸೇಜ್ ಬಹಳ ಯಾರು ಮೆರಿಟ್ ಇಲ್ಲ ಅನ್ನೋದ್ರಲ್ಲೇ ಆತ್ಮಹತ್ಯೆ ಅಂತ ಇದು ಪ್ರಚೋದನೆ ಆದಂಗ ಆಗುತ್ತೆ. ದಯಮಾಡಿ ನಮ್ಮ ಬಸವ ಟಿವಿ ವೀಕ್ಷಕ ಬಂಧುಗಳೇ ಇದನ್ನ ಗಮನಿಸಬೇಕು. ನೀವು ಕಡಿಮೆ ಮೆರಿಟ್ ಬಂದಿದೆ ಅಥವಾ ಮೆರಿಟ್ ಬಂದಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಬಿಡಿ, ಜೀವನ ಕಟ್ಕೊಳ್ಳಿ. ಅಲ್ಲ ಅದನ್ನೇ ಅವರು ಹೇಳ್ತಿರೋದು. 97 ಒಂದೊಂದು ಪಾಯಿಂಟ್ ಜಾಸ್ತಿ ಅಂಕಗಳನ್ನ ಪಡ್ಕೊಂಡ್ರು ಕೂಡ ಸಂತೋಷ. ನೀವೇನ್ ಹೇಳಿದ್ರಿ ಲಾಸ್ಟಿಗೆ ಒಪ್ಕೊಂಡ್ರೆ ಅದೇ ಸಂದೇಶ ನಾವು ಮೆಸೇಜ್ ಕೊಡ್ತಾ ಇದ್ರೆ ಅದನ್ನ ನೀವು ತಿದ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಇಷ್ಟ ಹೇಳಿದ್ರು ಕಡಿಮೆ ಅಂಕ ತಗೊಂಡವ್ರಿಗೆ ಅದು ಪರ್ಸೆಂಟೇಜ್ ತಗೊಳ್ದೇನೆ ತಗೊಳ್ದೆ ಉದ್ಯೋಗ ಸಿಗದೆ ಇದ್ರೆ ಯಾರು ಕೂಡ ಅದು ತಕ್ಕಂಗೆ ಸಿಗುತ್ತೆ ಸರ್. ನಾನು ಅವಾಗಲೇ 100% ಬಂದ್ರೆ ಯಾವ್ದು ಬರುತ್ತೆ, 95 ಯಾವ್ದು ಬರುತ್ತೆ, 90 ಯಾವ್ದು ಬರುತ್ತೆ, 80 ಬಂದಾಗ ಯಾವ ಪೋಸ್ಟಿಗೆ ಮಕ್ಕಳು ಹೋಗ್ಬೋದು. ಅಂತಿಮವಾಗಿ ನಿಮ್ಮ ಅಭಿಪ್ರಾಯ ಅಂಕಕ್ಕೆ ಬೆಲೆ ಇಲ್ಲ, ಬದುಕು ರೂಪಿಸ್ಕೋಬಹುದು. ಇಲ್ಲಿ ಕೊನೆಯದಾಗಿ ಶಬರಿನಾ ಮೇಡಮ್ ಕಂಟಿನ್ಯೂ. ಅವರಿಬ್ರು ಶಿಕ್ಷಕ ವೃತ್ತಿ ಮಾಡ್ತಾ ಇದ್ದಾರೆ ಸರ್. ಅವರಿಬ್ರು ಶಿಕ್ಷಕ ವೃತ್ತಿ ಮಾಡಿದ್ರು ಕೂಡ ಅವ್ರಿಗೆ ಇಂದಿನ ಶಿಕ್ಷಣದ ವ್ಯವಸ್ಥೆ ಪರಿಕಲ್ಪನೆ ಇಲ್ಲ ಅಂತ ನನಗೆ ಬೇಸರ ಆಗ್ತಾ ಇದೆ ಸರ್. ನಿಜಕ್ಕೂ ಬಹಳ ಖೇದ ಆಗ್ತಿದೆ ಮೇಡಮ್ ನನಗೆ ಸರ್. ಸತೀಶ್ ಸರ್, ಲತಾಮಣಿ ಮೇಡಮ್, ನಿಜಕ್ಕೂ ಯಾಕೆ ಅಂದ್ರೆ ಇಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಸರ್ ನಾವು ಈಗ ಶಿಕ್ಷಕ ಅಂತ ಕರಿತಿಲ್ಲ ಸರ್, ನಾವು ಫೆಸಿಲಿಟೇಟರ್ ಅಂತ ಕರಿತೀವಿ ನಾವು. ಅಂದ್ರೆ ಶಿಕ್ಷಕ ಪದ ಹೋಗಿದೆ ಸರ್. ಈಗ ಏನಾದ್ರು ಕಳ್ಕೊಳ್ಳಿ ಒಟ್ಟಿಗೆ ಜಾಬ್ ತಗೊಂಡಿದ್ದಾನೆ ಅರ್ಥ ಕೇಳ್ರಿ. ಇಲ್ಲಿ ಫೆಸಿಲಿಟೇಟರ್ ಅಂದ್ರೆ ನಾವು ಇಂದ ಕಂಠಪಾಠದ ಪದ್ಧತಿ ಇವಾಗಿಲ್ಲ. ನಾವು ವಿದ್ಯಾರ್ಥಿಯ ವರ್ತನೆಯನ್ನು ಕೂಡ ನಾವು ಅವಲೋಕನ ಮಾಡ್ತೀವಿ. ಇವತ್ತು ಅಂಕಗಳಲ್ಲಿ ಅದು ಕೂಡ ಇರುತ್ತೆ. ಅವ್ರೇನು ಜೀವನ ಕೌಶಲ ಅಂತ ಬೆಳಗ್ಗಿಂದ ಹೇಳ್ತಾ ಇದಾರಲ್ಲ, ಆ ಅಂಶನೂ ಕೂಡ ನಾವು ಅಲ್ಲಿ ಮೌಲ್ಯಮಾಪನ ಮಾಡ್ತೀವಿ. ಏನು ನಾವು ಎಂದರೇನಂತ ಇಲ್ಲ ಸರ್ ಕ್ವಶನ್ಸ್. ಇವಾಗ ಅದು ಒಂದು ಫೆಸಿಲಿಟೇಟರ್ ಯಾವುದೋ ಒಂದು ಸನ್ನಿವೇಶ ಕೊಡ್ತೀವಿ ಆ ವಿದ್ಯಾರ್ಥಿ. ಅಲ್ಲ ಈಗ ಅವ್ರು ಯೋಚನೆ ಮಾಡೋ ಕ್ವಶನ್ ಪೇಪರ್ ಪ್ಯಾಟರ್ನ್ ಇಲ್ಲ ಕೇಳ್ತಾರಪ್ಪ ಅಂತ. ಅಂಕಗಳು ಒಳಗೊಂಡಿರೋದ ಎಲ್ಲ ಅಂಶಗಳನ್ನು ಒಳಗೊಂಡಿದೆ ಸರ್. ಅದು ಬರೀ ಮೌಲ್ಯಮಾಪನ ಅಂದ್ರೆ ಎಲ್ಲವನ್ನೇ ಸೇರಿ ಮೌಲ್ಯಮಾಪನ ಮಾಡೋದು. ಬರೀ ಅಂಕಗಳಂದ ತಕ್ಷಣ ಬರೀ ಅದರಲ್ಲಿ ಕೆಲಸ ಬರೆದ ವಿಷಯಗಳಿಲ್ಲ ಇರಲ್ಲ. ಅಲ್ಲಿ ಮಗುವಿನ ಸರ್ವತೋಮುಖ ಅಭಿವೃದ್ಧಿಯನ್ನು ಆಗುವಂತ ಅಂಶಗಳನ್ನು ಒಳಗೊಂಡಂತೆ ಮೌಲ್ಯಮಾಪನ ಆಗುತ್ತೆ ಸರ್. ಇನ್ನೊಂದು ಹೇಳಿದ್ರೆ ಯಾಕೆ ಪೋಷಕರು ಪಾಪ ಅಂಕಗಳ ಹಿಂದೆ ಹೋಗ್ತಾ ಇದಾರಂದ್ರೆ ಸರ್, ಇವತ್ತು ನಮ್ಮ ದೇಶ, ನಮ್ಮ ರಾಜ್ಯ ಆಗಿರ್ಲಿ, ಗ್ರಾಮೀಣ ಹಳ್ಳಿಗಳು ಬಹಳ ಇದಾವೆ ಸರ್. ಹಳ್ಳಿಗಳು ಬಹಳ ಇರೋದ್ರಿಂದ ಏನಾಗುತ್ತೆ, ಒಂದು ನವೋದಯ ಬಡತನದಿಂದಲೇ ಇವರು ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಒಂದು ಬಡತನವನ್ನು ನಿರ್ಮೂಲನೆ ಮಾಡುವಲ್ಲಿ ಶಿಕ್ಷಣ ಬಹಳ ದೊಡ್ಡ ಅಸ್ತ್ರ ಅಂತ
ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದರೆ, ನಾನು ಕೂಡ ಬಡತನ ಕುಟುಂಬದಿಂದನೇ ಬಂದಂಥವಳು. ಇವತ್ತು ನನ್ನ ಜೀವನ ಹಿಂಗಾಗಿದೆ ಅಂದರೆ ನಾನು ಗಳಿಸಿದ ಅಂಕಗಳಿಂದ ಸರ್. ನಾನು 9 ಗಂಟೆವರೆಗೂ ಕೂಲಿ ಹೋಗ್ತಿದ್ದೆ ಸರ್. ನಾನು ಕೂಲಿ ಹೋಗಿ ಅವಾಗೆಲ್ಲ ಒಪ್ಪಂದ ಅಂತ ಮಾಡ್ಕೊಳ್ತಿದ್ದೆ ನಾವು ಸಣ್ಣರಿದ್ದಾಗ. ನನ್ನ ಭಾಗದ ಕೆಲಸವನ್ನು ಮುಗಿಸಿ ನಾನು ಶಾಲೆಗೆ ಹೋಗಿದ್ದೀನಿ ಸರ್. ನನ್ನ ಅದೇ ಬಡತನ ನನಗೆ ಇವತ್ತಿಲ್ಲ. ಯಾಕೆ ಹೇಳ್ರಿ? ಯಾಕಿಲ್ಲ ಅಂದರೆ ನಾನು ಓದಿದ್ದೀನಿ, ನನಗೆ ಅಂಕ ಗಳಿಸಿತು, ನನ್ನ ಜೀವನವನ್ನು ಬದಲಾಯಿಸ್ತು. ಅದೇ ಆಸೆ ಕೂಡ ಇಂದಿನ ಪೋಷಕರಲ್ಲಿದೆ. ಅವರು 5ನೇ ಕ್ಲಾಸಲ್ಲಿ ಏನಾದರೂ ಚೆನ್ನಾಗಿ ಓದಿ ನವೋದಯ ಎಕ್ಸಾಮ್ ಏನಾದರೂ ಪಾಸ್ ಆದರೆ ಮೇಡಮ್ ಸರ್, ಸತೀಶ್ ಸರ್ ನೆನ್ಪಿಟ್ಕೊಳ್ರಿ, ಅವರು PUCವರೆಗೆ ₹1 ಖರ್ಚಿಲ್ದಂಗೆ ಉನ್ನತ ಮಟ್ಟದ ವ್ಯಾಸಂಗ ಪಡಿತಾರೆ ಸರ್ ಅವರು. ಅದು ಮೆರಿಟ್. ಆ ಮೆರಿಟ್ ಇಲ್ದಾಗ ನವೋದಯ ಸೀಟ್ ಕೊಡಿಸ್ತೀರಾ ನೀವು? ನವೋದಯ ಸೀಟ್ ಕೊಡಿಸ್ತೀರೇನು ಸರ್ ನೀವು? ಎಷ್ಟು ಸ್ವಾಮಿ ವಿವೇಕಾನಂದರು ಏನೋ ಹೇಳಿದ್ರು ಅಂತ ಹೇಳಿದ್ರು. ಬಡತನ ನಿರ್ಮೂಲನೆ ಮಾಡುವಲ್ಲಿ ಶಿಕ್ಷಣ ಬಹಳ ದೊಡ್ಡ ಅಸ್ತ್ರ ಅಂತ ಹೇಳ್ತಾರೆ. ಆ ಶಿಕ್ಷಣ ಇವಾಗ ನಾವು ಬಡತನ ನಿರ್ಮೂಲನೆಗೆ ಶಿಕ್ಷಣ ದೊಡ್ಡ ಅಸ್ತ್ರ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ನಾನು ಆ ಮಾತನ್ನ ಗೌರವಿಸ್ತೀನಮ್ಮ, ನಾವೆಲ್ಲರೂ ಕೂಡ ಗೌರವಿಸ್ತೀವಿ. ಬಡತನ ನಿರ್ಮೂಲನೆಗೆ ಅಂಕಗಳು ಹೌದು ಅಲ್ಲ ಅಂತ ಹೇಳಿದ್ರು. ಈಗ ಮೆರಿಟ್ ನಾನು ಹೇಳ್ತಾ ಇದ್ದೀನಿ ಬಿಡ್ರಿ, ಈಗ ಶಿಕ್ಷಣನೇ ಮೆರಿಟ್ ಆಗಿದೆ ಸರ್. ಈಗ ನಾವು ವಾಸ್ತವ ವಿದ್ಯಾಭ್ಯಾಸ ಅಂಕ ವ್ಯತ್ಯಾಸ ಇದೆ ಸರ್. ಸತೀಶ್ ಸರ್ ಒಂದು ನಿಮಿಷ ನೋಡ್ರಿ. ನೀವು ಮಗುನ ಹೆಂಗ್ ಪಾಸ್ ಮಾಡ್ತೀರಿ ಹೇಳಿ? ಈಗ ಅಲ್ಲ ಸರ್, ಈಗ ಲತಾಮಣಿ ಅವರು ಏನು ಯೋಚನೆ ಮಾಡ್ತಿದ್ದಾರೆ ಅಂತಂದ್ರೆ, ನಾನು ಕೂಡ ಶಬ್ರಿನಾ ಮೇಡಮ್ ಅಂಗ್ ಕೂಲಿ ಕೆಲಸ ಮಾಡ್ತಾ ಇದ್ದೆ, ನಾನು ಕೂಡ ಶಬ್ರಿನಾ ಮೇಡಮ್ ಚೆನ್ನಾಗಿ ಅಂಕನ ಗಳಿಸಿದ್ದೀನಿ, ಶಬ್ರಿನಾ ಮೇಡಮ್ ಯಾವ್ದೋ ಒಂದು ರೀಸನ್ ಕೆಲಸ ಸಿಕ್ತು, ನಾನು ಅಷ್ಟೇ ಕೆಲಸ ಕಟ್ಕೊಂಡು ನನಗೆ ಸಿಕ್ಕಿಲ್ಲ ಅಂತ ಅವ್ರು ಯೋಚನೆ ಮಾಡ್ತಿದ್ದಾರೆ. ಏನ್ ಹೇಳ್ತೀರಾ ಅದಕ್ಕೆ? ಅಲ್ಲ ಒಂದ್ ನಿಮಿಷ ಸರ್. ಈಗ ಅವ್ರದ್ದು ನನ್ನ ಮುಗಿಸ್ತೀನಿ. ಈಗ ಒಂದು ಅವರು ಮೆರಿಟ್ ಅಲ್ಲಿ ಒಟ್ಟು ಪಾಸ್ ಆಗಿರೋದಂತಂದ್ರೆ ಮೆರಿಟ್ ಅಲ್ಲಿ ಬಂದಿದ್ದಾರೆ ಪಾಪ, ಅವರು ಬಂದಿದ್ದಾರೆ. ಬಂದಿರೋದಕ್ಕೆ ಅವ್ರು ಇನ್ನೊಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರೋದು. ಅಲ್ಲ ಬಂದಿದ್ರೆ ಅವ್ರಿಗೇನ್ ಕೊಡ್ತಾ ಇರಲಿಲ್ಲ ಅದೇ ಸರ್. ಅವ್ರ ಮಾರ್ಕ್ಸ್ ಕಾರ್ಡ್ ನೋಡ್ಬಿಟ್ಟು ಅವ್ರದ್ದು ಪಾಸ್ ಆಗಿದಾರಲ್ವಾ, ಯಾವ್ದು D.Ed ಪಾಸ್ ಮಾಡಿ ಪಾಸ್ ಆಗಿರೋದಂದ್ರೆ ಅಂಕ ಬಂದಿಲ್ವಾ ಸರ್? ಇನ್ನೊಂದು ಅವರು D.Ed ಪಾಸ್ ಆಗಿರೋದು ಯಾವ ಆಧಾರದ ಮೇಲೆ? ಜೀವನದ ಆಧಾರದ ಮೇಲೆ ಮಾಡಿದ್ರೆ ಅಂಕಗಳ ಆಧಾರದ ಮೇಲೆ? ಅವ್ರ ಬುದ್ಧಿವಂತಿಕೆ ಆಧಾರದ ಮೇಲೆ ಮಾಡಿದೀನಿ ಅಂತಾರೆ. ಅದ್ರ ಮಾನದಂಡ ಯಾವ್ದು ಸರ್? ಮಾನದಂಡ ಯಾವುದು? ಮಾನದಂಡ ಈಗ ನಾನು ಹೇಳಿದ ಜೀವನನೂ ಅಂಕ ಪಾಸ್ ಆಗಿರೋದು ಅಂಕದಲ್ಲಿ ಇರಬಹುದು, ಆದ್ರೆ ಅಂಕಗಳ ಬೆನ್ನಟ್ಟಿ ಹೋಗಿಲ್ಲ. ನೀವ್ ಹೇಳ್ತೀರ 100 ಅಂಕಗಳ ಬೆನ್ನಟ್ಟಿ ಹೋಗಿಲ್ಲ. 100 ಅಂಕಗಳ ಬೆನ್ನಟ್ಟಿ ಇರ್ಲಿ ಇರ್ಲಿ, ಅವ್ರಿಗೆ ಅವಕಾಶ ಕೊಡೋಣ. ನಾನು ಪೋಷಕರ ಎಕ್ಸ್ಪೆಕ್ಟೇಷನ್ ಹೇಳಿದೆ. ಈಗ ಲತಾಮಣಿಯವರು ಬದರಿಕಾಶ್ರಮದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನೀವು ಯಾವ ಆಧಾರದ ಮೇಲೆ ಅಲ್ಲಿ ಸೇರ್ಕೊಂಡ್ರಿ? ಜೀವನದ ಆಧಾರದ ಮೇಲೆ ಸೇರ್ಕೊಂಡ್ರು, ಅಂಕಪಟ್ಟಿ ಆಧಾರದ ಮೇಲೆ ಸೇರ್ಕೊಂಡ್ರು? ಅಲ್ಲಿ ಅಂಕಪಟ್ಟಿ ಜೊತೆಗೆ ಮಕ್ಕಳ ಜೊತೆಗೆ ಹೇಗೆ ಹೋಗ್ಬೇಕು ಅನ್ನೋದು ಆಗಿದೆ. ಯಾಕೆಂದ್ರೆ ನನ್ನ ಮಾರ್ಕ್ಸ್ ಕಾರ್ಡ್ ತೆಗೆದು ನೋಡಿ, ನನ್ನ ಮಾರ್ಕ್ಸ್ ಕಾರ್ಡ್ ತೆಗೀರಿ, ನೀವು ಅಂದಂಗೆ 100ಕ್ಕೆ 100 ಹೋಗುವಂತ ಮಾರ್ಕ್ಸ್ ಅಲ್ಲಿ ಇಲ್ಲ ಮಾರ್ಕ್ಸ್ ಇಲ್ಲ. ಆದ್ರೂ ನಾನು ಅಲ್ಲಿ ಕೆಲಸ ಗಿಟ್ಸಿದೀನಿ. ಡೆಮೋ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಾರಲ್ಲ ಅವರು. ಕೆಲಸ ಗಿಟ್ಸಿದೀನಿ ಅಂದ್ರೆ ಆ ಶಿಕ್ಷಕ ವೃತ್ತಿಲಿ ನಾನು ಹೇಗ್ ಸೆಳಿಬಹುದು ಅನ್ನೋ ಕಲೆ ನನಗೆ ಗೊತ್ತಿಲ್ಲ. ಕಲೆ ಗೊತ್ತಿದೆ. ಅಲ್ಲ ಶಬ್ರಿನಾ ಮೇಡಮ್ ಅವರೇ, ಕೆಲವು ಶಿಕ್ಷಣ ಸಂಸ್ಥೆಗಳಲ್ಲಿ ಏನ್ ಮಾಡ್ತಾರೆ? ಪಾಸ್ ಆಗ್ಲಿಕ್ಕೆ ಎಷ್ಟು ಮಾರ್ಕ್ಸ್ ಬೇಕಾಗಿತ್ತು ನಿಮಗೆ D.Ed ಅಲ್ಲಿ? ಪಾಸ್ ಆಗಕ್ 35 ಸಾಕು ಅನ್ಕೊಳ್ಳಿ. ನೀವ್ ಯಾಕೆ 30 ಬಂದಿತ್ತು? ಅವಾಗ ಏನಾಗ್ತಿತ್ತು ನಿಮ್ ಭವಿಷ್ಯ? 30 ಬಂದಿತ್ತು, ಏನಾಗ್ತಿತ್ತು? ಇಲ್ಲ, ಅವ್ರ ಶಿಕ್ಷಣ ಸಂಸ್ಥೆಯಲ್ಲಿ ಅಲ್ಲ, ಅವ್ರ ಶಿಕ್ಷಣ ಬೇರೆ ಬದುಕು ಕಟ್ಕೋತಿದ್ದೆ. ಅದೇ ಕೊನೆ ಅಲ್ವಲ್ಲ? ಶಿಕ್ಷಕ ವೃತ್ತಿನೇ ಕೊನೆ ಅಲ್ಲ, ಶಿಕ್ಷಕ ವೃತ್ತಿನೇ ಕೊನೆ ಅಲ್ಲ, ಅದೇ ಕೊನೆ ಅಲ್ಲ. ಹೌದು, ನೀವು ಹೇಳಿದ್ದ ನಾವು ಒಪ್ಪಿಗೆಂತೀನಿ. ಇವತ್ತು ನೀವು ಟೀಚರ್ ಆಗಿದ್ರೆ ಆಗ್ತಾ ಇದ್ರ? ಅದು ಬೇಡ. ಈಗ ನೀವು ನಿಮ್ಮ ಅಲ್ಲ, ನೀವು ಯಾಕೆ ಬರೀ ಗೌರ್ಮೆಂಟ್ ಜಾಬ್ಗೆ ಬದ್ಧರಾಗಿದ್ದೀರಾ ಅಂತ ನಾನು ಹೇಳ್ತಿದ್ದೀನಿ. ಅಲ್ಲ, ಗೌರ್ಮೆಂಟ್ ಜಾಬ್ ತಗೊಂಡಿದ್ರಾ ಇಲ್ಲ ಅಂತ ಕೇಳಿದ್ರೆ ಪಾಪ ಅವ್ರು ಗೌರ್ಮೆಂಟ್ ಜಾಬಿಗೆ ಹೇಳ್ತಾ ಇಲ್ಲ, ಅವರು ಪ್ರೈವೇಟ್ ಅಲ್ಲಿ ಸೇರಿದಾರಲ್ವಾ? ನಾ ಪ್ರೈವೇಟ್ ಟೀಚರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. 35 ಮಾರ್ಕ್ಸ್ ಬರ್ಲೇಬೇಕಲ್ವಾ? ಅಲ್ಲ, ಈಗ ನಂದೇ ಒಂದು 35% ಮೆರಿಟ್ ನಾನು ಹೇಳೋದು. ಈಗ ನೀವು ಪೋಷಕರು ಅದನ್ನ ಬಯಸ್ತಾರ? 35 ಮಾರ್ಕ್ಸ್ ನ ಬಯಸ್ತಾರ ಪೋಷಕರು? ಅಲ್ಲ, ನೀವು ಒಂದು ನಿಗದಿತ ಅಂಕದಲ್ಲಿ ಪಾಸ್ ಆಗಿರೋದಕ್ಕೆ ಅಲ್ಲಿ ಬದರಿಕಾಶ್ರಮದಲ್ಲಿ ಅಲ್ಲ, ಈಗ ನಿಮಗೆ ಒಂದ್ ನಿಮಿಷ ವೇಟ್ ಮಾಡಿ. ಈಗಲೂ ಕೂಡ ನಾನು ಇಲ್ಲಿ ಬೆಂಗಳೂರಿನ ಸಿಚುವೇಶನ್ ಹೇಳ್ತೀನಿ. ಈಗಲೂ ಕೂಡ ಕೆಲವು ಖಾಸಗಿ ಕಂಪನಿಗಳಲ್ಲಿ, ಖಾಸಗಿ ಸಂಸ್ಥೆಗಳಲ್ಲಿ, ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡನ್ನು ತೆಗೆದುಕೊಂಡು ಬಿಟ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಶಿಕ್ಷಣ ಸಂಸ್ಥೆಗೆ ಹೋದಾಗ ಅವ್ರು ಹೇಳಿದ್ರು, ನಾನು ಇಷ್ಟು ಮಾರ್ಕ್ಸ್ ತೆಗೆದಿದ್ದೀನಿ, ನಾನು ತುಂಬ, ಆದ್ರೆ ನನಗೆ ಗೌರ್ಮೆಂಟ್ ನನಗೆ ಒಳ್ಳೆ ಮಾರ್ಕ್ಸ್ ಬಂದಿದೆ, ನನಗೆ ಕೆಲಸ ಕೊಡಿ. ಈ ಮಾರ್ಕ್ಸನ್ನು ಸೈಡಲ್ಲಿ ಇಟ್ಟು ನೀನು ಒಂದು ಡೆಮೋ ಕ್ಲಾಸ್ ಕೊಡು, ನಿನ್ನ ಮಾರ್ಕ್ಸ್ಗಳನ್ನ ಅವ್ರು ಹೇಳಿದ್ರು.
ಯು ಕ್ಯಾನ್ ಥ್ರೋ ಯುವರ್ ಮಾಸ್ಕ್ ಡಸ್ಟ್ಬಿನ್, ಯು ಪರ್ಫಾರ್ಮೆನ್ಸ್ ಯುವರ್ ಎಬಿಲಿಟಿ, ಹೌದು ಯು ಸರ್, ಶೋ ನಮ್ಮ ಯುವರ್ ವಾದನೂ ಎಬಿಲಿಟಿ ಅದೇ. ಅಂತಂದು ಹೇಳಿದ್ಮೇಲೆ ಇಲ್ಲ ಇನ್ನು ನೀವು ಅದನ್ನ ತಪ್ಪು ಅಂತ ಇನ್ನು ಕೆಲವು ಖಾಸಗಿ ಸಂಸ್ಥೆಗಳು ಇನ್ನೂ ಕೂಡ ಕೆಲಸ ಮಾಡ್ತಿದ್ದಾರೆ. ಹೇಳಕ್ ಬಿಡಿ ಸರ್. ಅಲ್ಲಲ್ಲ ಇದೆ, ಯಾಕಂದ್ರೆ ವಾಸ್ತವ ಬೆರಳಿಕೆ ಅಂತಂದ್ರೆ ಕೆಲವು ಕಡೆ ಇದೆ. ಈಗ ಫಾರ್ ಎಕ್ಸಾಂಪಲ್ ಲತಾ ಮೇಡಮ್ ಅವರು ತುಂಬಾ ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ, ಅವ್ರಿಗೆ ಪಾಠ ಮಾಡೋದು ನಿಂತ್ಕೊಳ್ಳೋಕೆ ಕೈ ಕಾಲು ನಡುಗ್ತಾ ಇದೆ. ಅವಾಗ ಖಾಸಗಿ ಸಂಸ್ಥೆವನ್ನ ಏನ್ ಮಾಡ್ತಾನೆ, ನೋಡಮ್ಮ ನೀನ್ ಮಾರ್ಕ್ಸ್ ತೆಗೆದುಕೊಂಡಿದ್ಯಾ, ಆದ್ರೆ 4 ಮಕ್ಕಳನ್ನ ಹ್ಯಾಂಡ್ಲ್ ಮಾಡೋಂಥ ಕೆಪಾಸಿಟಿ ನಿನಗಿಲ್ಲ ಕಣಮ್ಮ, ದಯವಿಟ್ಟು ಬೇಜಾರಾಗಬೇಡ, ಒಳ್ಳೆ ಮಾರ್ಕ್ಸ್ ತಕ್ಕಂತೆ ನೀನ್ ಬೇರೆ. ಸರ್ ಕೇಳಿಲ್ಲ, ಅವಾಗ್ಲೇ ಅವರು ಪ್ರಶ್ನೆ ಮಾಡ್ಬೇಕಾರೆ ನೀನು 35 ಅಂಕ ತಗೊಂಡ್ರೆ ಕೆಲಸ ಸಿಗ್ತಾರಮ್ಮ, ಹಾಗೆ ಹೀಗೆ ಆಗ್ತಾ ಇರಲಿಲ್ಲ, 30 ತಗೊಂಡ್ರೆ ಫೇಲ್ ಆಗ್ತಿರ್ಲಿಲ್ಲ ನೀನು ಅಂತ ಅವ್ರಿಗೆ ಹೇಳಿದ್ರು. ಅವ್ರ ಬಾಯಲ್ಲಿ ಒಂದೇ ಪ್ರಶ್ನೆ ಬಂತ, ಉತ್ತರ ಬಂತು ಅದಕ್ಕೆ. ಅವ್ರು ಕೊಟ್ರೇಶ್ ಸರ್ ಕೇಳಿದಕ್ಕೆ 30 ಬಂದಿದ್ರೆ ನೀನು ಫೇಲ್ ಆಗ್ತಿದ್ದೆ, ಅವಾಗ ನಿನಗೆ ಉದ್ಯೋಗ ಸಿಕ್ತಿತ್ತ ಟೀಚರ್ ಕೆಲಸ ಅಂತ ಅಂದಾಗ ಅವ್ರ ಬಾಯಲ್ಲಿ ಒಂದು ಬದುಕನ್ನು ಬೇರೆ ಕಳ್ಕೊಳ್ತೀನಿ. ಹೌದು, ಅವಕಾಶ ಇದೆ. ನಾನು ಅದಕ್ಕೆ ಹೇಳಿದೆ, ಯಾಕೆ ಬರೀ ಸರ್ಕಾರಿ ನೀನ್ ಡಾಕ್ಟ್ರೇ ಆಗುವಂತ ಮಕ್ಕಳನ್ನ ಸೆಟ್ ಮಾಡಬೇಡಿ, ಅದರಿಂದ ಮಕ್ಕಳು ಕುಂದು ಹೋಗ್ತಾರೆ. ಈಗ ಶಬ್ರಿನಾ ಮೇಡಮ್ ಇಂದ ನಾನು ಲತಾ 100ಕ್ಕೆ 100 ತೆಗೆದು ಡಾಕ್ಟರ್ ಆಗ್ಲಿಲ್ವಾ? ಇರುತ್ತೆ ಅಲ್ಲಲ್ಲ, ಈಗ ನಾನು ಸಮಾಧಾನ ಕೊಟ್ರೇಶ್ ಸರ್ ಮತ್ತೆ ಶಬ್ರಿನಾ ಮೇಡಮ್ ಅವರೇ, ನೀವು ವಾದ ಮುಂದಾದ್ರೆ ನಾನು ಅವ್ರ ಹತ್ರ ಹೋಗ್ತೀನಿ. ಲತಾಮಣಿ ಮೇಡಮ್ ನಾನೊಂದು ಪ್ರಶ್ನೆ ಕೇಳ್ತೀನಿ, ಹಂಗಾದ್ರೆ ಪೋಷಕರು ಕನಸೇ ಕಾಣಬಾರ್ದು, ಕಾಣ್ಬೇಕು, ಕನಸು ಕಾಣಿ. ಈಗ ನಿಮ್ ಮುಗೀತು ಅಂದ್ರೆ ಅವ್ರಿಗೆ ಚಾನ್ಸ್ ಕೊಡ್ತೀನಿ. ಮೇಡಮ್ ಮಾತಾಡಿ. ಈಗ ಕನಸು ಕಾಣಬಾರ್ದ ಅಂತ ಹೇಳಿದ್ರು, ಕನಸು ಕಾಣ್ಬೇಕು. ಕನಸು ಕಾಣೋದಕ್ಕೆ ಕಾಸಿಲ್ಲ, ಕನಸು ಕಾಣಿ. ನಿಮ್ಮ ಮಗು ಈಗ ಮೈಸೂರು ಮಹಾರಾಜನ ಸೀಟಲ್ಲೇ ಕುತ್ಕೊಳ್ಳೋ ಕನಸು ಕಾಣಿ, ಅದಕ್ಕೇನು ಕಾಸು ಕೊಡ್ಬೇಕಾಗಿಲ್ಲ. ಆದ್ರೆ ಅದು ಸಾಧ್ಯನಾ? ಆ ಮಗುಗೆ ರಾಜನ ಸೀಟಲ್ಲಿ ಕುತ್ಕೊಳ್ಳೋಕೆ ಸಾಧ್ಯನಾ? ಅದನ್ನ ಯೋಚನೆ ಮಾಡಿ. ಆ ಮಗುಗೆ ಆ ಕೆಪಾಸಿಟಿ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಅವನ ಅರಮನೆಯಲ್ಲಿ ಬೇರೆ ಕೆಲಸ ಮಾಡುವಂತ ಕೆಪಾಸಿಟಿ ಇದೆಯಾ ಗುರ್ತಿಸಿ, ಅದಕ್ಕೆ ಬೆಲೆ ಕೊಡಿ. ಆ ಮಗುಗೆ ಯಾವ ಒಂದು ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅದಕ್ಕೆ ಕಳಿಸಿ. ನೀನು 100 ಅಂಕನೇ ತೆಗಿ, ನೀನ್ ಡಾಕ್ಟರ್ನೇ ಆಗು ಅಂದ್ರೆ ಆ ಮಗು ಸಾಧ್ಯ ಇಲ್ಲ. ಅದು ಅಂಕದ ಮೇಲೆ ಹೋಗುವಂತ ಒಂದು ವೀಕ್ಷಕರಿಗೆ ಹೇಳೋದೇನು ಅಂದ್ರೆ, 10th ಎಕ್ಸಾಮ್ ಹತ್ರ ಬರ್ತಾ ಇದೆ. ನಮ್ಮ ಎದುರಾಳಿ ಮಿತ್ರರು ಹೇಳ್ತಾ ಇರೋ ಹಾಗೆ ಅಂಕ 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 ಅಂತ ನಿಮ್ಮ ಮಕ್ಳನ್ನ ಹೇಳ್ತೀರಾ. ಒಂದು ತರಗತಿಲಿ, ನಿಮ್ಮ ತರಗತಿನೇ ತಗೊಳ್ಳಿ, 30 ಜನ ಮಕ್ಳಿದ್ದಾರೆ ಅಂದ್ರೆ 30 ಜನ ಮಕ್ಕಳು 100 ಅಂಕನ ತೆಗ್ಸೋ ತರ ಪಾಠ ನೀವು ಮಾಡಿದೀರಾ? ಪಾಠ ಮಾಡಿದೀರಾ? ಮಾಡಿಲ್ಲ. ಮಾಡಿದ್ರು ನೀವು ಮಾಡಿರೋ ಅಷ್ಟು ಅಚ್ಚುಕಟ್ಟಾದ ಪಾಠನ ಕ್ಯಾಚ್ ಮಾಡೋ ಅಂತ ಕೆಪಾಸಿಟಿ, IQ ಎಲ್ಲಾ ಮಕ್ಳಿಗೂ ಇರೋದಿಲ್ಲ. ಆಗ ನೀವೇನ್ ಮಾಡ್ಬೇಕು, 100ಕ್ಕೆ 100 ಅಂಕ ತಗೋತಾರಲ್ಲ ಆ ಮಕ್ಳಿಗೆ ಎನ್ಕರೇಜ್ ಮಾಡಿ, ತೆಗಿಲಿ. ಆ ಮಕ್ಳು 100ಕ್ಕೆ 35 ತಗೋತಾರಲ್ಲ ಆ ಮಕ್ಳನ್ನ ಕಡೆಗಣಿಸ್ಬೇಡಿ. ಮಕ್ಳೇ, ಆ ಅಂಕ ಮುಖ್ಯ ಅಲ್ಲ, ಅವ್ರ ಜೀವನ ಅವ್ರದ್ದು. ಆದ್ರೆ 35 ಅಂಕ ತೆಗೆದು ನೀವು ಪಾಸ್ ಆಗ್ತಿದ್ದೀರಲ್ಲ, ಅದೇ ಜೀವನ ಕಟ್ಕೊಳ್ಳೋ ಸ್ಕಿಲ್ ನಿಮ್ಮಲ್ಲಿದೆ, ಅದನ್ನ ಹೊರತನ್ನಿ ಅಂತ ಹೇಳ್ಬೇಕು. ಅದು ನಿಜವಾದ ಜೀವನ ಕಟ್ಕೊಡೋ ಕಲೆ. ಆಗ್ಲೇ ಒಂದ್ ನಿಮಿಷ, ಎದುರಾಳಿ ಯಾವತ್ತು ಚಪ್ಪಾಳೆ ಹೊಡೆಯಲ್ಲ, ಕಲ್ಲೊಡೆಯ ಕಾಯ್ತಿರ್ತಾರೆ. ಶ್ರೀ ಬಸವ ಟಿವಿ ಅಧ್ಯಕ್ಷರಿಗೆ ಒಂದು ಸಂದೇಶನ ಕೊಟ್ಟರು ನಮ್ಮ ವಿರುದ್ಧವಾಗಿ. ಆಗ್ಲೇ ಅದಕ್ಕೆ ಒಂದು ವಿರುದ್ಧವಾದ ಒಂದು ಹೇಳ್ಕೊಡ್ತೀವಿ. ಏನ್ ಹೇಳಿದ್ರಿ ಆಮೇಲೆ, ಸರ್ ದಯವಿಟ್ಟು ಅಂಕಗಳ ಬೆನ್ನಿಂದ ಹೋಗ್ಬೇಡ್ರಿ ಅಂತ ಹೇಳ್ಬಿಟ್ಟು, ಬೇಡ ಅಂಕಗಳು ಬೇಡ ಅಂತ ಹೇಳ್ತಾರೆ ನಮ್ಮ ಎದುರಾಡಿ ಸತೀಶ್ ಸರ್ ಮತ್ತೆ ಲತಾ ಮೇಡಮ್. ಅವ್ರ ಮಾತ್ರ ದಯವಿಟ್ಟು ಕೇಳಬಾರ್ದು, ಪೋಷಕರು ಅಂಕಗಳನ್ನ ಇದು ಮಾಡಬೇಕು ಅಂತ ಅವಳೇ ನಾನು ಒಂದು ಸಂದೇಶ ಕೊಟ್ಬಿಡ್ತೀನಿ. ಈ ಮೂಲಕ, ಈ ವೇದಿಕೆಯ ಮೂಲಕ ನಾನು ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಒಂದು ಸಂದೇಶ ಕೊಡ್ತಾ ಇದ್ದೀನಿ. ನಿಮ್ಮ ಮಕ್ಕಳಿಗೆ ನೀವು ಅಂಕ ತೆಗೀರಿ ಅಂತ ಹೇಳಿ ಬೇಡ ಅಂತ ಹೇಳ್ದ ನಾನು. ಒಳ್ಳೆ ಮಾರ್ಕ್ಸ್ ತೆಗಿರಪ್ಪ, ಚೆನ್ನಾಗಿ ಓದಿ, ಜೀವನ ಒಳ್ಳೆ ರೂಪಿಸ್ಕೊಳ್ಳಿ ಅಂತ ಹೇಳಿ. ಅದ್ರ ಜೊತೆಗೆ ಒಂದು ವೇಳೆ ತಗೊಳಕ್ಕಾಗಿಲ್ಲ ಅಂತಂದ್ರೆ ಬೇರೆ ದಾರಿಗಳಿದ ಕೂಡ ನಿನಗೆ ಇಷ್ಟ ಆಗಿದ್ ಕೆಲಸ ಮಾಡಿ ಜೀವನ ರೂಪಿಸ್ಕೊಳ್ತಾ ಹೆದರ್ಬೇಡ ನೀನು ಅಂತ ಭರವಸೆನೂ ಕೊಡಿ. ಹೌದು, ನಂದೊಂದು ಮಾತು ಸರ್, ಒಪ್ಕೊಂಡಿರೋದಲ್ಲ ಇಲ್ಲಿ ಸರ್. ನಂದೊಂದು ಮಾತು, ಒಂದು ಮಾತು ಹೇಳಿದ್ರು, ಮೆರಿಟ್ ಸ್ಟೂಡೆಂಟ್ ಅಂತ ಹೇಳ್ತಾ ಹೋದ್ರು ಅವರು. ಎಲ್ಲಾ ಜಿಲ್ಲಾವಾರು ಈಗ ವೃತ್ತಿಗೆ ನೋಂದಣಿ ಮಾಡುವಾಗ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಅಂಕನ ನಿಗದಿ ಮಾಡಿರ್ತಾರೆ. ಈಗ ತುಮಕೂರು ಡಿಸ್ಟಿಕ್ ಅಲ್ಲಿ 60%ಗೆ ಒಂದು ಶಿಕ್ಷಕ ನೇಮಕಾತಿ ಇತ್ತು ಅಂದ್ರೆ ಇನ್ನೊಂದು ಡಿಸ್ಟಿಕ್ ಅಲ್ಲಿ 70ಕ್ಕೆ ಇರುತ್ತೆ, ಇನ್ನೊಂದು ಡಿಸ್ಟಿಕ್ ಅಲ್ಲಿ 80ಕ್ಕೆ ಇರುತ್ತೆ, ಇನ್ನೊಂದು ಡಿಸ್ಟಿಕ್ ಅಲ್ಲಿ 60ಕ್ಕೆ ಇರುತ್ತೆ. ಇಲ್ಲಿ 60 ಮಾರ್ಕ್ಸ್ ತೆಗ್ದಿರೋನು ಅಪಾಯಿಂಟ್ ಆಗಿರ್ತಾನೆ, ಅಲ್ಲಿ 70 ತೆಗ್ದಿರೋನು ಕಳ್ಕೊಂಡಿರ್ತಾನೆ. ಅಲ್ಲಿ ಅಂಕಕ್ಕೆ ಏನ್ ಬೆಲೆ ಸಿಕ್ತು, ಅಂಕದಿಂದ ಹೋಗಿ ಏನ್ ಪ್ರಯೋಜನ ಬಂತು? ಇಲ್ಲಿ ಆಯಾ ಜಿಲ್ಲೆ ಇರ್ಬೋದು, ಆದ್ರೆ ಈಗ ನಾನು 70 ಮಾರ್ಕ್ಸ್ ಬಂದಿರೋ ಅಂತ ಜಿಲ್ಲೆನಲ್ಲಿ ನಾನು ಹಾಕಿರ್ತೀನಿ ಅನ್ಕೊಳ್ಳಿ,
ಹಾಕಿರ್ತೀನಿ, ಅಪ್ಲೈ ಮಾಡಿರ್ತೀನಿ. ಇಲ್ಲಿ 80 ತೆಗಿಯೋ ಅಂತವನು ಹೋಗಿ ಅಪಾಯಿಂಟ್ 60 ತಗೊಂಡು ಅಪಾಯಿಂಟ್ ಆಗಿರ್ತಾನೆ. ನಾನು 80 ತೆಗಿಯೋ ಅಂತ ಕೆಪಾಸಿಟಿ ಇದ್ರೂ 90 ಜಿಲ್ಲೆಯಲ್ಲಿ ಅಪ್ಲಿಕೇಶನ್ ಹಾಕಿರ್ತೀನಿ, 90 ಬಂದಿರಲ್ಲ. ಅಟ್ಲೀಸ್ಟ್ 80 ಬಂದಿದೆ, ನನಗೆ ಅಪಾಯಿಂಟ್ ಆಗಿಲ್ಲ. ಇಲ್ಲಿ 60% ಬಂದಿರೋನು ಅಪಾಯಿಂಟ್ ಆಗಿದ್ದಾನೆ, 80 ಬಂದಿರೋ ನಾನು ಅಪಾಯಿಂಟ್ ಆಗಿಲ್ಲ. ಅಲ್ಲಿಗೆ ಅಂಕ ತಗೊಂಡು ಏನ್ ಕಲಿತೀನಿ? ನಿಮ್ಮ ಅಂಕಗಳ ಬೆಲೆ ಎಲ್ಲಿ ಬಂತು? ಅಲ್ಲ ಅವ್ರ ಕ್ವಶನ್ ಏನು ಅಂತಂದ್ರೆ ನೀವು ಕಡಿಮೆ ಅಂಕಗಳಿಗೆ ಬೆಲೆ ಎಲ್ಲಿ ಬಂತು? ಅವ್ರ ಪ್ರಕಾರ ಸರಿ ಇರಬಹುದು. ಅಲ್ಲಿಗೆ ಅಂಕ ಮುಖ್ಯ ಅಲ್ಲ ಅನ್ನೋದು. ಅಲ್ಲ, ಅಂಕ ಮುಖ್ಯ ಅಲ್ಲ ಅನ್ನೋದಕ್ಕೆ ಅವರು ಒಂದು ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಮುಖ್ಯನೇ ಪ್ರತಿಯೊಂದು ಜಿಲ್ಲೆಯಲ್ಲಿ ಎಷ್ಟು ಪೋಸ್ಟ್ ಇದಾವೆ, ಎಷ್ಟು ಜನ ಬರೀತಾ ಅಲ್ಲ, ಅಲ್ಲಿ ಅಂಕ ಮುಖ್ಯ, ನಾನು ಒಪ್ಕೊಳ್ತೀನಿ, ಅಲ್ಲಿ ಅಂಕ ಮುಖ್ಯ. ಆದ್ರೂ ಕೂಡ 80 ತೆಗೆದು ಕೂಡ ಅವನು ನಾನು ಅಂಕವನ್ನು ಜಾಸ್ತಿ ತೆಗೆದ್ರು ಕೂಡ ನನಗೆ ಎಲಿಜಿಬಲ್ ಅಲ್ಲ ಅಂತ ಅವ್ನು ಬೇರೆ ಆಧಾರದ ಮೇಲೆ ಮತ್ತೆ ಜೀವನ ಕಟ್ಕೊಳ್ತಾನೆ. ಅದು ಹೇಗಾಗತ್ತೆ? ಅಂಕ ಅಂದ್ಮೇಲೆ ಅಂಕನೇ ನೇಮಕಾತಿಗಳು ಹಂಗೆಲ್ಲ ಆಗಲ್ಲ. ನೀವ್ ಯಾಕೆ ಹೇಳಿದ್ರಿ ಮೆರಿಟ್ 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 ಅಂತ? ಈಗ ನೀವು ಬರೀ ಟೀಚರ್ಸ್ ಯಾಕೆ ಇಟ್ಕೊಂತೀರಿ? ತಗೊಳ್ಳಿ, ಈಗ ಟೀಚರ್ಸ್ ಬೇಡ, ಬೇರೆದೇ ತಗೊಳ್ಳಿ, ಮೆಡಿಕಲ್ ತಗೊಳ್ಳಿ, ನೀಟ್ ತಗೊಳ್ಳಿ, ಬೇರೆ ತಗೊಳ್ಳಿ, IAS ತಗೊಳ್ಳಿ. ಇಡೀ ಆಲ್ ಇಂಡಿಯಾದ್ದು ಎಲ್ಲವನ್ನೂ ಕೂಡ ಸರ್ಕಾರಿ ಹುದ್ದೆಗೆ ಹೇಳ್ತಾ ಇದ್ದಾರೆ ಅವರು. ಬೇರೆ ಸ್ಕಿಲ್ಗಳಿಗೆ ಬೆಲೆನೇ ಇಲ್ಲ. IPS ತಗೊಳ್ಳಿ ಬಿಡಿ ಮೇಡಮ್, ಅಲ್ಲಿ ನಮ್ಮಲ್ಲಿ ಸ್ಕಿಲ್ ಇದೆ, ನಾವು ಬರ್ತೀವಿ ಮುಂದೆ. ನಮ್ಮವರ ಅಭಿಪ್ರಾಯ ಏನು ಅಂತಂದ್ರೆ, ನೀವೇನು ಅಂಕಗಳ ಹಿಂದೆ ಬಿದ್ದಿದ್ದೀರಲ್ಲ, ಅಂಕಗಳ ಹಿಂದೆ ಬಿದ್ದಿರ್ತಕ್ಕಂಥವ್ರು ಎಲ್ಲರೂ ಕೂಡ ಅಪಾಯಿಂಟ್ ಆಗಂತದ್ದು ಚಾನ್ಸಸ್ ತುಂಬಾ ಕಡಿಮೆ ಇದೆ ಅನ್ನೋದಕ್ಕೆ ಒಂದು ಡಿಸ್ಟ್ರಿಕ್ಟ್ ವಾರ್, ಜಿಲ್ಲಾವಾರು ನೇಮಕಾತಿಯ ಒಂದು ಎಕ್ಸಾಂಪಲ್ ತೆಗೆದುಕೊಂಡು ಆ ತರದ ಬೇರೆ ಎಕ್ಸಾಂಪಲ್ಗಳು ಸಾಕಷ್ಟು ಸಿಗ್ಬೋದು. ಆದ್ರೆ ಅಂಕಗಳ ಹಿಂದೆ ಬಿದ್ದಿರೋರು ಕೂಡ ಕೆಲವರಿಗೆ ಮಾತ್ರ ಅವಕಾಶ ಇದೆ. ಅವಕಾಶ ವಂಚಿತರಾಗಿರ್ತಕ್ಕಂಥವ್ರು ಅಂಕಗಳನ್ನ ನಾನು ಜಾಸ್ತಿ ತೆಗೆದುಕೊಂಡಿದ್ದೀನಪ್ಪ, ನಮ್ಮ ಪೇರೆಂಟ್ಸ್ಗಳು ನನಗೆ ಹಿಂದಿಂದಲೂ ಬೆನ್ನ ತಗ್ಸಿ ನನ್ನ ಜೀವನ ಹಿಂಗಾಯ್ತು ಅಂತಂದು ಕುಗ್ಬೇಡಿ. ಅದು ಬಿಟ್ಟು ಬೇರೆ ಜೀವನನೂ ಇದೆ, ಕಟ್ಕೊಳ್ಳಿ, ರೂಪಿಸ್ಕೊಳ್ಳಿ, ವ್ಯವಹಾರ ಮಾಡಿ, ಕೃಷಿ ಮಾಡಿ, ಇನ್ನೊಂದು ಮಾಡಿ, ಮತ್ತೊಂದು ಮಾಡಿ, ಅಲ್ಲಿ ಜೀವನ ಇದೆ ಅಂತಂದು ಒಂದು ಎಕ್ಸಾಂಪಲ್ ಕೊಟ್ಟಿದೆ ಅಷ್ಟೇ. ಹಾಗಾಗಿ ಇಲ್ಲಿ ಅಂಕಗಳು ಮುಖ್ಯ, ಒಪ್ಕೊಳ್ತೀನಿ. ಆದರೆ ಅಂಕಗಳ ಜೊತೆಗೂ ಕೂಡ ಜೀವನ ಇದೆ ಅನ್ನೋದಕ್ಕೆ ಅದೇ ಪ್ರಾಮುಖ್ಯತೆ ಇಲ್ಲ. ಇಲ್ಲೂ ಕೂಡ ಜೀವನ ಇದೆ ಅಂತಕ್ಕಂಥದ್ದು ಅವ್ರ ವಾದ ಆಗಿತ್ತು. ಅದಕ್ಕೆ ಕೊನೆಯದಾಗಿ ಕೊಟ್ರೇಶ್ ಅವ್ರು ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಮುಂದೆ ನೋಡೋಣ. ಅವ್ರದ್ದು ಹೇಳಿದ್ರು, ಯಾವುದೋ ಜಿಲ್ಲಾವಾರು ಕೆಲವು ಉದಾಹರಣೆ ಕೊಟ್ಟರು. ಎಲ್ಲಾ ನೇಮಕಾತಿಗಳು ಜಿಲ್ಲಾವಾರು ಇರಲ್ಲ. ಅಲ್ಲ, ಒಂದು ದೃಷ್ಟಾಂತ ಅದಷ್ಟೇ, ಒಂದು ಎಕ್ಸಾಂಪಲ್ ಅಷ್ಟೇ. ಆ ತರ ಬೇಕಾದಷ್ಟು ಇರ್ಬೋದು. ಈಗ ಅದನ್ನ ಏನ್ ಮಾಡ್ಬೋದು ಅಂತಂದ್ರೆ, ಅವರು ಕಳಕಳಿ ಅರ್ಥ ಆಗುತ್ತೆ. ಅಲ್ಲಿನೂ ಮೆರಿಟೇ, ಅವ್ರಿಗೇನು ಎಲ್ಲೋ ಒಂದು ಕಡೆಗೆಲ್ಲ ಮೆರಿಟ್ ಅಲ್ಲಿ ಮಿಸ್ ಆಗಿದೆ ಪಾಪ. ಅಲ್ಲ, ಅವ್ರು ಅದನ್ನು ಒಪ್ಕೊಂಡ್ರು ಬದುಕಿಗೆ ಬಿಟ್ಟಿರೋರು ಕೂಡ ಬದುಕು ಕಟ್ಕೊಳ್ಳಿ ಅಂತ. ಹೋಗಿಲ್ಲ, ಅಂಕದಿಂದನೇ ಹೋಗಿಲ್ಲ, ಅನಿವಾರ್ಯ ಅಲ್ಲ. ಅದೇ ಬದುಕು ಕಟ್ಕೊಂಡಿದ್ದೀನಲ್ಲ, ಅದು ಕಲೆ, ಅದೇ ಬದುಕು ಕಟ್ಕೊಂಡಿದ್ದೀನಲ್ಲ. ಯಾವ ಆಧಾರದ ಮೇಲೆ ಸರ್? ನಾನು ಪ್ರಾಂಶುಪಾಲರಾಗಿದ್ದು ಉದಾಹರಣೆ ಅಂತಂದ್ರೆ, ನಾನು ಅಂಕಗಳ ಆಧಾರದ ಮೇಲೆ ಆಗಿಲ್ಲ, ನನ್ನ ಸ್ಕಿಲ್ ಮೇಲೆ, ನನ್ನ ಎಬಿಲಿಟಿ ಮೇಲೆ. ನೀವು ಓದಿನ ಮೇಲೆ ಅಲ್ಲ, ಮೇಲೆ ಆಗಿಲ್ಲ, ನನ್ನ ಸರ್ವಿಸ್ ಮೇಲೆ ಆಗಿಲ್ಲ. ಒಂದು ಶಾಲೆನೇ ಡಿಗ್ರಿ ಮೇಲೆ ಆಗಿದ್ರೆ ಅಂಕ ಮೇಲೆ ಆಗಿಲ್ಲ. ಡಿಗ್ರಿ ಮೇಲೆ ಡಿಗ್ರಿ ಹೆಂಗ್ ಪಾಸ್ ಆಯ್ತು? ಅಂಕದ ಮೇಲೆ ಪಾಸ್ ಆಗಿಲ್ಲ, ಬರೀ ಜೀವನದ ಮೇಲೆ ಡಿಗ್ರಿ ಪಾಸ್ ಆಯ್ತು. ಸರ್ 35 ಮಾರ್ಕ್ಸ್ ತಗೊಂಡವನು ಕೂಡ ಪಾಸ್ ಆಗಿರ್ತಾನೆ. ಅವ್ನು 35ಗೆ ಮುಗಿಸ್ತೀನಿ ಅಂತ ಹೇಳಿದ. 35 ಈಗ ನಂದಿರೋದು ಸರ್, 35 ಮಾರ್ಕ್ಸ್ ಬಂದೆ ಅಂದ್ರೆ ಮೆರಿಟಿಯಾ? ಒಂದು ಉದಾಹರಣೆ ಕೊಡ್ತೇವೆ. ಮೊರಾರ್ಜಿ ದೇಸಾಯಿ ಸ್ಕೂಲ್ ನಮ್ಮ ಇವು ನಡೀತೇವೆ, ಯಾವುದೇ ಎಕ್ಸಾಮ್ ನಡೀತೇವೆ ಸರ್. ನೀವು ನಂಬ್ತೀರಿ ಇಲ್ವೋ, ನಾನು ಈ ಕಳೆದ ಒಂದು 5-6 ವರ್ಷದ ಒಂದು ಫಲಿತಾಂಶವನ್ನು ತೆಗೆದುಕೊಂಡಿದ್ದೀನಿ. 90ರಿಂದನೂ ಬರುತ್ತೆ, 90ರಿಂದ ಎಲ್ಲಿವರೆಗೆ ಬರುತ್ತೆ? 10 ಮಾರ್ಕ್ಸ್ ವರೆಗೂ ಬರುತ್ತೆ. ಅಲ್ಲ, ಈಗ ಯಾಕಂದ್ರೆ ಒಂದು ತರಗತಿಯಲ್ಲಿ ಅಷ್ಟೊಂದು ಜನ ಇರ್ತಾರೆ ಅಂದ್ಮೇಲೆ ನಾನು ಹೇಳ್ತೇನೆ 10 ಮಾರ್ಕ್ಸ್ ಬರುತ್ತೆ. 9 ಮಾರ್ಕ್ಸ್ ಅಂತ ಆಗಲ್ಲ. 10 ಮಾರ್ಕ್ ಬಂದಿರೋ 100ಕ್ಕೆ 10 ಬಂದಿರೋವಾಗಿದ್ದಾವೆ ಸರ್. ಫೇಲ್ ಅಂತ ಅದನ್ನ ಕಡೆಗಣಿಸಿದ್ದಾರೆ. ಅಲ್ಲ, ಈಗ ನಾವು ಮೆರಿಟ್ ಅಂದ್ರೆ 100 ಬಂದ್ರೆ ಮೆರಿಟ್ ಅಂತ ಹೇಳಿಲ್ಲ ನಾವು. ಅಲ್ಲ, ನಾವು ಇಂದಿನ ವಾಸ್ತವಿಕ ಸನ್ನಿವೇಶವನ್ನ ಪರಿಗಣನೆ ತೆಗೆದುಕೊಂಡಾಗ ಇಂದಿನ 35 ಅಂಕಗಳನ್ನ ಯಾವ ಪೋಷಕರು ಕೂಡ ಒಪ್ಕೊಳಕ್ ರೆಡಿ ಇರಲ್ಲ. ನೋಡು, 30 ಇಂದಿನ ಒಂದು ಆಧುನಿಕ ಅಲ್ಲ, ಅದನ್ನ ಅಂಕನೇ ಇಂದಿನ ಸ್ಪರ್ಧಾತ್ಮಕ ಮಾತಾಡಕ್ ಬಿಡಿ ಸರ್. 1 ಅಂಕ ಬಂದ್ರೆ ಅಂಕನೇ ಸರ್. ಅಲ್ಲ, ಅದು ನಂಬರ್ ಒಪ್ಕೊಳ್ಳೋಣ.
ಅಂಕ ಹೌದಾ ಅಲ್ವೋ? ಅಲ್ಲ ಅದನ್ನ ತಗೊಂಡೇನು ಉಪ್ಪಿನಕಾಯಿ ಹಾಕಕ್ಕಾಗತ್ತಾ? ವಿಷಯ ಏನು ಅಲ್ಲ ಈಗಿನ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನೀವು ಒಂದು ಅಂಕವನ್ನ ಕಟ್ಟಿ ಈಗ ಹಂಗಲ್ಲ. ಈಗ ಒಂದ್ ಯಾವ್ದೋ ಒಂದು ಡಿಗ್ರಿ ಜಸ್ಟ್ ಪಾಸ್ ಆಗಿದ್ರೆ ಸಾಕು, ಯಾವ್ದೋ ಒಂದು ಅಪಾಯಿಂಟ್ ಸಿಕ್ಬಿಡ್ತು, ಗೌರ್ಮೆಂಟ್ ಸಿಗ್ಲಿಲ್ಲ, ನಂದು ಗೌರ್ಮೆಂಟ್ ನನಗೆ ಮಿಸ್ ಆಗ್ಬಿಡ್ತು, ನಾನು ಪ್ರೈವೇಟ್ ಅಲ್ಲಿ ಸಿಕ್ತು ಅಂತಂದ್ರೆ ಯಾವ ಆಧಾರದ ಮೇಲೆ ಸಿಕ್ತು? ಪ್ರೈವೇಟ್ ಅಷ್ಟೇ ಸರ್, ಇಲ್ಲಿ ಪ್ರೈವೇಟ್ ಅಲ್ಲಿ ಸರ್ ನನ್ ಮಾತಾಡಕ್ ಬಿಡಿ, ನೀವು ಮಾತಾಡಕ್ರೆ ನಾನು ಮಾತಾಡ್ಲೇ ಇಲ್ವಲ್ಲ. ಹೇಳಿ. ಈಗ ಪ್ರೈವೇಟ್ ಅಲ್ಲಿ ಒಂದು 60% 50% ಬಂದನೆ ಪ್ರೈವೇಟ್ ಅಲ್ಲಿ ಸಿಕ್ತು, 80 ಅಥವಾ 90 ಬಂದನಿಗೆ ಗೌರ್ಮೆಂಟ್ ಜಾಬ್ ಸಿಕ್ತು. 60-50 ಅಂಕಗಳಲ್ವಾ? ಅಲ್ಲ ಅದು ಅಂಕಗಳು ಇಂದಿನ ಸ್ಪರ್ಧಾತ್ಮಕ ಜಗತ್ತಿಗೆ ಅದನ್ನ ಪರಿಗಣನೆ ತೆಗೆದುಕೊಳ್ಳಲ್ಲ. ಒಪ್ಕೋತಾ ಇಲ್ವಲ್ಲ ಪೋಷಕರು. ಅದನ್ನ ತೆಗೆದುಕೊ ಅಲ್ಲ ಈಗ ನೀವು ಅಲ್ಲ ಒಂದು ನಂಬರ್, ಒಂದು ನಂಬರ್, 2 ನಂಬರ್, 3 ನಂಬರ್, ಎಲ್ಲಾ ನಂಬರ್. ಇಲ್ಲಿ ನಂಬರ್ಗಳು ಬೇಕಾಗಿಲ್ಲ ನಮಗೆ. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಒಂದು ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಬೇಕಾಗಿರ್ತಕ್ಕಂಥ ಅಂಕಗಳ ಬಗ್ಗೆ ನಾನು ಮಾತಾಡ್ತಿರೋದು. ಕಾಂಪಿಟೇಟಿವ್ ಅಂತಂದ್ರೆ ಬರೀ ನಾವು MBBS, ಡಾಕ್ಟ್ರು, ಇಂಜಿನಿಯರ್, ಅದು IAS KS ಅವ್ರು ಹೇಳ್ತಾ ಇದ್ರೆ ಬರೀ ಅದನ್ನ ಹಿಡ್ಕೊಂತಾರೆ. ನಾನು ಅಲ್ಲಿಗೆ ಹೋಗಲ್ಲ, ಸೈನಿಕರಿಗೆ ಬರ್ತೀನಿ ಸರ್. ನನ್ನ ಸ್ಟೂಡೆಂಟ್ಸೇ 55-60% ಇರೋ ನನ್ನ ಸ್ಟೂಡೆಂಟ್ಸ್ ಸೇನೆಗೆ ಹೋಗಿದ್ದಾರೆ. ಹಂಗಾದ್ರೆ 65-55-60% ಮೆರಿಟ್ ಅಲ್ವಾ ಸರ್? ಅವೆಲ್ಲ ಈಗ ಸರ್ ಈ ಪ್ರಸ್ತುತ ಈಗ ಒಂದು 3-4 ವರ್ಷದಲ್ಲಿ ಹೋಗಿರೋದು ಅಲ್ಲ ಒಂದೊಂದು ಜಾಬಿಗೂ ಕೂಡ ಒಂದೊಂದು ಮಾನದಂಡಗಳಿರ್ತವೆ. ನೀವು ಸೈನಿಕರ ಒಂದು ಜಾಬ್ ಅಲ್ಲಿ ತೆಗೆದುಕೊಂಡ್ರೆ ಅಲ್ಲಿ 35% ಪಡ್ಕೊಂಡ್ರು ಕೂಡ ಒಂದ್ಸ ಉತ್ತರ ಕೊಡಬೇಕು ನಾನು ನಿಮಗೆ. ಹೇಳ್ತಾ ಇದ್ರಿ 100 ಅಂಕ 95 ಅಂಕ 35 ಅಂಕ ಅಂತ ಹೇಳ್ತಾ ಇದ್ರಿ. ಜಸ್ಟ್ ಪಾಸ್ ಸ್ವಾಮಿ, ಅದು 35 ಅಂಕ ಜಸ್ಟ್ ಪಾಸ್, ಅದು ಅಂಕ ಅಲ್ಲ. ಅದು ಪೋಷಕರು ನಿರೀಕ್ಷೆ ಮಾಡ್ತಿರೋದು ಅಂಕ ಅಲ್ಲ ಅನ್ನೋದು ನಿಮ್ಮ ವಾದ. ಅಂಕ ಅಲ್ಲ, ಅದು ಯಾವುದು 35 ನಿರೀಕ್ಷೆ ಮಾಡೋದು ನಿಮ್ಮ ವಾದ. ಅಂಕ ಒಪ್ಕೊಳ್ತೀನಿ. ಹಂಗಾರೆ ಸತೀಶ್ ಸರ್ ಮಗಳು 35% ಅವ್ರಿಗೆ ಇಂಜಿನಿಯರ್ ಕೊಡ್ಸಿ. ಯಾವುದು ಸತೀಶ್ ಸರ್ ಮಗಳು 35% ಬಂದಿದೆ, ಅವ್ರು ಇಂಜಿನಿಯರ್ ಕೊಡ್ಸಿ. ಅದಕ್ಕೆ ನಾನು ಹೇಳ್ತಾ ಇರೋದು ಸ್ಪರ್ಧಾತ್ಮಕ ಯುಗದಲ್ಲಿ ಆ ಅಂಕಗಳನ್ನ ಮೆರಿಟ್ ಅಂತ ಪರಿಗಣಿಸೋದಿಲ್ಲ. ನಂದಿನ ಮುಗಿದಿದೆ ಸರ್. ಇವತ್ತಿಗೂ ಅವರನ್ನು ಸೇರಿಸಿ ನಾನು ಹೇಳೋದು. ಈಗ ಅವ್ರು ಏನು ಹೇಳಿದ್ರು, ನನ್ನ ಮಗನ ಭವಿಷ್ಯವನ್ನ ನಾನು ಅಂಕಗಳ ಮೇಲೆ ಇದ ಮಾಡಲ್ಲ, ಅವನು ಓದಿದ್ರೆ ಬಿಟ್ರೇನು ನಾವು ಅವನ ಜೀವನ ಮುಖ್ಯ ಅಂತ. ಈಗ ಎಷ್ಟು ಜನ ಪೋಷಕರು ಲತಾಮಣಿ ಹೆಂಗೆ ಇರ್ತಾರೆ? ಈಗ ಪೋಷಕರನ್ನ ತಗೊಂಡ್ಬಿಟ್ಟು ಇಡೀ ಸಮಾಜವನ್ನ ನಾನು ಅಳೆಯೋದಲ್ಲ ಸರ್. ಇರ್ಲಿ ತೆಗೆದುಕೊಳ್ಳಿ. ಇದಕ್ಕೆ ನಾನು ಈಗ ಪುಲಿಸ್ ಸ್ಟಾಪ್ ಆಗ್ತಕ್ಕಂಥ ಒಂದು ಸಂದರ್ಭ ಬಂದಿದೆ. ಲತಾ ಮೇಡಮ್ ಮತ್ತೆ ಸತೀಶ್ ಸರ್, ನೀವು ಒಂದೇ ಒಂದು ಮಾತು ಮುಗಿಸ್ಬಿಡ್ತೀನಿ, ಅಲ್ಲಿ ಮುಗಿದು ಈ ಚರ್ಚೆಗೆ ವಿದಾಯ ಹೇಳೋಣ. ಇವಾಗ ಆಯ್ತು, ಸಮಯ ಆಗ್ತಾ ಬಂತು. ನಾವು ಒಂದೇ ಒಂದು ಹೇಳ್ತೀವಿ ಸರ್. ಈಗ 35 ಕೂಡ ಒಂದು ಅಂಕನೇ, 1 ಮಾರ್ಕ್ಸು ಒಂದು ಅಂಕನೇ ಅಂತ ಹೇಳಿದ್ರು ಅವರು. ಇರ್ಲಿ, ನನ್ನ ಒಂದು ಅಂತಿಮ ವಿಚಾರ ಅಂತಂದ್ರೆ ನನ್ನದು ಅಷ್ಟೇ, ಲತಾಮಣಿಯವರ ವಿಚಾರನೂ ಅದೇ. 35 ಅಂಕ ತಗೊಂಡು ಅದು ಜಸ್ಟ್ ಪಾಸ್ ಅಂತ ನನ್ನ ಲೆಕ್ಕ. ಈ ಥರ ಸ್ಪರ್ಧಾತ್ಮಕದಲ್ಲಿ ಆ ಅಂಕಗಳಿಂದ ಏನೂ ಮಾಡೋಕ್ಕಾಗಲ್ಲ. ನನ್ನ ಚರ್ಚೆಯ ಕಡೆ ಮಾತೇನಪ್ಪ ಅಂತಂದರೆ, 35 ಮಾರ್ಕ್ಸ್ ತೊಗೊಂಡವರು ನಮ್ಮ ಸರ್ಕಾರಿ ಹುದ್ದೆನೋ ಒಳ್ಳೆಯ ಉನ್ನತ ಹುದ್ದೆಗೆ ಹೋಗೋಕ್ಕಾಗಲ್ಲ. ಆದರೆ ಆ 35 ಮಾರ್ಕ್ಸ್ ತೊಗೊಂಡು ಜಸ್ಟ್ ಆ ಒಂದು ಕೋರ್ಸನ್ನು ಕಂಪ್ಲೀಟ್ ಮಾಡಿರ್ಬೋದು, ಪಾಸ್ ಆಗಿರ್ಬೋದು. ಅವನು ಉದ್ಯೋಗ ಸಿಗದೇ ಇದ್ರು ಕೂಡ ತಾನು ಬದುಕನ್ನು ರೂಪಿಸ್ಕೊಳ್ತಾನ. ಅದೇ ಅಂಕಗಳ ಆಧಾರದ ಮೇಲೆ, ಅದೇ ಜ್ಞಾನದ ಆಧಾರದ ಮೇಲೆ ನಾವು ಬದುಕನ್ನ ಜೀವನವನ್ನ ರೂಪಿಸ್ಕೊಳ್ಳೋದು. ಅದಕ್ಕೆ 100ಕ್ಕೆ 100 ಅಂಕನೇ ಬೇಕು. ಈಗ ನನಗೆ ಇವ್ರ ಕಾನ್ಸೆಪ್ಟ್ ಅರ್ಥ ಆಯ್ತು. ಏನು ಅಂತಂದ್ರೆ, ಒಬ್ಬ ವಿದ್ಯಾರ್ಥಿ 1 ಮಾರ್ಕ್ಸ್ ಅನ್ನ ಈ SSLC ಅಲ್ಲಿ 1 ಮಾರ್ಕ್ಸ್ ಅನ್ನ ಗಳಿಸ್ಕೊಂಡ್ರು ಕೂಡ ಆ 1 ಮಾರ್ಕ್ಸೇ ಅವ್ನ ಜೀವನ ರೂಪಿಸ್ಕೊಳ್ತಾನೆ ಅಂತಕ್ಕಂಥದ್ದು. ನೀವು ಕೂಡ ಅದನ್ನೇ ಹೇಳ್ತಿರೋದು. ಅಷ್ಟು ಜಾಸ್ತಿ ಅಂಕಗಳ ಹಿಂದೆ ಬಿದ್ದಿರ್ತೋ ಅಂಥವನು ಕೂಡ ಜೀವನ ರೂಪಿಸ್ಕೊಡ್ತೀವಿ. ಇಲ್ಲಿ ನಥಿಂಗ್ ಬಟ್ ಸೇಮ್ ಒಪಿನಿಯನ್ ಬರ್ತಾ ಇದೆ. ಹಾಗಾಗಿ ಈಗ ನಿಮಗೂ ಕೂಡ ವಾದ ಮಾಡೋಕೆ ಅವಕಾಶ ಕೊಟ್ಟರೆ, ನಿಮಗೂ ಒಂದು ಕೊಟ್ಟರೆ, ಕೊನೆಗೆ ಇಬ್ಬರು ಕೂಡ ದೊಣ್ಣೆ ಇಟ್ಕೊಂಡು ನಿಂತ್ಕೊಳ್ಳೋಂಥ ಸ್ಟೇಜಿಗೆ ಬರ್ತೀರಾ. ಇಲ್ಲಿಗೆ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದೀರಾ. ವೀಕ್ಷಕರೇ, ನೋಡಿದ್ರಲ್ಲ, ಇಲ್ಲಿವರೆಗೆ ನಮ್ಮ ಅತಿಥಿಗಳು ಸಾಕಷ್ಟು ವಾಗ್ವಾದ ಅನ್ನೋಕ್ಕಿಂತ ಪ್ರಖಂಡ ವಾದವನ್ನೇ ಇಲ್ಲಿ ಮಾಡಿದ್ರು ಅಂತಲೇ ಹೇಳ್ಬೋದು. ಕೊನೆಯ ಅಂತಿಮವಾಗಿ ನಾನು ಇಲ್ಲಿ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ಹೌದು, ನಿಜ, ಅಂಕಗಳು ನಿಮ್ಮ ಮುಂದಿನ ಕನಸುಗಳಿಗೆ ಮಾನದಂಡವಾಗಿ ನಿಲ್ಲುತ್ತೆ.
ಆದರೆ ಅದೇ ಅಂಕಗಳನ್ನು ಬೆನ್ನತ್ತಿ ಹೋಗದೆ ಇರ್ತಕ್ಕಂಥ ವಿದ್ಯಾರ್ಥಿಗಳು, ಒಂದು ಕೈ ಇದೆ ಅಂತಂದರೆ 5 ಬೆರಳು ಸಮನಾಗಿರಲ್ಲ. ನಾನು ಇಲ್ಲಿ ಹೈಟ್ ಆಗಿರ್ತಕ್ಕಂಥ ಬೆರಳುಗಳನ್ನು ಎಕ್ಸಾಂಪಲ್ ತೆಗೆದುಕೊಳ್ಳಲ್ಲ. ಹೈಟ್ ಕಡಿಮೆ ಇರ್ತಕ್ಕಂಥ ಅಂದರೆ ಅಂಕಗಳು ಕಡಿಮೆ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾನು ಕಿವಿ ಮಾತು ಹೇಳೋದು, ಅಲ್ಲಿ ಆ ಪೋಷಕರಿಗೆ ಯಾರು ನಿಮ್ಮ ಮನೆಯಲ್ಲಿ ಕಡಿಮೆ ಅಂಕಗಳನ್ನು ಪಡೆದಿರ್ತಕ್ಕಂಥ ಅಂತಹ ಪೋಷಕರಿಗೆ ನಾನು ಹೇಳೋದು ಇಷ್ಟಪಡೋದೇನು ಅಂತಂದರೆ, ಬರೀ ಅಂಕಗಳೇ ಮಾನದಂಡ ಅಲ್ಲ, ಅದಕ್ಕೆ ಹೊರತಾಗಿಯೂ ಜೀವನ ಇದೆ. ಒಂದು ವೇಳೆ ನಿಮ್ಮ ಮಕ್ಕಳು ಅಂಕಗಳನ್ನು ಚೆನ್ನಾಗಿ ತೆಗೆದುಕೊಟ್ರೆ ಪ್ರೋತ್ಸಾಹ ಕೊಡಿ, ಮುನ್ನುಗ್ಗಿಸಿ ಅವರ ಕನಸುಗಳನ್ನು ಸಾಕಾರ ಮಾಡಿ. ಒಂದು ವೇಳೆ ಅಂಕಗಳನ್ನು ಕಡಿಮೆ ತೆಗೆದುಕೊಂಡಿದ್ದೇ ಆದರೆ ಅವನ ಮೇಲೆ ಹೇರ್ತಕ್ಕಂಥ ಮಾನಸಿಕ ಒತ್ತಡಗಳು ಅವನ ಡಿಪ್ರೆಸ್ಸಿಗೆ ಒಳಗಾಗಬಾರ್ದು. ಅಂಥ ತಪ್ಪುಗಳನ್ನು ಮಾಡಬೇಡಿ. ಅಂಕಗಳ ಹೊರತಾಗಿಯೂ ಕೂಡ ಜೀವನ ಇದೆ ಅನ್ನೋದನ್ನು ಇವತ್ತಿನ 2 ಚರ್ಚೆಗಳಲ್ಲಿ ಕೂಡ ನಾವು ಕೇಳ್ಪಟ್ವಿ. ಹಾಗಾಗಿ ಒಟ್ಟಾಗಿ ಇದ್ರ ಸಾರಾಂಶ ಏನು ಅಂತಂದರೆ, ಅಂಕಗಳು ಬೇಕು, ಆದರೆ ಅಂಕಗಳೇ ಜೀವನ ಅಲ್ಲ. ಇವತ್ತಿನ ಒಂದು ಸಕ್ಸಸ್ಫುಲ್ ಚರ್ಚಾಗೋಷ್ಠಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಅತಿಥಿಗಳಿಗೂ ವಿದಾಯವನ್ನು ಹೇಳ್ತಾ, ಇವತ್ತು ನೀವು ನಿಮ್ಮ ಅಮೂಲ್ಯ ಸಮಯವನ್ನು ನಮ್ಮ ಬಸವ ಟಿವಿಗೆ ಮೀಸಲಾಗಿಟ್ಟು ಬಂದಿದ್ದೀರಾ. ಎಲ್ರಿಗೂ ಕೂಡ ಕಾರ್ಯಕ್ರಮದಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, ಇವತ್ತಿನ ಚರ್ಚಾಗೋಷ್ಠಿಯಲ್ಲಿ ಸಾಕಷ್ಟು ವಿಷಯಗಳು ಬಂದವು. ಇಂದಿನ ಚರ್ಚಾಗೋಷ್ಠಿಯ ಮಾಹಿತಿಗಳು ನಿಮಗೆ ಸಾಕಷ್ಟು ಉಪಯೋಗಕಾರವಾಗಿದೆ ಅಂತ ಭಾವಿಸ್ತಾ ಇಲ್ಲಿನ ಚರ್ಚೆಯನ್ನು ನಿಲ್ಲಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ, ಮುಂದಿನ ಒಂದು ಸಂಚಿಕೆಯಲ್ಲಿ ಇಂಥ ಹಲವಾರು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿಗಳು.